ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿಗೃಹೀತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣಪಠಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದರಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಪ್ರಥಮಸ್ಕಂಧೆ ಅದ್ಯ ಕಥಾ ಪ್ರಾರಂಭೆ ಕಿಂಚಿತ್ ಪೂರ್ವಪ್ರಮೇಯಾನುವಾದಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮೊದಲನೇ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜ ಹೇಗೆ ಹುಟ್ಟಿದ ಅಂತನ್ನೋ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತಾ ಬಂದ್ವಿ. ಧರ್ಮರಾಜನಿಗೆ ಬಂದಂತಹ ಸಂಶಯಗಳಿಗೆ ಭೀಷ್ಮಾಚಾರ್ಯರಿಂದ ಕೃಷ್ಣ ಉತ್ತರ ಹೇಳಿಸಿದ ಅಂತ ಸಂದರ್ಭ ಬಂತು. ಶ್ರೀಕೃಷ್ಣ ಸರ್ವಜ್ಞನಾದರೂ ಭೀಷ್ಮರಿಗೆ ಕೀರ್ತಿ ಬರಲಿ ಅಂತ ಹಾಗೆ ಮಾಡಿದ. ಭೀಷ್ಮಾಯಚ ಯಶೋದಾತು, ಭೀಷ್ಮರಿಗೆ ಕೀರ್ತಿ ಬರಲಿ ಅಂತ ಭಗವಂತ ಬಹಳ ಬಾರಿ ತಾನು ತನ್ನ ಪ್ರತಿಜ್ಞೆಯನ್ನ ತನ್ನ ಮಾತನ್ನ ಮೀರಿದಂತೆ ತೋರಿದ್ದು ಇದೆ ಅಂತ ಹೇಳ್ತದೆ ಪುರಾಣ. ಅಚ್ಛಿನ್ನ ಭಗವದ್ಭಕ್ತರ ಮೇಲೆ ಭಗವಂತ ತೋರಿಸುವ ಅಪಾರವಾದ ಕರುಣೆ ಇದು, ಭಕ್ತ ವಾತ್ಸಲ್ಯ ಇದು ಅಂತ ಅನುಸಂಧಾನ ಮಾಡಬೇಕು. ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ 3 ಜನ ಕಾಶಿರಾಜನ ಮಕ್ಕಳಿದ್ರು. ಅದರಲ್ಲಿ ಅಂಬೆ ಮೊದಲನೇ ಮಗಳು. ಭೀಷ್ಮ ಮೂವರನ್ನು ಕೂಡ ಕ್ಷತ್ರಿಯರ ಜೊತೆಗೆ ಯುದ್ಧ ಮಾಡಿ ತಾನು ಅವರನ್ನು ಕರೆದುಕೊಂಡು ಬಂದರೆ, ಅವರನ್ನು ಕರೆದುಕೊಂಡು ಬಂದದ್ದು ಮಾತ್ರ ತಾನು ವಿವಾಹ ಮಾಡಿಕೊಳ್ಳಿಕ್ಕಲ್ಲ, ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ, ಪಾಂಡವಿಗೆ ಕೊಟ್ಟು ಮದುವೆ ಮಾಡಿಸ್ಲಿಕ್ಕೆ ಅಂತ ಹೇಳ್ತಿರ್ತದೆ. ಅದರಲ್ಲಿ ಧೃತರಾಷ್ಟ್ರನ ಮೇಲೆ ವಿಶೇಷ. ಹಾಗಾಗಿ ಆ ಸಂದರ್ಭದಲ್ಲಿ ಧೃತರಾಷ್ಟ್ರನೂ ಅಲ್ಲ, ಆ ಸಂದರ್ಭ ಇನ್ನು ಹಿಂದೆ ನಡೆದಿದ್ದು. ಅದು ಆಂಬಿಕೆಯ ಅಂತ ಧೃತರಾಷ್ಟ್ರನಿಗೆ ಹೆಸರು. ಅಂಬಿಕೆಯ ಮಗನಾಗಿ ಹುಟ್ಟಿದ ಧೃತರಾಷ್ಟ್ರ ಅಂತ. ವಿಚಿತ್ರವಾದ ಒಂದು ಸಂದರ್ಭವನ್ನು ಮಹಾಭಾರತ ಹೇಳ್ತದೆ.
ಅಂಬೆ ತಕರಾರು ತೆಗಿತಾಳೆ. ಏನೇ ಆಗಲಿ ನೀನೇ ತಾನೇ ಎಲ್ಲ ಕ್ಷತ್ರಿಯರನ್ನು ಗೆದ್ದದ್ದು. ನಾನು ವಿವಾಹ ಮಾಡಿಕೊಂಡ್ರೆ ನಿನ್ನನ್ನು ಮಾಡ್ಕೊಳ್ತೇನೆ, ನೀನು ಕರ್ಕೊಂಡು ಬಂದು ಮಾಡಿಕೊಳ್ಳೋದಿಲ್ಲ ಅಂತಿದ್ದಿ. ನೋಡು, ನಿನ್ನ ಗುರುಗಳು ಪರಶುರಾಮ ದೇವರ ಹತ್ರ ಹೋಗಿ ದೂರ ಹೇಳಿ ಆದರೂ ನಿನ್ನನ್ನು ಮದುವೆ ಮಾಡಿಕೊಳ್ತೇನೆ ಅಂತ ಹೇಳು ಅಂದರು. ಪರಶುರಾಮ ದೇವರ ಹತ್ರ ದೂರ ಹೇಳಿದ್ದು, ನಿಮ್ಮ ಶಿಷ್ಯ ಹೇಗೆ ಮಾಡಿದ್ದಾನೆ, ಏನಾದರೂ ಉಪಾಯ ಮಾಡ್ರಿ. ಪರಶುರಾಮ ಯುದ್ಧ ಮಾಡ್ತೇನೆ, ಬೇಕಂದ್ರೆ ಯುದ್ಧ ಮಾಡ್ತೇನೆ, ನಿನಗಾಗಿ ಯುದ್ಧ ಮಾಡ್ತೀನಿ ಶಿಷ್ಯನೊಟ್ಟಿಗೆ. ನಾನು ಸೋತ್ರೆ ನಾನೇನು ಮಾಡೋ ಹಾಗಿಲ್ಲ, ಭೀಷ್ಮರನ್ನ ಅವನಿಗೆ ಅಧಿಕಾರ ಹೇಳೋ ಹಾಗಿಲ್ಲ, ಆದೇಶ ಮಾಡೋ ಹಾಗಿಲ್ಲ. ಇಲ್ಲ, ನಾನು ಗೆದ್ರೆ ಅವನಿಗೆ ಅಧಿಕಾರದಿಂದ ಹೇಳ್ತೇನೆ ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಹೀಗೆ ಮಾಡಿದ್ದಂತೆ ಅಂಬೆ ಹತ್ರ. ಯುದ್ಧ ಪ್ರಾರಂಭ ಆಗಬೇಕು, ಸ್ವಲ್ಪ ಯುದ್ಧ ನಡೆದಿದೆಯೋ ಇಲ್ಲೋ, ಸೋತೆ ಅಂದ್ಬಿಟ್ಟಂತೆ ಪರಶುರಾಮ. ಮಹಾಭಾರತದಲ್ಲಿ ಕಥೆ ಬರ್ತದೆ. ಮಧ್ವಾಚಾರ್ಯರು ಹೇಳ್ತಾರೆ, ಪರಶುರಾಮ ಎಲ್ಲಾದರೂ ಸೋತುತ್ತಿದ್ದೇನೆ, ಪರಶುರಾಮ ಸೋತ ಅಂತ ಮಹಾಭಾರತದಲ್ಲಿ ಕಥೆ ಬಂದದ್ದು ಎಲ್ಲ ಹೇಗೆ ಅರ್ಥೈಸಿಕೊಳ್ಬೇಕು. ಭೀಷ್ಮಾಯಚ ಯಶೋದಾತುಂ ಅಂತ ವಿವರಣೆ ಕೊಟ್ಟು, ಪರಶುರಾಮನಿಗೆ ಗೊತ್ತು ಭೀಷ್ಮ ವ್ರತ ಮಾಡಿದ್ದಾನೆ, ಪ್ರತಿಜ್ಞೆ ಮಾಡಿದ್ದಾನೆ ಸತ್ಯವತಿಗಾಗಿ, ತಮ್ಮ ಅಪ್ಪ ಶಂತನುಗಾಗಿ. ಹಾಗಾಗಿ ತಾನು ವಿವಾಹ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಆ ಪ್ರತಿಜ್ಞೆ ಸತ್ಯ ಮಾಡಬೇಕು. ಭೀಷ್ಮ ಸತ್ಯ ಪ್ರತಿಜ್ಞೆ ಅಂತ ಪ್ರಸಿದ್ಧಿ ಬರಬೇಕು. ತಾನು ಸೋತ್ರೂ ಪರವಾಗಿಲ್ಲ, ಶಿಷ್ಯನ ಹತ್ರ ಸೋತಗೆ ಅಲ್ಲೂ ಅಲ್ಲಂತ. ಯಾಕಂದ್ರೆ ಪಾಠ ಮಾಡಿದ್ದೆಲ್ಲ ಇವರೇ. ಆದ್ದರಿಂದ ಹೀಗೆ ಭಗವಂತ ಭೀಷ್ಮರ ಮೇಲೆ ವಾತ್ಸಲ್ಯ ತೋರಿಸಿದ ಅಂತ ಮಹಾಭಾರತದ ಕಥೆ. ಇವನ್ನೆಲ್ಲ ನಾವು ಆಲೋಚನೆ ಮಾಡಿ ಭಾಗವತವನ್ನು ವಿವರಣೆ ಕೊಡುವಾಗ ಭೀಷ್ಮಾಚಾರ್ಯರಿಗೆ ಕೃಷ್ಣ ಕೀರ್ತಿ ಕೊಡ್ಲಿಕ್ಕೋಸ್ಕರನೇ ಹಾಗೆ ಮಾಡಿದ ಅಂತ ತಿಳಿಬೇಕೇ ಹೊರತು ಬೇರೆ ಉಪಾಯ ಇಲ್ಲ ಅಂತ. ಇನ್ನು ದಾನ ಧರ್ಮ, ರಾಜಧರ್ಮ, ಮೋಕ್ಷ ಧರ್ಮ, ಸ್ತ್ರೀ ಧರ್ಮ, ಭಗವದ್ ಧರ್ಮ ಇವುಗಳನ್ನು ವಿಸ್ತಾರವಾಗಿ ಸಂಕ್ಷೇಪವಾಗಿ ಭೀಷ್ಮಾಚಾರ್ಯರು ವ್ಯಾಖ್ಯಾನ ಮಾಡಿದರು. ರಾಜಧರ್ಮಾನ್, ದಾನ ಧರ್ಮಾನ್, ಮೋಕ್ಷ ಧರ್ಮಾನ್ ವಿಭಾಗಶಃ, ಸ್ತ್ರೀ ಧರ್ಮಾನ್, ಭಗವದ್ ಧರ್ಮಾನ್ ಸಮಾಸವ್ಯಾಸ ಯೋಗತಃ, ಧರ್ಮಾರ್ಥ ಕಾಮ ಮೋಕ್ಷಾಶ್ಚ ಸಹೋಪಾಯಾನ್ ಯಥಾ ಮುನೆ ನಾನಾಖ್ಯಾನೇತಿಹಾಸೇಷು ವರ್ಣಯಾಮಾಸ ತತ್ವವಿತ್. ಈ ಎರಡು ಶ್ಲೋಕಗಳು ಮಹಾಭಾರತದ ಅನುಶಾಸನ ಪರ್ವದ ಸಾರಭೂತವಾಗಿದೆ ಅಂತ ನಾವು ತಿಳಿಬೇಕು. ಇಷ್ಟಾದ ಮೇಲೆ ಹೇಳಬೇಕಾದದ್ದೆಲ್ಲ ಹೇಳಿದ ಮೇಲೆ ಧರ್ಮರಾಜನ ಮನಸ್ಸಿನಲ್ಲಿದ್ದ ಎಲ್ಲ ಸಂಶಯ ದೂರ ಆಯಿತು. ಆದರೆ ಭೀಷ್ಮಾಚಾರ್ಯರಿಗೆ ಶ್ರೀಕೃಷ್ಣನ ಸ್ಮರಣೆ ಹೆಚ್ಚಾಯಿತು. ಅಲ್ಲಿವರೆಗೂ ಇದ್ದದ್ದು ಸ್ಮರಣೆಗಿಂತಲೂ ಹೆಚ್ಚು ಸ್ಮರಣೆ ಬಂತು ಕೃಷ್ಣನ್. ಏನು ಭಕ್ತ ವಾತ್ಸಲ್ಯ ಕೃಷ್ಣನಿಗೆ. ನಾನು ಶರಶೆಯಲ್ಲಿ ಮಲಗಿದಾಗೂ ನನಗೆ ಅವನ ದರ್ಶನ ಕೊಡಬೇಕು ಅಂತ ಅಲ್ಲಿಂದ ಬಂದಲ್ಲ, ಆ ಭಕ್ತ ವಾತ್ಸಲ್ಯ ಅವರಿಗೆ ಅರ್ಥ ಆಯಿತು. ಆಗ ಅವರು ಸ್ತೋತ್ರ ಮಾಡ್ತಾರೆ. ವಿಶುದ್ಧಯಾ ಧಾರಣಯಾ ಧೃತಾಶುಭ ತದೀಕ್ಷಯೈವಾಶುಗತಾಯುಧವ್ಯಥಃ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ತುಷ್ಟಾವ ಜಲ್ಪಂ ವಿಸರ್ಜನ್ ಜನಾರ್ದನಂ. ಜಲ್ಪಂ ವಿಸರ್ಜನ್, ಅಲ್ಲಿವರೆಗೂ ಮಾತನಾಡ್ತಾ ಇದ್ದದ್ದನ್ನು ಬಿಟ್ಬಿಟ್ಟ, ಹರಟೆ ಹೊಡೆಯೋದನ್ನು ಬಿಟ್ಬಿಟ್ಟ. ದೇಹಕ್ಕೆಲ್ಲ ಗಾಯಗಳಾಗಿದ್ದಾವೆ, ಗಾಯಗಳಿಂದ ಚುಚ್ಚುತ್ತಿದೆ, ವ್ಯಥೆ ಆಗ್ತಾ ಇತ್ತು. ಆದ್ರೆ ಆ ವ್ಯಥೆ ಎಲ್ಲ ದೂರ ಆಯಿತು ಕೃಷ್ಣನ ದರ್ಶನದಿಂದ. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ವಿಭ್ರಮಃ ತುಷ್ಟಾವಜಲ್ಪಂ ವಿಸರ್ಜನ್ ಜನಾರ್ದನಂ. ತುಷ್ಟಾವ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಿದ ಅಂತ ಬಂತು. ಇದು ಭೀಷ್ಮಕೃತ ಕೃಷ್ಣ ಸ್ತುತಿ. ಸ್ತೋತ್ರ ಏನಿತ್ತು? ಇತಿಮತಿರುಪಕಲ್ಪಿತಾ ವಿತೃಷ್ಣಾ
ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖ ಉಪಗತೆ ಕ್ವಚಿತ್ ವಿಹರ್ತುಂ ಪ್ರಕೃತಿಮುಪೇಯುಷಿ ಯದ್ಭವತ್ ಪ್ರವಾಹಃ ತ್ರಿಭುವನ ಕಮಲಂ ತಮಾಲವರ್ಣಂ ರವಿಕರ ಗೌರವರಾಂಬರಂ ದಧಾನೆ ವಪುರಣಕ ಕುಲಾವೃತಾನನಾಬ್ಜಂ ವಿಜಯ ಸಖೇ ರತಿರಸ್ತು ಮೇ ನವದ್ಯಾ ಯುಧಿತುರಗ ರಜೋ ವಿಧೂಮ್ರ ವಿದ್ಯತ್ ಕಚರುಲಿತ ಶ್ರಮವಾರ್ಯಲಂಕೃತಾಸ್ಯೇ ಮಮ ನಿಶಿತ ಶರೈರ್ವಿವಿಧ್ಯಮಾನ ತ್ವಚೀಲ ಸತ್ಕವಚೇಸ್ತು ಕೃಷ್ಣ ಆತ್ಮ. ಹೇಗಿದೆ ಇದೆಲ್ಲ ಭಾಗವತದಲ್ಲಿ ಭೀಷ್ಮ ಮಾಡಿದ ಸ್ತೋತ್ರಗಳನ್ನು ಅನುಸಂಧಾನ ಮಾಡಬೇಕು. ಅವರು ಹೇಳ್ತಾರೆ, ಹೇ ಕೃಷ್ಣ, ನನಗಿನ್ನೂ ಆ ರೂಪ ಮರ್ತಿಲ್ಲ ಅಂತಾರೆ. ಹಾಗಾಗಿ ನನ್ನ ಮನಸ್ಸು ಯಾವಾಗಲೂ ಆ ರೂಪದಲ್ಲೇ ಇರುವ ಹಾಗೆ ಮಾಡಿಬಿಡು. ಅದು ಯಾವ ರೂಪ? ಅದೇ ಸಾರಥ್ಯ ಮಾಡ್ತಾ ಇದ್ದೆಲ್ಲ, ಅರ್ಜುನನ ರಥದ ಸಾರಥ್ಯ ರಣಾಂಗಣದಲ್ಲಿ ಬಹು ವೇಗವಾಗಿ ರಥ ಓಡಿಸುವಾಗ ಮುಂದಿರುವ ಕುದುರೆಗಳು ಆ ರಣಾಂಗಣದಲ್ಲಿ ಸಾಗುವಾಗ ಕಾಲು ಇಟ್ಟಾಗೆ ಕುದುರೆಗಳ ಕಾಲಿನಿಂದ ಧೂಳು ಮೇಲೆ ಬರ್ತಿತ್ತಂತೆ. ಎದ್ದ ಧೂಳು ಕೃಷ್ಣನ ಗುಂಗುರು ಕೂದಲುಗಳ ಮೇಲೆ ಬಂದು ಕೂಡ್ತಿತ್ತಂತೆ. ಕೃಷ್ಣ ಆ ಕೂದಲನ್ನು ಹೀಗೆ ಜಾಡಿಸಿ ಸಾರಥ್ಯ ಮಾಡುವಾಗ ಮುಖದಲ್ಲಿ ಒಂದು ಬೆವರಿನ ಹನಿ ಸುರಿತಿತ್ತಂತೆ. ಕೃಷ್ಣನ ಮುಖದಲ್ಲಿ ಹನಿ, ಅದಕ್ಕೆ ಶ್ರಮವಾರಿ ಅಂತಾರೆ. ಆ ಹನಿ ಸುರಿಸ್ತಾ ಧೂಳನ್ನೆಲ್ಲ ಮೈಗೆ ಅಂಟಿಸ್ಕೊಂಡು ಯುದ್ಧ ಭೂಮಿಯಲ್ಲಿ ಅರ್ಜುನನ್ ರಕ್ಷಿಸ್ಲಿಕ್ಕೋಸ್ಕರ ಭೂಭಾರ ಹರಣ ಮಾಡ್ತೇನೆ ಅಂತ ಹೇಳಿ ವಿಲಸತ್ ಕವಚೆ, ಕೃಷ್ಣನು ಕವಚ ಹಾಕೊಂಡು ಬಂದಿದ್ದಂತೆ ಸಾರಥ್ಯ ಮಾಡುವಾಗ. ಕವಚ ಹಾಕೊಂಡು ಸಾರಥ್ಯ ಮಾಡಲಿಕ್ಕೆ ಕೂತಂತ ಆ ನಿನ್ನ ರೂಪ ಈಗಲೂ ನನ್ನ ಮನಸ್ಸಿನಲ್ಲಿದೆ. ಆ ರೂಪ ಯಾವಾಗಲೂ ಇರೋ ಹಾಗೆ ಮಾಡು ಕೃಷ್ಣ ಅಂತ ಕೇಳಿದ್ರು. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್. ಯುಧಿ ತುರಗ ರಜೋ ವಿಧೂಮ್ರ ವಿದ್ಯತ್. ತುರಗ ಅಂದ್ರೆ ಕುದುರೆಗಳು. ಯುದ್ಧದಲ್ಲಿ ಕುದುರೆಗಳು ಬಹು ವೇಗವಾಗಿ ಸಂಚರಿಸಿದರೆ ಧೂಳು ಎಡ್ತದೆ. ಎದ್ದ ಧೂಳು ಕಚಲುಲಿತ ಶ್ರಮವಾರ್ಯಲಂಕೃತಾಸ್ಯೇ, ಆ ಮುಂದೆ ಕೂದಲುಗಳ ಮೇಲೆಲ್ಲ ಬಂದು ಕೂಡ್ತಿತ್ತಂತ. ಆಗ ಕೃಷ್ಣ ಓಡಿಸುವ ರಭಸ ಜಾಸ್ತಿ ಆದಾಗ ಮುಖದಲ್ಲಿ ಒಂದು ಶ್ರಮವಾರಿ ಬೆವರಿನ ಹನಿ ಸುರಿತಿತ್ತಂತೆ. ಅಂಥ ನಿನ್ನ ಈ ಮುಖ, ನಿನ್ನ ರೂಪ ಮಮ ನಿಶಿತ ಶರೈರ್ ವಿವಿದ್ಯಮಾನ ತ್ವಚಿ ವಿಲಸತ್, ಅದು ಬೇಕಾಗಿದೆ. ಕೃಷ್ಣ ಮೇಲಿಂದ ಮೇಲೆ ಭೀಷ್ಮಾಚಾರ್ಯ ಮುನ್ಮುಂದೆ ರಥ ತಗೊಂಡು ಹೋಗ್ತಿತ್ತಂತೆ. ಮಾಡೋ ಯುದ್ಧ ಭೀಷ್ಮರ ಜೊತೆಗೆ ಮಾಡೋ ಯುದ್ಧ ಅರ್ಜುನ ಅಂತ. ಆ ಬಿಡ್ತಿದ್ದ ಬಾಣಗಳು ಒಮ್ಮೊಮ್ಮೆ ಕೃಷ್ಣನಿಗೆ ಬಂದು ಚುಚ್ಚುತ್ತಿತ್ತಂತೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭೀಷ್ಮರಂತಾರೆ, ನಾನೇ ಬಿಡ್ತಿದ್ದ ಬಾಣಗಳು ನಿನ್ನ ಕವಚದಲ್ಲಿ ಹೋಗಿ ಚುಚ್ಚಿದರೂ ಕೂಡ ಏನೂ ನನ್ನ ಮೇಲೆ ಸ್ವಲ್ಪವೂ ಕಟಾಕ್ಷ ಬೀರದೇನೆ ಹಾಗೇ ಯುದ್ಧ ಮಾಡಬೇಕು ಅಂತ ಹೇಳಿ ಅರ್ಜುನನಿಗೆ ಉತ್ಸಾಹ ತುಂಬುತ್ತಿದ್ಯಲ್ಲ, ಆ ನಿನ್ನ ರೂಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರಲಿ ಅಂತ ಕೇಳಿದ್ರು. ಇದು ಶ್ಲೋಕದ ಪದದ ಅರ್ಥ. ಭಾವ ಇಷ್ಟು ತಿಳ್ಕೊಂಡ್ವಿ. ವಾಸ್ತವಿಕ ಅರ್ಥ ಏನಿದಕ್ಕೆ? ಭೀಷ್ಮರಿಗೆ ಮನಸ್ಸಿನಲ್ಲಿ ಏನಾಗ್ತಿದೆ, ಯಾಕೆ ಹೋಗಿ ಸರಸೆಯಲ್ಲಿ ಮಲಗಿದಾಗ ಯುದ್ಧ ಭೂಮಿಯಲ್ಲಿ ನಡೆದ ಘಟನೆಗಳನ್ನು ಇಲ್ಲಿ ನೆನಪಿಸ್ಕೊತಾರೆ ಅಂತ ಅನಿಸ್ತದೋ ಇಲ್ಲೋ? ಅದಕ್ಕೆ ವಿವರಣೆ ಕೊಡ್ತಾರೆ. ಯುದ್ಧ ಭೂಮಿಯಲ್ಲಿಯೂ ಕೃಷ್ಣನಿಗೆ ನಾನು ವಿರೋಧ ಮಾಡಿಬಿಟ್ಟೆ ಅನ್ನೋ ಪಶ್ಚಾತ್ತಾಪ ಅವರಿಗೆ ಬಂತು. ಎಷ್ಟು ಬಾಣ ಬಿಟ್ಬಿಟ್ಟೆ ಕೃಷ್ಣ, ನಿನಗೆ ಚುಚ್ಚಿದೆ ನಾನು ಬಾಣದಿಂದ, ಅದನ್ಯಾವುದು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ ಭೀಷ್ಮ ಸರಸೆಯಲ್ಲಿ ಮಲಗಿದಾನೆ, ಅವನಿಗೆ ದರ್ಶನ ಕೊಡಬೇಕು ಅಂತ ಇಲ್ಲಿ ತನಕ ಬಂದು ಕೊಟ್ಟೆಲ್ಲ. ಇದಕ್ಕಿಂತ ಕರುಣಾಸಾಗರ ಯಾರು ಸ್ವಾಮಿ? ಇದಕ್ಕಿಂತ ಅಪರಾಧಿ, ನನ್ನಂಥ ಅಪರಾಧಿ ಇನ್ಯಾರಿದ್ದಾರೆ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋರ್ಬಲಯೋ ರಥಂ ಪ್ರವೇಶ
ಪ್ರವೇಶ್ಯ ಸ್ಥಿತವತಿ ಪರಸೈನಿಕಾಯುರಕ್ಷಣಾ ಹೃತವತಿ ಪಾರ್ಥ ಸಖೇರತಿರ್ಮಮಾಸ್ತು. ಇದು ಮಹಾಭಾರತದ ಯುದ್ಧದ ಪ್ರಾರಂಭದಲ್ಲಿ ನಡೆದ ಘಟನೆಯನ್ನ ಭೀಷ್ಮರು ಈ ಶ್ಲೋಕದಲ್ಲಿ ಹೇಳುವಾಗ ಹೇಳ್ಬಿಡ್ತಾರೆ ಸತ್ಯವನ್ನ. ಈ ಶ್ಲೋಕ ನಿಮಗೆ ಅರ್ಥ ಆಗ್ತದೆ ಓದುವಾಗೆ. ಸಪದಿ ಸಖಿ ವಚೋ ನಿಶಮ್ಯ. ಸಖಿ ಕೃಷ್ಣನ ಸ್ನೇಹಿತ ಯಾರು? ಅರ್ಜುನ. ವಚೋ ನಿಶಮ್ಯ, ಅವನ ಮಾತು ಹೇಳಿದ, ಕೃಷ್ಣ ನಾನು ಎರಡೂ ಸೇನೆಗಳ ಮಧ್ಯದಲ್ಲಿ ಹೋಗಿ ನಿಲ್ಲಬೇಕು, ನೋಡ್ಬೇಕು, ನಾನು ಕೈರ್ಮಯ ಯೋದ್ಧವ್ಯಂ, ಯಾರ ಜೊತೆಗೆ ನಾನು ಯುದ್ಧ ಮಾಡಬೇಕು ಅವರನ್ನೆಲ್ಲ ನೋಡಬೇಕಾಗಿದೆ. ಹಾಗಾಗಿ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ಎರಡೂ ಸೇನೆಗಳ ಮಧ್ಯದಲ್ಲಿ ತಗೊಂಡು ರಥ ತಂದು ನಿಲ್ಲಿಸು ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ದ. ಅದನ್ನು ಇಲ್ಲಿ ಹೇಳ್ತಾರೆ. ಸಪದಿ ಸಖಿ ವಚೋ ನಿಶಮ್ಯ ಮಧ್ಯೆ ನಿಜ ಪರಯೋ. ನಿಜ ಪರಯೋ ಅಂದ್ರೆ ಆ ಕೌರವ ಮತ್ತು ಪಾಂಡವ ಇವರಿಬ್ಬರ ನಿಜ ಪರಯೋರ್ ಬಲಯೋರ್ ರಥಂ ಪ್ರವೇಶ್ಯ, ರಥ ತಂದು ನಿಲ್ಲಿಸಿದ್ದಂತೆ. ಮಹಾಭಾರತ ಮಾತ್ರ ನೋಡುವಾಗ ಏನು ಅನಿಸ್ತದೆ? ಅರ್ಜುನನಿಗೋಸ್ಕರ ಕೃಷ್ಣ ಹಾಗೆ ತಂದು ನಿಲ್ಲಿಸಿದ ರಥ ಅಂತ. ಕೃಷ್ಣ ರಥ ಹಾಗೆ ಯಾಕೆ ತಂದು ನಿಲ್ಲಿಸಿದ ಅಂತ ಭೀಷ್ಮರು ಇಲ್ಲಿ ಹೇಳ್ತಾರೆ. ನಿಲ್ಲಿಸಿ ಅರ್ಜುನನಿಗೆ ನೋಡು ಅಂತ ಹೇಳಿದ್ದಲ್ಲಂತೆ, ತಾನೇ ನೋಡಿದ್ದಂತೆ ಎಲ್ಲರನ್ನ. ಕೃಷ್ಣ ನೋಡಿದ್ದಂತೆ. ಯಾಕೆ ನೋಡಿದ? ಸ್ಥಿತವತಿ ಪರಸೈನಿಕಾಯುರಕ್ಷಣಾ ಧೃತವತಿ ವಿಜಯ ಸಖೇರತಿರ್ಮಮಾಸ್ತು. ಹೇಗಿದೆ ಪದಗಳು? ಸ್ಥಿತವತಿ ಪರಸೈನಿಕಾಯುರಕ್ಷಣಾ ಹೃತವತಿ. ಅಲ್ಲಿ ಯಾರೆಲ್ಲ ನಿಂತಿದ್ರಲ್ಲ ಕೌರವರ ಕಡೆ ಸೈನ್ಯದವರು, ಬೆಟ್ಟದಷ್ಟು ಆಯುಷ್ಯ ಪಡ್ಕೊಂಡು ಬಂದಿದ್ರಂತೆ ಒಬ್ಬೊಬ್ರು. ಕೃಷ್ಣನ್ ಸಂಕಲ್ಪ 18 ದಿವಸದಲ್ಲಿ ಯುದ್ಧ ಮುಗಿಬೇಕು ಅಂತ. ಎದುರುಗಡೆ ಇದ್ದವರೆಲ್ಲ ಅಧಿರಥ ಮಹಾರಥರು ಬೆಟ್ಟದಷ್ಟು ಆಯುಷ್ಯ ಅಷ್ಟು ಪಡ್ಕೊಂಡು ಬಂದಿದ್ದಾರೆ. ಈಗ ಕೃಷ್ಣ ಏನ್ ಮಾಡ್ಬೇಕು? ಆಯುಷ್ಯ ಅಷ್ಟು ಪಡ್ಕೊಂಡಿದ್ದಾನೆ. 18 ದಿವಸದಲ್ಲಿ ಯುದ್ಧ ಮುಗೀತಿರ್ಲಿಲ್ಲ, ಆವಾಗ ಭೂಭಾರ ಹರಣ ಆಗ್ತಿರ್ಲಿಲ್ಲ. ಅದಕ್ಕೆ ಕೃಷ್ಣ ಏನ್ ಮಾಡಿದ? ಆ ರಥ ತಂದು ನಿಲ್ಲಿಸೋ ನೆಪ ಮಾಡಿ ತನ್ನ ಕಣ್ಣಿನ ದೃಷ್ಟಿಯಿಂದ ಪರಸೈನಿಕರ ಆಯುಷ್ಯವನ್ನೆಲ್ಲ ಆಕರ್ಷಣೆ ಮಾಡಿಬಿಟ್ಟಂತೆ. ಪರಸೈನಿಕಾಯು ಅಕ್ಷಣಾ ಋತವತಿ ಪಾರ್ಥಸಕೆ ಮಮ ಮನಃ ಅಸ್ತು ಅಂತ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ ಭೀಷ್ಮಾಚಾರ್ಯ. ಪರಸೈನ್ಯದಲ್ಲಿದ್ದ ಆಯುಷ್ಯವನ್ನ ಅಕ್ಷಣ ಕಣ್ಣಿನಿಂದ ಹೃತವತಿ ಅಪಹರಿಸಿ 18 ದಿವಸಕ್ಕೆ ಎಲ್ಲರೂ ಮುಗಿದಿರ್ಬೇಕು, ಒಬ್ಬನು ಉಳಿದಿರಬಾರ್ದು, ಪಾಂಡವರು ಮಾತ್ರ. ಹಿಂಗೆ ಯಾರು ಪ್ಲಾನ್ ಮಾಡ್ತಾರೆ? ಕರೋನಾ ಬರಲಿಲ್ಲ, ರೋಗ ಬರಲಿಲ್ಲ, ರುಜಿನ ಬರಲಿಲ್ಲ. ಅರ್ಥ ಮಾಡ್ಕೊಳ್ಬೇಕು, ಆಯುಷ್ಯವು ಕೃಷ್ಣನ ಅಧೀನ. ನಿನ್ನೆ ಕಥೆ ಕೇಳಿದ್ವಿ, ಮೃತ್ಯು ಭಗವಂತನ ಅಧೀನ, ಅಪಮೃತ್ಯು ಪರಿಹರಿಸೋನು ಭಗವಂತ, ಬ್ರಹ್ಮ ತೇಜಸ್ಸು ಬ್ರಹ್ಮಾಸ್ತ್ರವನ್ನು ಓಡಿಸೋನು ಪರಮಾತ್ಮ. ಇವತ್ತು ಹೇಳ್ತಾರೆ ಕಥೆ, ಆಯುಷ್ಯವನ್ನು ಅಪಹರಿಸೋನು ಭಗವಂತ, ಆಯುಷ್ಯವನ್ನು ಕೊಡೋನು ಅವನೇ. ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವಂತನಃ. ಧನ್ವಂತರಿ ರೂಪದಿಂದ ರೋಗ ರುಜಿನಗಳು ಬಾರದಂತೆ, ಬಂದಿದ್ರೆ ಅದನ್ನು ಪರಿಹರಿಸುವಂತೆ ಮಾಡಿ ಭಕ್ತರಿಗೆ ಆಯುಷ್ಯವನ್ನು ಕೊಡೋನು ಭಗವಂತ. ಅವನು ಬೇಡ ಅಂತ ಅನಿಸಿದ್ರೆ ಅವನ ಆಯುಷ್ಯ ಎಷ್ಟೇ ಇದ್ರೂ ಕೂಡ ಅದನ್ನು ಅಪಹರಿಸಿ ಅವನನ್ನು ಇಲ್ಲ ಅಂತ ಅನಿಸೋನು ಭಗವಂತ. ಮೃತ್ಯು ನಮಾಮಿ. ಮೃತ್ಯುವಿಗೆ ಮೃತ್ಯುವೇನಿಪ ಅಂತ ಜಗನ್ನಾಥದಾಸರು ಹೇಳಲ್ವೇ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೇ ಕೃಷ್ಣ, ಅಂದಿನ ದಿನವೇ ಆ ಪರಸೈನಿಕರ ಆಯುಷ್ಯವನ್ನ ನಿನ್ನ ಕಣ್ಣಿನಿಂದ ಅಪಹರಿಸಿದೆಯಲ್ಲ, ಇವರಿಗೆ ಅದು ಗೊತ್ತಾಗ್ಬೇಡಿ. ಅದು ಇದೇ ಜ್ಞಾನಿಗಳ ವೈಶಿಷ್ಟ್ಯ. ಭೀಷ್ಮಾಚಾರ್ಯರು ಎಷ್ಟು ದೊಡ್ಡ ಜ್ಞಾನಿಗಳು ಅಂತನ್ಲಿಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ ನಿಮಗೆ. ರಥ ಸೈನ್ಯದ ಮಧ್ಯದಲ್ಲಿ ತಂದು ನಿಲ್ಲಿಸಿ ಕೃಷ್ಣ ಆಯುಷ್ಯವನ್ನು ಅಪಹರಿಸಿದ್ದನ್ನ ಭೀಷ್ಮಾಚಾರ್ಯರು ಕಂಡುಕೊಂಡಿದ್ದಾರೆ ಅನ್ನಲಿಕ್ಕೆ ಈ ಅವರ ಮಾತೇ ಸಾಕ್ಷಿ. ಇದೇ ಪ್ರಮಾಣ ಅಲ್ವೇ? ಹೃತವತಿ ಪರಸೈನಿಕಾಯುರಕ್ಷಣಾ
ಸ್ಥಿತವತಿ ಪಾರ್ಥ ಸಖೇರ ತಿರ್ಮಮಾಸ್ತು. ಅಂಥ ಪಾರ್ಥ ಸಹಿತನಾದ ಹೇ ಕೃಷ್ಣ, ನಿನ್ನಲ್ಲಿ ಆ ನಿನ್ನ ರೂಪದಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರೋ ಹಾಗೆ ಮಾಡೋ. ಬಹಳ ಅರ್ಥಗರ್ಭಿತ ಶ್ಲೋಕಗಳಿವೆಲ್ಲ. ಹಾಗಾದ್ರೆ ಈಗ ನನ್ನ ಆಯುಷ್ಯ ಎಷ್ಟಿದೆ ಅಂತ ನಿನಗೆ ಗೊತ್ತು, ನನಗೆ ಗೊತ್ತು. ನೀ ನನ್ನ ಆಯುಷ್ಯವನ್ನು ಕೂಡ ಉತ್ತರಾಯಣ ಬರಲಿ ಅನ್ನೋದು ನಿಮಿತ್ತ ಅಷ್ಟೇ. ಕೆಲವರಿಗೆ ಮಹಾಭಾರತ ನೋಡಿದಾಗ ಅನಿಸ್ತದೆ ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತ ಕಾಯ್ತಾ ಇದ್ರು ಅಂತ. ದಕ್ಷಿಣಾಯನದಲ್ಲಿ ಹೋಗಿದ್ರು ಅವರಿಗೆ ಮುಕ್ತಿ ಕೊಡ್ತಾರೆ ದೇವರು ಅಂತ ಭಗವತ್ಪಾದರು ಗೀತಾ ಭಾಷೆಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಭಗವದ್ಭಕ್ತರಿಗೆ ಯಾವ ಅಯನದಲ್ಲಿ ಹೋದ್ರು ಭಗವದ್ಭಕ್ತ ಅನ್ನೋ ಕಾರಣಕ್ಕೆ ಅವರನ್ನ ಸದ್ಗತಿ ಕಳಿಸ್ತಾನಂತೆ ಶ್ರೀಹರಿ. ಆ ಭಕ್ತಿಯ ಸಾಮರ್ಥ್ಯ ಅಂತದ್ದೆಂತದಂತ. ಅದು ನಿಮಿತ್ತ ಅಷ್ಟೇ. ದಕ್ಷಿಣಾಯಣ ಉತ್ತರಾಯಣ ಅನ್ನೋದೆಲ್ಲ ನಿಮಿತ್ತಗಳು. ಅದರ ಅಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡೋದು ವಿಶೇಷ ಆಗತ್ತೆ. ಅದೂ ಒಂದು ನಿಮಿತ್ತ. ಯಾಕಂದ್ರೆ ಋಷಿಗಳು ಹೇಳಿದ್ದಾರೆ ಉತ್ತರಾಯಣ ಬರ್ತಿದೆ ಬಾ ನೀನು ಅಂತ ಕರೆದ್ರಂತ. ಆಮೇಲೆ ಬಹಳ ವಿಸ್ತೃತ. ಜ್ಞಾನಿಗಳು ಯಾವಾಗಲೂ ತಮ್ಮ ದೇಹವನ್ನು ಬಿಡೋದ್ರಲ್ಲಿಯೂ ಕೂಡ ಸಮಯ ನೋಡಿ ಬಿಡ್ತಾರಂತ. ಅದೇ ಜ್ಞಾನಿಗಳ ವೈಶಿಷ್ಟ್ಯ. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೇ ಇದೆ ಅದಕ್ಕೆ. ಶರಣರು ಎಷ್ಟು ಮಹಾತ್ಮರು ಅನ್ನೋದನ್ನ ಮರಣದಲ್ಲಿ ನೋಡು ಅಂತ ಹೇಳ್ತಾರೆ. ಈ ಶರಣ ಎಷ್ಟು ಮಹಾತ್ಮ ಅನ್ನೋದನ್ನ ಎಲ್ಲಿ ನೋಡು ಅಂತ ಹೇಳ್ತಾರೆ? ಮರಣದಲ್ಲಿ ನೋಡು ಅಂತ. ರೋಗ ಇಲ್ಲ, ರುಜಿನಗಳಿಲ್ಲ, ಪರಾಧೀನ ಆಗಲಿಲ್ಲ, ದೈನಂದಿನ ಚಟುವಟಿಕೆಗಳನ್ನು ಮಾಡಿ ಸಹಜವಾಗಿ ಉಸಿರನ್ನು ಹೊರಗೆ ತಗೊಂಡು ಹೋಗ್ತಾರಲ್ಲ, ಅದು ಬಹಳ ದೊಡ್ಡ ಮಹಾತ್ಮ. ಹಾಗಾಗಿ ಭೀಷ್ಮಾಚಾರ್ಯರಿಗೆ ಅದೆಲ್ಲ ಗೊತ್ತಿದೆ. ಚಿರಜೀವಿಗಳು ಹೌದು, ಇಚ್ಛಾಮರಣಿಗಳು ಹೌದು. ಹಾಗಾಗಿ ಅವರಿಗೆ ಯಾವುದ್ರದ್ದು ಕೂಡ ಅವಶ್ಯಕತೆ ಇಲ್ಲ. ಇದೇ ಸಮಯ ಬರಬೇಕು, ಆ ಸಮಯ ಬರಬಾರ್ದು, ಅದೆಲ್ಲ ನೋಡಿದ್ದಾರೆ ಧರ್ಮಶಾಸ್ತ್ರ. ಪ್ರಾಯ ಭಾಗವತ ನೋಡಿದ ಮೇಲೆ ಸ್ಪಷ್ಟ ಆಗ್ತದೆ. ಒಂದು ವೇಳೆ ಇಚ್ಛಾಮರಣಿ ನಾನು ಅಂತ ಮೊದಲೇ ದೇಹ ಬಿಟ್ಬಿಟ್ಟಿದ್ರೆ ಭೀಷ್ಮಾಚಾರ್ಯರು ಶರಶೇಲ್ ಮಲಿಗಿನ ಕೃಷ್ಣನ ದರ್ಶನ ಮಾಡೋ ಭಾಗ್ಯ ಸಿಗ್ತಿರಲಿಲ್ಲ. ಇದೇ ಜ್ಞಾನಿಗಳ ಲಕ್ಷಣ. ಬರ್ತಾನೆ ನನ್ನ ಸಲುವಾಗಿ ಕೃಷ್ಣ, ಇಂದಲ್ಲ ನಾಳೆ ಬರ್ತಾನೆ. ಶರಶೈಲಿದ್ರೂ ಪರವಾಗಿಲ್ಲ, ನಾನು ಕೃಷ್ಣನ ದರ್ಶನ ಮಾಡ್ತೇನೆ ಅಂತ ಅವ್ರಿಗೆ ಬಂದಿದ್ದ. ಆ ಭಕ್ತನ ಒಳಗಿರುವ ಇಚ್ಛೆ ಅದನ್ನು ಸತ್ಯ ಮಾಡಬೇಕೋ ಬೇಡ ಕೃಷ್ಣ. ಅವನ ಬಾಯಲ್ಲಿ ಸ್ತೋತ್ರ ಮಾಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟು ಬಂದು ಸ್ತೋತ್ರ ಮಾಡಿಸ್ಕೊಂಡು ಎಲ್ಲ ಹೇಳ್ಕೊಂಡ್ರು. ಕೃಷ್ಣ ನೀನು ಯುದ್ಧದಲ್ಲಿ ಏನೆಲ್ಲ ಮಾಡ್ದಿ, ನಾನು ಅದನ್ನೆಲ್ಲ ಒಂದು ರೀತಿ ಇತ್ತೀಚಿನ ದಿನಗಳಲ್ಲೆಲ್ಲ ಬಹಳ ಸುಲಭ ಸೆಲ್ಫಿ ತೆಗೆದಿಟ್ಕೊಳ್ಳೋದು ಅಂತ. ಹಾಗೆ ಕೃಷ್ಣಂದೆಲ್ಲ ಸೆಲ್ಫಿ ತೆಗೆದಿಟ್ಕೊಂಡಿದ್ರು. ರಥ ಹೆಂಗೆ ಓಡಿಸ್ತಿದ್ದ, ಎಷ್ಟು ವೇಗವಾಗಿ ಓಡಿಸ್ತಿದ್ದ. ಅರ್ಜುನ ಬಾಣ ಮೊದಲು ಬಿಡ್ತಿದ್ದ. ನಿಜವಾಗ್ಲೂ ಬಾಣ ಹೋಗೋ ಮೊದಲೇ ರಥ ಅಲ್ಲಿಗೆ ಹೋಗಿರ್ತಿತ್ತು, ಬಾಣ ಆಮೇಲೆ ಬೀಳ್ತಿರ್ತಿತ್ತು. ಹೀಗೆಲ್ಲ ರಥ ಓಡಿಸಿದ್ದಾರೆ ಕೃಷ್ಣ. ಎಲ್ಲ ನೋಡಿದ್ದಾರೆ ಭೀಷ್ಮಾಚಾರ್ಯ. ಒಂದ್ಸಲಿ ಹೀಗೂ ಮಾಡಿಬಿಟ್ಟ ಕೃಷ್ಣ. ಸ್ವನಿಯಮಪಹಾಯ ಮತ್ಪ್ರತಿಜ್ಞಾ ಋತಮಧಿಕರ್ತುಮವಾಪ್ಲುತು ರಥಸ್ಥಃ ಧೃತರಥ ಚರಣೋಭ್ಯಧಾತ್ ಅಥವಾ ಧೃತರಥ ಚರಣೋಭ್ಯಯಾತ್ ಬಲಾಗ್ರೇ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ಅರ್ಜುನನಿಗೆ ಭಗವದ್ಗೀತೆ ಹೇಳ್ದ. ಅರ್ಜುನ ಮೋಹ ಎಲ್ಲ ಕಳಿತು, ನಾನೇನು ಯುದ್ಧ ಮಾಡ್ತೇನೆ ಅಂತ ಶುರು ಮಾಡಿದ. ಆದರೂ ಭೀಷ್ಮರು ಬಂದ್ರೆ, ದ್ರೋಣರು ಎದುರುಗಡೆ ಯುದ್ಧಕ್ಕೆ ಬಂದಾಗೆಲ್ಲ ಉತ್ಸಾಹ ಕಡಿಮೆ ಮಾಡಿಬಿಡ್ತಿದ್ದಂತೆ. ಇವ ನೋಡಿ ಭಗವದ್ಗೀತೆಯಲ್ಲ ಕೇಳಿದ ಮೇಲೂ ಹೀಗಿತ್ತಂತ ಅರ್ಜುನನ ಸ್ಥಿತಿ. ಉತ್ಸಾಹ ಕಡಿಮೆ. ಎಷ್ಟೇ ಆಗಲಿ ಗುರುಗಳು, ಅರೇ ನಮ್ಮ ಅಜ್ಜ, ಹೀಗೆ ಉತ್ಸಾಹ ಕಡಿಮೆ ಆಗ್ತಿತ್ತು. ಕೃಷ್ಣ ಹೇಳೇ ಹೇಳಿದ, ಹಾಗೆ ಮಾಡಬೇಡ, ಸರಿಯಾಗಿ ಯುದ್ಧ ಮಾಡು. ಭೀಷ್ಮರಾದ್ರೇನು, ದ್ರೋಣರಾದ್ರೇನು, ಅಶ್ವತ್ಥಾಮನಾದ್ರೇನು, ಯುದ್ಧ ಸರಿಯಾಗಿ ಮಾಡು, ಉತ್ಸಾಹದಿಂದ ಮಾಡು ಅಂತಿದ್ದಂತೆ ಕೃಷ್ಣ. ಇವನು ಉತ್ಸಾಹ ಕಡಿಮೆ ಮಾಡ್ತಿದ್ದ. ಕೃಷ್ಣ ನೋಡೋ ತನಕ ನೋಡಿ ಒಂದ್ಸಲಿ ಧೃತರಥ ಚರಣೋಭ್ಯಯಾತ್, ನೀ ಮಾಡ್ತೀಯ ಇಲ್ಲ ಭೀಷ್ಮರ ಜೊತೆ ಯುದ್ಧ, ನಾ ಮಾಡಿ ಅಂತ. ಕೃಷ್ಣ ತನ್ನ ಉತ್ತರೀಯವನ್ನು ಗಮನಿಸಲಿಲ್ಲಂತ. ಉತ್ತರೀಯ ಅಂದ್ರೆ ಮೈ ಮೇಲೆ ಹೊದ್ದುಕೊಂಡ ವಸ್ತ್ರವನ್ನು ಗಮನಿಸದೆ ಕೆಳಗಿಳಿದು ಒಂದ್ಸಲಿ ಚಕ್ರ ತಾನೇ ಹಿಡಿದು ಎತ್ತು ಹೋಗ್ಬಿಟ್ನಂತೆ ಭೀಷ್ಮರ ಮೈ ಮೇಲೆ.
ಭೀಷ್ಮನನ್ನು ಏನು ಮಾಡ್ಲಿಕ್ಕೆ ಹೋದದ್ದಲ್ಲ, ಅರ್ಜುನನ್ ಸರಿ ಮಾಡ್ಲಿಕ್ಕೆ ಭೀಷ್ಮರ ಮೇಲೆ ಹೋಗ್ಬೇಕಾಯ್ತದೆ. ಕೆಲವೊಮ್ಮೆ ಹಿಂಗಾಗ್ತದೆ, ಯಾರನ್ನೋ ಬೈದ್ರೆ ಮನೆಯೊಳಗೆ ಇನ್ಯಾರೋ ಸರಿಯಾಗಿ ಬಿಡ್ತಾರೆ. ಉದ್ದೇಶ ಅವ್ರನ್ನ ಬೈಯೋದಿರಲ್ಲ, ಇವರನ್ನು ಸರಿ ಮಾಡ್ಬೇಕಿರ್ತದೆ. ಇವರನ್ನು ಬೈದ್ರೆ ಅವ್ರು ಕೇಳ್ತಿರಲ್ಲ, ಅದಕ್ಕೆ ಅವರನ್ನು ಗದರಿಸಿ ಬಿಟ್ರೆ ಇವ್ರು ಸರಿಯಾಗಿಬಿಡ್ತಾರೆ. ಅರ್ಜುನನ್ ಸರಿ ಮಾಡ್ಲಿಕ್ಕೆ ಭೀಷ್ಮರ ಮೇಲೆ ಹೋಗ್ತಂತೆ. ಹೇಗಿತ್ತು ಅಂತ ಭೀಷ್ಮರೇ ಹೇಳ್ತಾರೆ, ನನ್ನ ಮೈ ಮೇಲೆ ಎದುರು ಬಂದೆಲ್ಲ ಕೃಷ್ಣ. ಹೇಗಿತ್ತು ಅಂದ್ರೆ ಸಿಂಹ ಆನೆ ಮೇಲೆ ಹಾರ್ದು ಹಾಕಿ ಬಂದೆಲ್ಲ ನೀನು ಅವತ್ತು ಅಂತಂತಾರೆ. ನೋಡಿ ಹೇಳುವ ಶ್ಲೋಕ, ಸ್ವನಿಯಮಪಹಾಯ ಮತ್ಪ್ರತಿಜ್ಞಾ ಋತಮಧಿಕರ್ತುಮವಾಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾದ್ಬಲ ಅಗ್ರೇ ಹರಿರಿವ ಹಂತುಮಿಭಂ ಗತೋತ್ತರೀಯಃ. ಹರಿಃ ಇಭಂ ಹಂತುಂ ಇವ. ಹರಿ ಅಂದ್ರೆ ನರಸಿಂಹ, ಸಿಂಹ. ಇಭಂ ಹಂತುಂ, ಇಭ ಅಂದ್ರೆ ಆನೆ. ಆನೆಯನ್ನ ಹಾರಿ ಬಗಿಲಿಕ್ಕೆ ಬಂದ ಹಾಗೆ ಕೃಷ್ಣ ಹಾರಿ ಎದ್ದು ಬಂದಿದ್ದಂತೆ ಭೀಷ್ಮಾಚಾರ್ಯ ಮುಂದೆ. ಅಷ್ಟರಲ್ಲಿ ಅರ್ಜುನ ಸರಿಯಾಗಿದ್ದ, ಅದಕ್ಕೆ ಮತ್ತೆ ಚಕ್ರ ಕೆಳಗೆ ಇಳಿಸಿ ಸಾರಥ್ಯ ಮಾಡ್ಲಿಕ್ಕೆ ಹೋದಂತೆ. ಈ ಘಟನೆಯನ್ನು ಭೀಷ್ಮಾಚಾರ್ಯ ಸ್ಮರಣೆ ಮಾಡಿಕೊಂಡು, ಈ ಸ್ಮರಣೆ ಮಾಡಿಕೊಳ್ಳುವಾಗ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಮೊದಲನೇ 2 ಪಾದದಲ್ಲಿ ಕೃಷ್ಣ ಯಾಕೆ ಹೀಗೆ ಮಾಡಿದ? ಮಹಾಭಾರತದಲ್ಲಿ ಒಂದು ಘಟನೆ ಹೇಳ್ತಾರೆ. ಯುದ್ಧಕ್ಕಿಂತ ಪೂರ್ವದಲ್ಲಿ, ಬಹಳ ಹಿಂದೆ, ಬರೀ ಯುದ್ಧಕ್ಕಿಂತ ಪೂರ್ವದಲ್ಲಿ ಬಹಳ ಹಿಂದೆನೇನೆ ಯುದ್ಧ ಸಜ್ಜಾಗಬೇಕಲ್ಲ, ನಾನು ಯಾವ ಆಯುಧಗಳನ್ನು ಧರಿಸಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದ, ಮಾತೇ ಕೊಟ್ಬಿಟ್ಟಿದ್ದ. ಆಯುಧ ಧರಿಸಲ್ಲ, ನಿರಾಯುಧನಾಗಿ ಬರುವ. ನನ್ನ ಸೈನ್ಯ ನಾರಾಯಣಿ ಸೈನ್ಯ ಇದೆ, ಅದು ಆಯುಧ ಹಿಡ್ಕೊಂಡು ಬರ್ತದೆ. ಅದನ್ನು ದುರ್ಯೋಧನ ಆರಿಸ್ಕೊಂಡು ಹೋಗಿದ್ದ. ಒಂದು ಅಕ್ಷೋಹಿಣಿ ನಮ್ದಾಯ್ತು ಬಿಡು ಅಂತ ಹೇಳಿ ಅವನಿಗೆ ಆಸೆ ಆಗಿತ್ತು. ನಿರಾಯುಧನಾಗಿ ಬರ್ತೇನೆ ಅಂತ ಕೃಷ್ಣನ ಪ್ರತಿಜ್ಞೆ. ಭೀಷ್ಮಾಚಾರ್ಯರು ಯಾರ್ದೋ ಜೊತೆಗೆ ಮಾತಾಡುವಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಂತೆ ಭೀಷ್ಮಾಚಾರ್ಯ, ಅವನು ಎತ್ತಲ್ಲ ಅಂದಿದ್ದಾನಲ್ಲ, ನಾ ಎತ್ತಿಸದೆ ಬಿಡಲ್ಲ ಅಂತಿದ್ರು. ಇವರಿಗೆ ಈ ರೀತಿ ಮನಸ್ಸು, ಕೃಷ್ಣ ಆಯುಧ ಎತ್ತಲ್ಲ ಅಂತ ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನೆ. ಭೀಷ್ಮರು ಯಾರ್ದೋ ಜೊತೆ ಮಾತಾಡ್ತಾ ಮಾತಾಡ್ತಾ ಹೀಗಂತಿದಾನಂತ ನೋಡ್ರಿ ಕೃಷ್ಣ ಅಂದದ್ದಕ್ಕೆ, ಅದು ಹೇಗಾದೀತು, ನಾನು ಅವನ ಕಡೆ ಎತ್ತಿಸ್ತೀನಿ. ಇವರಿಗೆ ಇದು ಬೇಕಿತ್ತ? ಅದು ಪೇಪರಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ. ನೋಡಿ, ಕೃಷ್ಣ ಎತ್ತಲ್ಲ ಅಂದ್ರೆ ಅದಕ್ಕೆ ಭೀಷ್ಮರು ಕೀಟ್ಲೆ ಮಾಡಿದ್ದಾರೆ ಅಂತ ಹಾಕಿಬಿಟ್ಟಿದ್ರಂತೆ. ಕೃಷ್ಣನ ಕೈಯಲ್ಲಿ ಆಯುಧ ಎತ್ತಿಸ್ತೇನೆ ಎಂದಿದ್ದಾರೆ. ಅದೇ ಬಾರ್ಕೋಲ್ ಹಿಡ್ಕೊಂಡು ಕುದುರೆಗಳನ್ನು ಓಡಿಸ್ಕೊಂಡಿರೋ ಕೃಷ್ಣ ಆಯುಧ ಎತ್ತೋ ಸಂದರ್ಭ ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಅಂತ. ಹಾಗಾಗಿ ಭೀಷ್ಮರ ಪ್ರತಿಜ್ಞೆ ಸುಳ್ಳೆ, ಇದು ಎಲ್ಲರಿಗೆ ಅನಿಸಿತ್ತು. ಆದರೆ ಅರ್ಜುನನಿಗೆ ಉತ್ಸಾಹ ತುಂಬಬೇಕಿತ್ತು. ಭೀಷ್ಮ ಯಾರದೋ ಮುಂದೆ ಹಾಡಿದ್ನಲ್ಲ, ಎಷ್ಟೇ ಆಗಲಿ ನನ್ನ ಭಕ್ತ, ಅವನ ಮಾತು ಸತ್ಯನೂ ಮಾಡಬೇಕಿತ್ತು. ಅದಕ್ಕೆ ಎರಡನ್ನೂ ಸತ್ಯ ಮಾಡಬೇಕು. ಈ ಸಂದರ್ಭಕ್ಕೆ ಎರಡೂ ಕೆಲಸ ಆಗಬೇಕು. ಅರ್ಜುನನಿಗೆ ಉತ್ಸಾಹ ಬರಬೇಕು, ಭೀಷ್ಮರ ಮಾತು ಸತ್ಯ ಆಗಬೇಕು. ಅದಕ್ಕೆ ಕೃಷ್ಣ, ನೋಡಿ ನೀನು ಮಾಡಲ್ಲ ಯುದ್ಧ ಅಂದ್ರೆ ನಾನೇ ಮಾಡಿಬಿಡ್ತೀನಿ ಅಂತ ಚಕ್ರ ಹಿಡ್ಕೊಂಡು ಎದುರುಗಡೆ ಹೋಗ್ಬಿಟ್ಟ. ಈ ಘಟನೆಯನ್ನ ಭೀಷ್ಮರು ಕಣ್ಣಿಗೆ ಕಟ್ಟುವಂತೆ ಅವತ್ತಿನ ದಿವಸ ಆ ಚಿತ್ರ ಸೆರೆ ಹಿಡಿದವರು ಇವತ್ತು ಸ್ತೋತ್ರ ಮಾಡುವಾಗ ಹೇಳ್ತಾರೆ, ಸ್ವನಿಯಮಪಹಾಯ ಮತ್ಪ್ರತಿಜ್ಞಾ. ಹೇ ಕೃಷ್ಣ, ಅಂದು ನೀನು ನಿನ್ನ ನಿಯಮವನ್ನು ಮೀರಿಯೂ ಕೂಡ ನಿನ್ನ ಭಕ್ತ ನಾನಾಡಿದ ಪ್ರತಿಜ್ಞೆಯನ್ನು ಸತ್ಯ ಮಾಡಬೇಕು ಅಂತ ಹೇಳಿ ಆ ರಥಚಕ್ರ ಕಿತ್ತಿ ಮೇಲ್ಗಡೆ ಎದ್ದು ಬಂದಿಲ್ಲ ಆ ಸಿಂಹದಂತೆ. ಆ ರೂಪ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇರೋ ಹಾಗೆ ಮಾಡು ಅಂತಂದಂತೆ. ಇದು ಭಕ್ತ ವಾತ್ಸಲ್ಯ ಕೃಷ್ಣ. ಈ ಶ್ಲೋಕದ ಅರ್ಥ. ಇವೆಲ್ಲ ಶ್ಲೋಕಗಳಲ್ಲಿ ಕೃಷ್ಣ ತೋರುವ ಭಕ್ತ ವಾತ್ಸಲ್ಯವೇ ಮುಖ್ಯವಾಗಿ ವರ್ಣನೆ ಆಗಿರೋದು. ಭಗವಂತನ ಬಗ್ಗೆ ನಾವೆಷ್ಟು ಆಲೋಚಿಸ್ತೇವೋ ಏನೋ, ಆದರೆ ಭಗವಂತ ಮಾತ್ರ ಭಕ್ತನ ಬಗ್ಗೆ, ಅವನ ಕೀರ್ತಿಯ ಬಗ್ಗೆ, ಅವನ ಯಶಸ್ಸಿನ ಬಗ್ಗೆ, ಅವನ ಮಾತು, ಅವನ ಸತ್ಯತೆ, ಅವನ ನಿಷ್ಠೆ, ಅವನ ಆಚಾರ ಎಲ್ಲ ಯೋಚನೆ ಅವ ಮಾಡ್ತಿರ್ತಾನೆ. ಇದಕ್ಕೆ ಭೀಷ್ಮರೇ ದೃಷ್ಟಾಂತ. ಭೀಷ್ಮರ ಆಲೋಚನೆಗಿಂತ 100 ಪಟ್ಟು ಕೃಷ್ಣ ಭೀಷ್ಮರ ಬಗ್ಗೆ ತಾನು ಆಲೋಚನೆ ಮಾಡಿರ್ತಾನೆ. ಅವನು ಪ್ರತಿಜ್ಞೆ ಮಾಡಿದ್ದು ಸತ್ಯ ಆಗಬೇಕು,
ಅವನು ಬ್ರಹ್ಮಚರ್ಯ ಉಳಿಬೇಕು, ಮದುವೆ ಮಾಡ್ಕೊಳ್ಳೋದಿಲ್ಲ, ಬೇಡ ಬೇಡ. ನಾನು ಸೋತೆ ಅಂತಾದ್ರೂ ಪ್ರಸಿದ್ಧಿ ಲೋಕದಲ್ಲಿ ಪರವಾಗಿಲ್ಲ, ಭೀಷ್ಮ ಸೋತ ಅಂತ ಆಗಬಾರ್ದು. ಭೀಷ್ಮನ ಪ್ರತಿಜ್ಞೆ ಸತ್ಯವಾಗಿ ಉಳಿಬೇಕು. ನನ್ನ ನಿಯಮ ಭಂಗ ಆಯಿತು ಅಂತ ಲೋಕದಲ್ಲಿ ಹೇಳಿದ್ರೆ ಹೇಳಿ, ಆದರೆ ನನ್ನ ಭಕ್ತ ಮಾಡಿದ ಪ್ರತಿಜ್ಞೆ ಮಾತ್ರ ಸುಳ್ಳಾಯಿತು ಅಂತ ಆಗಬಾರ್ದು. ಇದೆಲ್ಲ ಭಗವಂತನ ಬಗ್ಗೆ ನಾವು ಯೋಚಿಸಬೇಕಾಗುತ್ತೆ. ಅಂದ್ರೆ ಒಬ್ಬ ಭಕ್ತ ನಿಜವಾದ ಭಕ್ತ ಅಂತ ಆಗ್ತಾನ. ನಾವು ವಿರುದ್ಧ ಯೋಚನೆ ಮಾಡ್ತೀವಿ. ಅವನು ಎಲ್ಲಿ ನೋಡ್ತಾನೆ ಬಿಡ್ರಿ, ನಮ್ಮನ್ನು ತುಂಬಾ ಬಿಸಿ ಇದ್ದಾನೆ, ಎಷ್ಟು ಭಕ್ತರು ಅವನಿಗೆಲ್ಲ ಪೀಡಿಸ್ತಿರ್ತಾರೆ. ನಮ್ಮ ಕಡೆ ಯೋಚನೆನೇ ಇಲ್ಲ ಆಚಾರ್ಯ. ದೇವರಿಗೆ ಸರಳವಾಗಿ ಹೇಳ್ಬಿಡ್ತಾನೆ, ಎಲ್ಲಿ ಹೋಗಿದಾನೋ ಏನೋ, ಯಾರ ಬಗ್ಗೆ ಆಲೋಚಿಸ್ತಿದ್ದಾನೋ. ನನ್ನ ಕಡೆ ಅಂತೂ ಗಮನ ಹರಿಸಿಲ್ಲ ಇತ್ತೀಚೆಗೆ ದೇವರು. ಹಿಂಗಲ್ಲಿ ಶುರು ಮಾಡಿದ್ವಿ. ಆದರೆ ಭೀಷ್ಮರನ್ನುವ ಮಾತು ಅತ್ಯಂತ ಸ್ಪಷ್ಟವಾದ ಉದಾಹರಣೆಗಳಿಂದ ನನ್ನಂಥವನ ಮಾತನ್ನ, ನನ್ನಂಥವನ ಪ್ರತಿಜ್ಞೆಯನ್ನ, ನನಗೆ ಕೀರ್ತಿ ಕೊಡೋ ಸಂದರ್ಭವನ್ನ ನಾನೇ ಅನುಭವಿಸಿದ್ದೇನಪ್ಪ. ಇದು ಕೃಷ್ಣ ಅಂದ್ರೆ ಸಾಧಾರಣ ಅಲ್ಲ ಅಂತ ಸ್ತೋತ್ರ ಮಾಡಿ ಹೇಳ್ತಾರೆ. ಅಂತೂ ಇಂಥ ಕೃಷ್ಣನ ರೂಪ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ಸ್ತೋತ್ರ ಮಾಡಿ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ, ನಿನ್ನ ಅವತಾರ, ನಿನ್ನ ಪೂಜೆ, ನಿನ್ನ ಸ್ಮರಣೆ, ನಿನ್ನ ಮಹಿಮೆಯ ಅನುಸಂಧಾನ ಇದಲ್ಲದೆ ಭಕ್ತರಿಗೆ ಇನ್ಯಾವುದು ತಾರಕ ಅಂತ ಕೇಳ್ತಾರೆ. ಯುಧಿಷ್ಠಿರನ ರಾಜಸೂಯ ಯಾಗ, ಏನು ಅದ್ಭುತ ನಿನ್ನ ದೃಷ್ಟಿ. ನಿನಗೆ ಅಂತ ಅಗ್ರ ಪೂಜೆ ಕೊಡಿಸುವ ಸಂದರ್ಭದಲ್ಲಿ ನೀನು ಮಾಡಿದಂಥ ಮಹಿಮೆ ಎಂತಾದ್ದು ಎಲ್ಲ ಸ್ಮರಣೆ ಮಾಡಿಕೊಂಡು, ಇದು ಕೇವಲ ಭೂಭಾರ ಹರಣ ಮಾಡ್ಲಿಕ್ಕೆ ಮಾಡಿದ ಅವತಾರ ನಿಂದು. ಈ ಮನುಷ್ಯರ ರೂಪದಲ್ಲಿ ಬಂದಿದ್ದೀಯಷ್ಟೇ, ನೀನೊಬ್ಬ ನಟಚರ್ಯೆಯಲ್ಲಿ ಇದ್ದೀಯಷ್ಟೇ. ನನಗೆ ಗೊತ್ತು ನೀನು ಸಾಕ್ಷಾತ್ ನಾರಾಯಣ ಅಂತ ಎಲ್ಲ ವೇದಾಂತದ ಭಾಷೆಯಲ್ಲಿ ಮನಸ್ಸಿನಲ್ಲಿರುವ ಭಾವವನ್ನೆಲ್ಲ ವ್ಯಕ್ತಪಡಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದರಂತೆ. ಇಷ್ಟು ಹೇಳಿದ ಮೇಲೆ ಕೃಷ್ಣ ಏವಂ ಭಗವತಿ ಮನೋವಾಕ್ ದೃಷ್ಟಿ ವೃತ್ತಿ ವಿವೃತ್ತಿವಿ ಆತ್ಮನ್ಯಾತ್ಮಾನಮಾವೇಶ್ಯ ಸೋಂತಶ್ವಾಸೌಪಾರಮತ್. ಹೀಗೆ ಕೃಷ್ಣನನ್ನ ಸಾಕ್ಷಾತ್ ಎದುರುಗಡೆ ಇದ್ದು ಸ್ತೋತ್ರ ಮಾಡಿ ತಮ್ಮ ಉಸಿರಾಟವನ್ನು ತಮ್ಮೊಳಗೆ ನಿಯಂತ್ರಣ ಮಾಡಿಕೊಂಡು ಭೀಷ್ಮರು ಕೃಷ್ಣನ ದರ್ಶನದ ಅಪೂರ್ವವಾದ ಆನಂದದಲ್ಲಿ ಮೌನ ವಹಿಸಿಬಿಟ್ರಂತ. ಆಮೇಲೆ ಮಾತೇ ಇಲ್ಲ. ತೂಷ್ಣೀಂ ವಯಾಂಸೀವ ದಿನಾತ್ಯಯೇ, ಪೂರ್ಣ ಮೌನ ವಹಿಸಿದಾಯಿ. ಇಷ್ಟು ದೊಡ್ಡ ಉಪದೇಶ ಕೃಷ್ಣನ ಬಗ್ಗೆ ಮಾಡಿದ ಸ್ತೋತ್ರಕ್ಕೆ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಸುರಿಸ್ತಾರೆ. ದೇವದುಂದುಬಿಗಳು ಮೊಳಗಿದುವು ಅಂತ ಹೇಳ್ತಾರೆ. ಪುಷ್ಪವೃಷ್ಟಿ ಆಯಿತಂತೆ ಭೀಷ್ಮಾಚಾರ್ಯರ ಮೇಲೆ. ಭೀಷ್ಮ ವಿರೋಧ ಪಕ್ಷದ ನಾಯಕ ಹೌದಲ್ಲ. ನೋಡಿ, ಕೃಷ್ಣ ಸ್ತೋತ್ರ ಮಾಡಿಸ್ಕೊಂಡು ಅವರಿಗೆ ದೇವತೆಗಳ ಕಡೆಯಿಂದ ಪುಷ್ಪವೃಷ್ಟಿ ಮಾಡಿಸ್ಬಿಟ್ಟ. ಹಾಗಾದ್ರೆ ವಿರೋಧ ಪಕ್ಷದ ನಾಯಕ ಅಂತ ತಿಳ್ಕೊಳ್ತಿರೋ, ಅವನು ಕೊನೆಗಾಲದಲ್ಲಿ ಮಾಡಿದಂತಹ ನನ್ನ ಸ್ತೋತ್ರ, ಅವ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ, ಅವನು ಪಶ್ಚಾತ್ತಾಪ ಪಟ್ಟದ್ದು, ಇದನ್ನೆಲ್ಲ ನೋಡಿ ಅವನ ನನ್ನ ಪಕ್ಷದವ ಅಂತ ತಿಳ್ಕೊಳ್ತಿರೋ, ನೀವೇ ನಿರ್ಧಾರ ಮಾಡಿರಿ ಅಂತದ್ದು ಭಾಗವತ. ಹೀಗೆ ಯುಧಿಷ್ಠಿರನ ಭೀಷ್ಮರ ಬಗ್ಗೆ ಭಾಗವತ ಕೊಡುವಂತಹ ಅನುಸಂಧಾನ. ಏನಿದರ ಸಂದೇಶ? ಕೊನೆಗೆ ಅವರು ದೇಹ ಬಿಟ್ಟರು. ದೇಹ ಬಿಡೋ ಕೊನೆ ಕ್ಷಣಗಳಲ್ಲಿ ಅವರಿಗೆ ಕೃಷ್ಣನ ಸ್ಮರಣೆ ಬರಲಿಲ್ಲ ಅಂತ ಹೇಳು ಭಗವದ್ಗೀತೆಯಲ್ಲಿ ಭಗವತ್ಪಾದರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ವಸು ಅಂತ ಒಂದು ಲೋಕದಲ್ಲಿ ದ್ಯೂ ಅಂತ ಒಬ್ಬ ವಸು ಇದ್ದಾನೆ, ಅವನಾಗಬೇಕಾಗಿತ್ತು. ಈಗಲೇ ಮುಕ್ತಿ ಇಲ್ಲ. ಹಾಗಾಗಿ ಅವರು ದ್ವಿನಾಮಕ ವಸು ಲೋಕಕ್ಕೆ ಸೇರಿದ್ರು ಅಂತ ಭಾಗವತ ಅರ್ಥ ಮಾಡಿಕೊಳ್ಳಿ ಅಂತ ಭಗವತ್ಪಾದರು ತಿಳಿಸ್ತಾರೆ. ನಮಗೆ ಕೊಡೋ ಸಂದೇಶ, ತಪ್ಪು ಮಾಡ್ತೀವಿ, ನಾವು ತಪ್ಪು ಮಾಡದೇ ಇರಲ್ಲ. ಒಂದಲ್ಲ ಒಂದು ಮಾಡ್ತೀವಿ. ಮಾನಸಿಕನೋ ಮಾಡ್ತೀವಿ, ವಾಚನಿಕನಾದ್ರೂ ದೈಹಿಕನಾದ್ರೂ ಮಾಡ್ತೀವಿ. ಮಾನಸಿಕ, ವಾಚನಿಕ, ದೈಹಿಕ ತಪ್ಪುಗಳು ನಮ್ಮಿಂದ ನಡೀತಾರೆ. ಭೀಷ್ಮರು ತಪ್ಪು ಮಾಡಿದ್ರು. ಆದರೆ ಕೃಷ್ಣ ಗಮನಿಸಿದ್ದೇನು ಅಂದ್ರೆ, ತಪ್ಪು ಮಾಡಿದ ಅಂತ ದೂರ ಇಡಲ್ಲ ನನ್ನ ಭಕ್ತನನ್ನ. ಆಮೇಲೆ ಪಟ್ಟ ಪಶ್ಚಾತ್ತಾಪ ಇದೆಯಲ್ಲ, ಅದು ಸಾಕು ಅಂತಂದಂತೆ ಕೃಷ್ಣ. ಹಾಗಾದ್ರೆ ಭೀಷ್ಮ ಪಶ್ಚಾತ್ತಾಪದ ಪ್ರತೀಕ. ನಮ್ಮಿಂದ ಇವತ್ತು ತಪ್ಪು ನಡೀತದೆ, ಆದರೆ ಪಶ್ಚಾತ್ತಾಪದಿಂದಲೇ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ.
ಅರೆ ಈ ತಪ್ಪು ನನ್ನಿಂದ ನಡಿಬಾರ್ದಾಗಿತ್ತು, ಈಗ ನಡೆದು ಹೋಯ್ತಲ್ಲ ಅನ್ನೋ ಪಶ್ಚಾತ್ತಾಪ ಭೀಷ್ಮರ ಮನಸ್ಸಿನಲ್ಲಿ ಬಹಳ ಇದೆ. ಅದಕ್ಕೆ ಜಗನ್ನಾಥದಾಸರು ಭಾಗವತದ ಈ ಪ್ರಸಂಗವನ್ನು ನೋಡಿಯೇನೆ ಭೀಷ್ಮರ ಅವಗುಣಗಳ ಎಣಿಸಿದನ ಅಂತ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಭೀಷ್ಮನ ಅವಗುಣಗಳನ್ನು ಎಣಿಸಲಿಲ್ಲ ಶ್ರೀಹರಿ. ಅದರ ಅರ್ಥ ಅವನ ಒಳಗಿರುವ ಪಶ್ಚಾತ್ತಾಪ ಪುನಃ ಅವನನ್ನು ನಿರ್ಮಲನನ್ನು ಮಾಡಿತು. ಇದು ನಮಗೆ ಕೊಡುವ ತಿಳುವಳಿಕೆ. ಭಕ್ತನಾದವನು ತಪ್ಪುಗಳು ನಡೆದಾಗಲೂ ಭಗವಂತನ ಮುಂದೆ ಎಲ್ಲ ತೋಡ್ಕೊಂಡು ತಪ್ಪಾಗಿದೆ ಅಂತ ಪಶ್ಚಾತ್ತಾಪ ಪಟ್ರೆ ಅವನನ್ನು ಉದ್ಧರಿಸ್ತಾನೆ. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುದೇವ ಸಮಂತವ್ಯ. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತಹ ಮಾತು. ಅದನ್ನು ಅರ್ಥೈಸಿಕೊಳ್ಬೇಕು. ಹಾಗಾಗಿ ಭಾಗವತ ಶ್ರವಣ ಮಾಡುವವನಿಗೆ ಇದು ಒಂದು ಅರ್ಹತೆ. ಏನು ಅರ್ಹತೆ? ಮುಂದೆ ಭಾಗವತದಲ್ಲಿ ಭಗವಂತನ ಕಥೆ ಕೇಳಲಿಕ್ಕಿದ್ದೇವೆ. ನಾವು ಮಾಡಬಾರ್ದ ತಪ್ಪುಗಳನ್ನು ಮಾಡಿರ್ತೇವೆ. ಇನ್ಮೇಲೆ ಮಾಡಲ್ಲಪ್ಪ ಸ್ವಾಮಿ, ಮಾಡಿದ ತಪ್ಪಾಗಿದೆ ಅಂತ ನಾವು ಪಶ್ಚಾತ್ತಾಪ ಪಟ್ಟು ಭಾಗವತದಲ್ಲಿ ಪ್ರವೇಶ ಮಾಡಲಿ. ಈ ಕಾರಣದಿಂದಲೂ ಮೊದಲನೇ ಸ್ಕಂದದಲ್ಲಿ ಈ ಸೀಕ್ವೆನ್ಸ್ ಅನ್ನು ವೇದವ್ಯಾಸರು ಸೇರಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡು, ಇಲ್ಲೇ ಇದ್ರೆ ನೇರವಾಗಿ ಸೂತ ಪುರಾಣಿಕರು ಪರೀಕ್ಷಿತನ ಕಥೆಯನ್ನೇ ಹೇಳಿ ಶಾಪ ಬಂತು ಪ್ರಾಯೋಪವೇಶಕ್ಕೆ ಕೊಡುತ್ತಾ ಶುಕಾಚಾರ್ಯರು ಬಂದು ಪುರಾಣ ಹೇಳಿದ್ರು ಅಂತ ಹೇಳ್ಬೋದಾಗಿತ್ತ. ಈ ಎರಡು ಕ್ಲಿಪ್ಗಳನ್ನು ಸೇರಿಸ್ಬೇಕು. ಯಾಕೆ? ಎಡಿಟ್ ಮಾಡಿದವರು ವೇದವ್ಯಾಸರೇ ತಾನೆ ಭಾಗವತವನ್ನು ರಚನೆ ಮಾಡಿ. ಪರ್ಟಿಕ್ಯುಲರ್ ಆಗಿ ಕುಂತಿ ಸ್ತೋತ್ರವನ್ನ, ಭೀಷ್ಮ ಸ್ತುತಿಯನ್ನ ಸೇರಿಸೋದ್ರದ್ದು, ಭೀಷ್ಮಸ್ತವ ರಾಜ ಅಂತ ಹೆಸರು ಅದಕ್ಕೆ. ಭೀಷ್ಮಸ್ತವ ರಾಜವನ್ನ ಪ್ರಥಮ ಸ್ಕಂದದಲ್ಲಿ ಸೇರಿಸುವ ಉದ್ದೇಶ ಏನು? ಅರ್ಹತೆ ಸಂಪಾದನೆ. ಭಾಗವತವನ್ನು ಅಧ್ಯಯನ ಮಾಡಲಿಕ್ಕೆ ಯಾರು ಹೊರಡ್ತಾರೆ, ಶ್ರವಣ ಮಾಡಲಿಕ್ಕೆ ಯಾರು ಹೊರಡ್ತಾರೆ, ಅವರು ಕುಂತಿಯಂತೆ ಭೀಷ್ಮರಂತೆ ಆಗಿ ಭಾಗವತದಲ್ಲಿ ಪ್ರವೇಶ ಮಾಡಲಿ ಅಂತ ಹೇಳ್ತಾರೆ. ಕುಂತಿಯಂತ ಆಗೋದು ಅಂದ್ರೆ ದೇವರು ಕೊಡೋ ವಿಪತ್ತನ್ನ ದೇವರ ಸ್ಮರಣೆಯ ಮೂಲಕವಾಗಿ ಪರಿಹರಿಸಿಕೊಳ್ಳೋದು. ವಿಪತ್ತು ಕೊಡಬೇಡ ಅನ್ನೋದು ದೇವರ ಭಕ್ತರಲ್ಲ. ವಿಪತ್ತು ಕೊಟ್ಟರು ನಿನ್ನ ಸ್ಮರಣೆಗೆ ಅನುಕೂಲ ಆದ್ರಿಂದ ಏನು ಕೊಡ್ತಿ ಕೊಡು ಅಂತಬೇಕು. ಅದಕ್ಕೆ ಇಟ್ಟಾಂಗ ಇರುವೇನೋ ಹರಿಯೇ ಎನ್ನ ದೊರೆಯೇ. ಇದು ಭಾಗವತದ ಧರ್ಮ. ಎರಡನೇದ್ದು, ಮಾಡಿದ ತಪ್ಪುಗಳಿಗೂ ಪಶ್ಚಾತ್ತಾಪ ಪಟ್ಬಿಟ್ರೆ ಭಗವಂತನ ಅಪಾರವಾದ ಗುಣಗಳನ್ನು ಸ್ಮರಿಸಿ ಕರುಣಾಸಾಗರ ನೀನು ಅಂತ ಅವನಲ್ಲಿ ಅದನ್ನು ನಿವೇದಿಸಿಕೊಂಡು ಪಶ್ಚಾತ್ತಾಪ ಪಟ್ರೆ ಅದು ಭಾಗವತ ಶ್ರವಣ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ, ಅರ್ಹತೆ ಬರ್ತದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ವೇದವ್ಯಾಸರು ಇಲ್ಲಿ ಅದನ್ನು ಸೇರಿಸಿದ್ದಾರೆ ಅಂತ ಅನುಸಂಧಾನ ಮಾಡಿ. ಇನ್ನು ಮೊದಲನೇ ಸ್ಕಂದದ ಮುಂದಿನ ಕಥಾಭಾಗ, ಪರೀಕ್ಷಿತ್ ರಾಜ ಪಾಂಡವರು ಆಳಿದಂಥ ರಾಜ್ಯಭಾರವನ್ನ, ಆ ರಾಜ್ಯವನ್ನ ತಾನು ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಶ್ವತ್ಥಾಮ ಕೃಷ್ಣನ ಶಾಪಕ್ಕೆ ಗುರಿ ಆಗ್ತಾರೆ. ಅದರ ವಿಸ್ತಾರ ಎಲ್ಲ ಮಹಾಭಾರತದಲ್ಲಿ ಬರ್ತದೆ. ಪಾಂಡವರ ಸ್ವರ್ಗಾರೋಹಣ ಆಗ್ತದೆ. ಪಾಂಡವರು ಸ್ವರ್ಗಕ್ಕೆ ಅಂತ ಹೊರಟರು. ಪರೀಕ್ಷಿತ್ ರಾಜ ಹಸ್ತಿನಾವತಿಯ ರಾಜನಾಗಿ ಆಳ್ವಿಕೆ ನಡೆಸುವಾಗ ಒಬ್ಬ ದೂತ ಬಂದು ಹೇಳಿದ್ದಂತೆ, ರಾಜನ್, ನಿನ್ನ ರಾಜ್ಯದಲ್ಲಿ ಕಲಿ ಪ್ರವೇಶ ಆಗಿದೆ ಅಂತ. ಈ ಘಟನೆಯನ್ನು ಮೊದಲನೇ ಸ್ಕಂದದಲ್ಲಿ ವ್ಯಾಸರು ಸೇರಿಸಿದ್ದಾರೆ. ಕಲಿ ಪ್ರವೇಶ ಆಗಿದೆ, ಕಲಿ ನಿಗ್ರಹ ಮಾಡಿದ ಕಥೆ, ಪರೀಕ್ಷಿತ್ ರಾಜ ಮಾಡಿದ ಕಲಿ ನಿಗ್ರಹದ ಕಥೆ ಮೊದಲನೇ ಸ್ಕಂದದಲ್ಲಿ ಸೇರಿಸ್ತಾರೆ ವೇದವ್ಯಾಸ. ಕಲಿ ಅಂದ್ರೆ ಯಾರು, ನಿಗ್ರಹ ಹೇಗೆ ಮಾಡಿದ, ಇದು ವಿಸ್ತಾರವಾಗಿ ವರ್ಣನೆ. ಎಲ್ಲಿದ್ದಾನೆ ಕಲಿ, ಕೊಲ್ತೇನವನ್ನ ಅಂತ ಇವನು ಆಯುಧ ತಗೊಂಡು ಭದ್ರಾಶ್ವ, ಕಿಂಪುರುಷ, ಹರಿವರ್ಷ, ಕೇತುಮಾಲ ಈ ಖಂಡಗಳಿಗೆಲ್ಲ ಸುತ್ತಿದ್ದಂತೆ. ನೋಡಿದ್ರೆ ಆ ಖಂಡಗಳಲ್ಲಿ ಪರೀಕ್ಷಿತ ಹೋದಾಗ ಪಾಂಡವರ ಸಂತತಿಯವನು ಇವನು, ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ರಾಜ, ನಮ್ಮ ಮನೆ ತನಕ ಬಂದಿದ್ದಾನಲ್ಲ ಅಂತ ಅವನಿಗೆ ಗೌರವ ಮಾಡ್ತಿದ್ರು. ಎಲ್ಲಿ ಹೋದ್ರೂ ಗೌರವ ಸಿಗ್ತಾ ಇದೆ. ಇವಾಗ ಕಲಿನ ಹುಡುಕ್ಲಿಕ್ಕೆ ಬಂದಿದ್ದಾನೆ, ಕಲಿ ಸಿಗ್ತಾನೇ ಇಲ್ಲ, ಗೌರವ ಸಿಗ್ತಾ ಇದೆ. ಹುಡುಕಿ ಸಿಗಲಿಲ್ಲ ಇನ್ನು ಅಂತಾದಾಗ
ಹಸ್ತಿನಾವತಿ ಕಡೆಗೆ ಹಿಂತಿರುಗ್ತಾ ಇದ್ದಾನೆ ದಿಗ್ವಿಜಯ ಮಾಡಿಕೊಂಡು. ಗಂಗಾ ನದಿ ತೀರದಲ್ಲಿ ಒಂದು ಆಶ್ಚರ್ಯ ಕಾದಿತ್ತು. ಒಂದು ಆಕಳ, ಒಂದು ಎತ್ತು. ಆ ಎತ್ತು 3 ಕಾಲು ಕತ್ತರಿಸಿದ್ದರಿಂದ ಒಂದು ಕಾಲಿನಲ್ಲಿ ಜೋತಾಡ್ತಿತ್ತು. ಹತ್ತಿರದಲ್ಲಿ ಒಂದು ಆಕಳ ಬೇರೆ ನಿಂತಿತ್ತು. ಅದು ಕಣ್ಣೀರು ಹಾಕ್ತಾ ಇದೆ. ಈ ಎತ್ತಿನ ಹಿಂಬದಿಯಲ್ಲಿ ಒಬ್ಬ ಕಟಕ ರಾಜನಂತೆ ವೇಷ ಹಾಕೊಂಡಿದ್ದಾನೆ, ಕೈಯಲ್ಲಿ ಆಯುಧ ಧರಿಸಿದ್ದಾನೆ. ಆ ಎತ್ತಿನ 3 ಕಾಲು ಕತ್ತರಿಸಿದ್ದೇನೆ, ಇನ್ನೊಂದು ಕಾಲು ಕತ್ತರಿಸಿದರೆ ನಂದೇ ರಾಜ್ಯ ಅಂತ, ನಂದೇ ಆ ಆಡಳಿತ ನಡೀಲಿಕ್ಕೆ ಆಗ್ತದೆ, ಇನ್ನು ನಡೆಸಲಿಕ್ಕೆ ಆಗ್ತದೆ ಅವನಿಗೆ. ಈ ದೃಶ್ಯ ಪರೀಕ್ಷಿತನಿಗೆ ಕಣ್ಣಿಗೆ ಬಿತ್ತು. ಇಷ್ಟು ಕಡೆ ಹುಡುಕಿ ಬಂದಲ್ಲ, ಸಿಗಲಿಲ್ಲ ನನಗೆ ಕಲಿ. ಈ ದೃಶ್ಯ ನೋಡಿದ್ರೆ ಅರ್ಥ ಆಗ್ತಿದೆ, ಇಲ್ಲೇ ಇದ್ದಾನೆ ಕಲಿ ಅಂತ ನಿರ್ಧಾರ ಮಾಡಿದ. ಇದು ಭಾಗವತದಲ್ಲಿ ಬರುವ ಒಂದು ಇನ್ಸಿಡೆನ್ಸ್. ಇಲ್ಲೇ ಕಲಿ ಇದ್ದಾನೆ ಅಂತ ಆತ ನಿರ್ಧಾರ ಹೇಗೆ ಮಾಡಿದ? ಅದಕ್ಕೆ ಭಾಗವತ ಹೇಳ್ತದೆ, ಎಲ್ಲಿ ಹಿಂಸೆ ನಡೀತಿರ್ತದೆ ಅದು ಕಲಿಯ ಸ್ಥಾನ ಅಂತ. ಮೂಕ ಪ್ರಾಣಿ ಎತ್ತು, ಅದು ಏನೂ ಮಾಡಲಾರದು, ಅಂಥದ್ರ ಕಾಲು ಕತ್ತರಿಸಿದಾನೆ ಅಂತಂದ ಮೇಲೆ ಅದು ಹಿಂಸೆ, ಸೂನ ಅಂತ ಕರೀತಾರೆ. ಎಲ್ಲಿ ಹಿಂಸೆ ನಡೀತದೆ ಪ್ರಾಣಿಗಳಿಗೆ ಅಲ್ಲಿ ಕಲಿ ಇದ್ದೇ ಇರ್ತಾರೆ. ಇದು ಇಂಡಿಕೇಶನ್ ಅಂತ ಇರ್ತಾರಲ್ಲ ಇವತ್ತು, ಹಾಗೆ ನಮ್ಮ ಮನೆಗಳಲ್ಲಿ ನಿಷ್ಕಾರಣವಾಗಿ, ಅದು ಕೌಟುಂಬಿಕನೋ ಸಾಮಾಜಿಕವೋ ಧಾರ್ಮಿಕನೋ ಯಾವುದೋ ಇಟ್ಕೊಳ್ಳಿ, ವಿಪರೀತ ಹಿಂಸೆ ನಡೀತಾ ಇದೆ ವ್ಯಕ್ತಿಗಳಿಗೆ ಅಂದ್ರೆ ಇಲ್ಲಿ ಕಲಿ ಇದ್ದಾನೆ ಅಂತ. ಕಲಿ ಇದ್ದಾನೆ ಮತ್ತೆ ಹಚ್ಚಿದ. ಭಾಗವತ ಮುಂದುವರೆದು ಸ್ವಲ್ಪ ವಿಸ್ತಾರ ಮಾಡ್ತದೆ. ಧರ್ಮ ಪದೈಕೇನ ಚರನ್ ವಿಚ್ಛಾಯಾಂ ಉಪಲಭ್ಯಗಾಂ ಪೃಚ್ಛತಿ ಸ್ಮಾಶ್ರು ವದನಾಂ ವಿವತ್ಸಾಮಿವ ಮಾತರಂ. ಧರ್ಮ ಎತ್ತಿನ ರೂಪ ತಾಳಿ ಬಂದಿದೆ. ಎತ್ತು ಅಂದ್ರೆ ಬರೀ ಎತ್ತಲ್ಲ, ಧರ್ಮವೇ ಎತ್ತು ಅಂತ ಭಾಗವತ ವಿವರಣೆ ಕೊಡ್ತದೆ. ಅದರ ಪಾದಗಳು 4, ಇಲ್ಲಿ ಉಳಿದದ್ದು 3, ಇಲ್ಲಿ ಉಳಿದದ್ದು 1, ಕತ್ತರಿಸಿದ್ದು 3. ಅದರ ವಿವರಣೆ ಕೊಡ್ತದೆ. ಧರ್ಮದ ಪಾದ 4 ಇರ್ತಾವೆ. 4ರಲ್ಲಿ ಈತ ಕತ್ತರಿಸಿದ್ದು 3, ಇನ್ನೊಂದು ಕತ್ತರಿಸಿಬಿಟ್ರೆ ತನ್ನದೇ ಆಡಳಿತ ನಡೀತದೆ ಅಂತ ಅದನ್ನು ಕತ್ತರಿಸ್ಲಿಕ್ಕೆ ಹೊರಟಿದ್ದ ಕಟಕ. ಆ ಕಟಕನೇ ಕಲಿ. ಆಕಳ ನಿಂತಿತ್ತು ಅಂದ್ರೆ ಅದು ಭೂದೇವಿ. ಭೂದೇವಿ ಹಾಗೂ ಎತ್ತು 2 ಸಂಭಾಷಣೆ ನಡೆಸಿದ್ದಾರೆ. ಕೃಷ್ಣ ಇರುವ ತನಕ, ಪಾಂಡವರ ಆಡಳಿತ ಇರೋ ತನಕ ನಮ್ಮಿಬ್ಬರಿಗೆ ಈ ಕಲಿಯ ಬಾಧೆ ಬರಲಿಲ್ಲ. ಅವರು ಆ ಕಡೆಗೆ ಹೋದ್ರು ನಮಗೆ ಬಾಧೆ ಶುರು ಆಯ್ತಲ್ಲ ಅಂತ ದುಃಖ ಪಡ್ತಿದ್ರಂತೆ 2. ಅದು ಕಣ್ಣೀರು, ಆಕಳ ಕಣ್ಣೀರು. ಇನ್ನು ಎತ್ತಿನ ಆ 4 ಪಾದಗಳು ಯಾವುದು? ತಪಶೌಚಂ ದಯಾ ಸತ್ಯಂ ಇತಿ ಪಾದಾಕೃತೆ ಯುಗೆ ಅಧರ್ಮಾಂಗೈ ತ್ರಯೋಭಗ್ನಾಃ ಸ್ಮಯ ಸಂಗಮದೈಸ್ತವ ಅಂತ ಭಾಗವತ ಹೇಳ್ತಾರೆ. ತಪಸ್ಸು ಧರ್ಮದ ಮೊದಲನೇ ಪಾದ, ಶೌಚ 2ನೇ ಪಾದ, ದಯಾ 3ನೇ ಪಾದ, ಸತ್ಯ 4ನೇ ಪಾದ. ಪಾದ ಅನ್ನೋ ಶಬ್ದ ಸಂಸ್ಕೃತದಲ್ಲಿಯೂ ಇದೆ, ಕನ್ನಡದಲ್ಲಿಯೂ ಇರ್ತದಲ್ಲ, 1/4 ಅಂಶ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಧರ್ಮದ 1/4 ಅಂಶ ಅಂತ ತಿಳಿ, 1/4. ನಮ್ಮ ಮನೆಯಲ್ಲಿ ತಪಸ್ಸು, ಶೌಚ, ದಯಾ, ಸತ್ಯ 4 ಇದೆ ಅಂದ್ರೆ ಧರ್ಮ ಪೂರ್ಣಾಂಶ ಇದೆ ಅಂತ ಅರ್ಥ. ನಾವೇ ಇವಾಗ ನಾಳೆ ಮನೆಗೆ ಹೋಗಿ ಪೂರ್ಣ ಅದ್ರ ಬಗ್ಗೆ ಒಂದು ಎಂಕ್ವೈರಿ ಮಾಡ್ಬೋದು. ತಪಸ್ಸಿದೆನಾ ಇಲ್ವಾ, ಶೌಚ ಇದೆನಾ ಇಲ್ವಾ, ಯಾಕಂದ್ರೆ ಶುಗರ್ ಚೆಕ್ ಮಾಡ್ಲಿಕ್ಕೆ ಮಷೀನ್ ಇಟ್ಕೊಂಡಿದ್ದೇವೋ ಇಲ್ಲ ಮನೆ ಒಳಗೆ. ಶುಗರ್ ಚೆಕ್ ಮಾಡ್ಲಿಕ್ಕೆ ಅದೇನೋ ಒಂದು ಮಷೀನ್ ಇಟ್ಕೊಂಡಿರ್ತಾರೆ. ಹಾಗೆ ACC ಅಲ್ಲ, ಆಕ್ವಾ, ಅದೇನೋ ಒಂದು ಚೆಕ್ಕಿಂಗ್ ಮಷೀನ್ ಬಂದದ್ದು, ಎಷ್ಟು % ಇದೆ ಅಂತ ಹೇಳಿ ಇದಕ್ಕೆಲ್ಲ ಕಂಡು ಹಿಡಿದಿದ್ದಾರೆ. BP ಚೆಕ್ ಮಾಡ್ಲಿಕ್ಕೆ ಕಂಡು ಹಿಡಿದಿದ್ದಾರೆ, ಧರ್ಮ ಚೆಕ್ ಮಾಡ್ಲಿಕ್ಕೆ ಕಂಡು ಹಿಡಿದಿರಲಿಲ್ಲ. ಭಾಗವತ ಮಾಡಿದ್ರು. ಧರ್ಮ ಎಷ್ಟು % ಮನೆ ಒಳಗೆ ಉಳಿದಿದೆ ನೋಡಿ. ಭಾಗವತ ಶ್ರವಣ ಮುಂದೆ ಮಾಡ್ಲಿಕ್ಕಿರುವವನಿಗೆ ಇದು ಒಂದು ದೊಡ್ಡ ಅರ್ಹತೆ.
ಇದನ್ನು ಅರ್ಥೈಸ್ಕೊಂಡು ಭಾಗವತದಲ್ಲಿ ಪ್ರವೇಶ ಮಾಡಲಿ ಅಂತ ವೇದವ್ಯಾಸರು ಇದನ್ನು ಸೇರಿಸಿದ. ತಪಸ್ಸು, ಶೌಚ, ದಯಾ, ಸತ್ಯದಲ್ಲಿ 3 ಪಾದ ಕತ್ತರಿಸಿದ್ದ. ಅಂದ್ರೆ ತಪಸ್ಸು, ದಯಾ, ಶೌಚ ಅನ್ನೋ 3 ಪಾದ ಕತ್ತರಿಸಿದ್ದಂತೆ. ಸ್ಮಯ ಅನ್ನುವಂಥ ಅಧರ್ಮಾಂಗ ಇದೆ ಅಂತೆ. ಸ್ಮಯ ಅನ್ನೋ ಅಧರ್ಮಾಂಗ. ಸ್ಮಯ ಅಂದ್ರೆ ಗರ್ವ. ಮನುಷ್ಯನಿಗೆ ಒಳಗಡೆಯಲ್ಲಿ ಬರೋ ಅಹಂಕಾರ, ಗರ್ವ ಅನ್ನೋದು ಅಧರ್ಮಾಂಗ ಆಗ್ತದಂತೆ. ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾನೆ ಕಲಿ ಬರ್ತಾ ಬರ್ತಾ. ಏನ್ ದೊಡ್ಡ ಪ್ರವಚನಕಾರ ನಾನು, ನನ್ನಂಥ ಪ್ರವಚನದ ತಪಸ್ಸು ಯಾರು ಮಾಡ್ತಾರೆ, ಸ್ವಾಧ್ಯಾಯ, ಹಿಂಗೆ ಒಳಗಡೆ ಗರ್ವ ಹುಟ್ಟಿಸ್ತಾರೆ. ಎಷ್ಟು ದೊಡ್ಡ ಅಧ್ಯಯನಶೀಲ, ಎಷ್ಟು ತಪಸ್ಸು ನಾನು ಮಾಡಿದ್ದೀನಿ, ವ್ರತ ಆಚರಣೆ, ವಿಷ್ಣು ಪಂಚಕ ಮಾಡಿದೆ, ಭೀಷ್ಮ ಪಂಚಕ ಮಾಡಿದೆ, ಚಾತುರ್ಮಾಸ್ಯ ಮಾಡಿದೆ, ನನ್ನಷ್ಟು ಯಾರು ಮಾಡಿದ್ದಾರೆ. ಹಿಂಗೆ ಒಳಗಡೆಯಿಂದ ಸ್ಮಯ, ಗರ್ವ ಹುಟ್ಟಿಸ್ತಾರೆ ಕಲಿ. ಒಂದೆಡೆ ಧರ್ಮನೂ ನಡೀತಿರ್ತದೆ, ಒಳಗೆ ಈ ಥರದ ಗರ್ವ, ಸ್ಮಯ ಹುಟ್ಟಿಸ್ತಾರೆ. ಅದರಿಂದ ತಪಸ್ಸು ಅನ್ನೋ ಧರ್ಮಾಂಗ ನಾಶ ಆಯ್ತು. ಸ್ಮಯ ಅನ್ನೋ ಅಧರ್ಮಾಂಗದಿಂದ ತಪಸ್ಸು ಅನ್ನುವ ಧರ್ಮಾಂಗವನ್ನು ನಾಶ ಮಾಡ್ತಾನೆ. ಎರಡನೇದು ಶೌಚ ಅನ್ನುವಂಥ ಮತ್ತೊಂದು ಧರ್ಮದ ಅಂಗ. 14 ಅಂಶದಲ್ಲಿ ಎರಡನೇ 14 ಅಂಶ ಇದೆ. ಎರಡನೇ ಇದನ್ನ ಸಂಘ ಅನ್ನುವಂತಹ ಅಧರ್ಮಾಂಗದಿಂದ ನಾಶ ಮಾಡ್ತಾರಂತೆ ಮನೆ ಒಳಗೆ. ಸಂಘ ಅಂದ್ರೆ ವಿಷಯದ ಆಸಕ್ತಿಗೆ ಸಂಘ ಅಂತ ಹೆಸರು. ಅತಿಯಾದ ವಿಷಯ ಲೋಲುಪತೆ ಹುಟ್ಟಿಬಿಡ್ತದೆ. ಒಂದ್ ದಿವಸ ಚೆನ್ನಾಗಿರ್ತಾನೆ ನೋಡಿದ್ರೆ, ಮತ್ತೆ ಮರುದಿನಕ್ಕೆ ವ್ಯತ್ಯಾಸ ಆಗಿಬಿಡುತ್ತೆ. ಪುರಾಣ ಅದು ಇದು ಕೇಳಿದಾಗ ಒಂಚೂರು ನಾವು ಸರಿ ಇರ್ತೇವೇನೋ, ನಾನು ಹಂಗಿರಬಾರ್ದು, ಹಿಂಗಿರಬಾರ್ದು, ಹಂಗೆ ವೈರಾಗ್ಯದಿಂದ ಇರಬೇಕು, ವೈಶಾಲ್ಯದಿಂದ ಇರಬೇಕು. ಆಮೇಲೆ ಗಾಡಿ ಮೇಲೆ ಕೂತ ಮೇಲೆ ತಂದು ತಾನೇ ಆಗಿರ್ತಾನೆ, ಕುದುರೆ ಹತ್ತಿದಂಗೆ ಆಗಿರ್ತದೆ ನಮ್ದೆಲ್ಲ. ಹಂಗೆ ಸಂಘ ಅನ್ನುವಂಥ ವಿಷಯಾಸಕ್ತಿ, ಅದನ್ನು ಕಲಿ ಎಲ್ಲ ಕಡೆಯಲ್ಲಿ ಆಂಟಿ ವೈರಸ್ ಇದ್ದಂಗೆ. ಅದು ವೈರಸ್ ಎಲ್ಲ ಕಡೆಯಲ್ಲಿ ಹಬ್ಬಿಸ್ಬಿಡ್ತಾನೆ. ಮನೆ ಒಳಗೆ ಸೌಕಾಶ ಶುರು ಆಗ್ತದೆ, ಶೌಚ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಅದೇ ಎಲ್ಲ ದೇವರು ಸ್ಮರಣೆ ಮಾಡಿದ್ರೆ ಎಲ್ಲ ಮಡಿನ ಹಿಂಗೆ ಶುರು ಮಾಡಿಬಿಡ್ತಾರೆ ಸೌಕಾಶ. ಅದೆಲ್ಲ ಹೇಳ್ಯಾರಿ, ಮಡಿ ಮೈಲಿಗೆ ಅವೆಲ್ಲ ಎಲ್ಲ ಹೇಳ್ಯಾರ, ಮುಸುರಿ ಎಂಜಿಲವೆ ಯಾರು ಹೇಳ್ಯಾರ? ಅವೆಲ್ಲ ನೀವು ಮಾಡ್ಕೊಂಡದ್ದು. ಇದು ಶುರು ಆಗ್ತದೆ. ಮತ್ತೆ ವಿಚಾರ ವ್ಯಾಧಿ, ವಿಚಾರವಾದ ಅಲ್ಲಿ ವಿಚಾರ ವ್ಯಾಧಿ ಶುರು ಆಗ್ತಾವೆ. ಎಲ್ಲ ಕಡೆ ಮುಟ್ತಾನ, ಹೆಂಗಂದ್ರೆ ಶುರು ಮಾಡ್ಕೋತಾರೆ. ಆಚಾರ ವಿಚಾರಗಳನ್ನೆಲ್ಲ ದೂರ್ಲಿಕ್ಕೆ ಶುರು ಮಾಡ್ತಾರೆ. ಯಾಕೆ? ಸಂಘ, ತನ್ನ ವಿಷಯ ಸಂಘಕ್ಕೆ ಯಾವುದೆಲ್ಲ ತೊಡಕಾಗ್ತದೆ ಧರ್ಮದ ಹೆಸರಿನಲ್ಲಿ ಅದನ್ನೆಲ್ಲ ಬಿಡ್ತಾರೆ. ಅದೇ ಶೌಚ ಬಿಟ್ಟ ಅಂತ. ಅಂದ್ರೆ ಶೌಚ ಅನ್ನೋ ಧರ್ಮಾಂಗವನ್ನ ಸಂಘ ಅನ್ನೋ ಅಧರ್ಮಾಂಗದಿಂದ ನಾಶ ಮಾಡ್ತಾರೆ ಕಲಿ. ಮೂರನೇದು ಯಾವುದು? ದಯೆ. ನಿಮಗೆ ಆಶ್ಚರ್ಯ ಆಗ್ತದೆ, ನಾವು ಬರ್ತೇ ದಯಾವಂತರು ನಾವೆಲ್ಲ. ಭಾರತದಲ್ಲಿ ಹುಟ್ಟಿದ್ದೇವೆ, ಬಹಳ ದಯ ನಮಗೆಲ್ಲ. ಇಲ್ಲಿ ನೀರೇ ಹಂಗೆ, ಇಲ್ಲಿ ಮಣ್ಣೇ ಹಂಗೆ, ಇಲ್ಲಿ ಗಾಳಿನೇ ಹಂಗೆ, ಸಹಜವಾದ ದಯ ನಮಗಿರ್ತದೆ. ಯಾರಿಗೆ ಹಿಂಸೆ ಆದ್ರೂ ನಮಗೆ ಹಿಂಸೆ ಆಗ್ತಿತ್ತು, ಅಯ್ಯೋ ಪಾಪ ಹಾಗಾಯ್ತಲ್ಲ ಅವರಿಗೆ ಅಂತ ನಾವು ಮರುಕಪಟ್ಟು. ಇಲ್ಲಿ ಹುಟ್ಟು ಮನುಷ್ಯನಿಗೆ ಸಹಜವಾದ ದಯ ಪಟ್ಟಿಸುತ್ತದೆ. ಅದು ಧರ್ಮ, ನೋಡಿದರೆ ಧರ್ಮದ ಒಂದು ಅಂಶ. ಆದ್ರೆ ಏನು ಮಾಡ್ತಾನೆ ಈತ? ಮದ ಅನ್ನುವಂಥ ಅಧರ್ಮಾಂಗದ ಆಯುಧದಿಂದ ಅದನ್ನು ನಾಶ ಮಾಡ್ತಾನೆ. ಮದ ಅಂದ್ರೆ ಏನು? ಮನುಷ್ಯನಲ್ಲಿ ಸಿರಿವಂತಿಕೆಯ ಮದ ಬರಲಿಕ್ಕೆ ಶುರುವಾಗ್ತದೆ, ಅಧಿಕಾರದ ಮದ. ಆ ಮದ ಬಂದ ಹಾಗೆ ಮನುಷ್ಯನಿಗೆ ಆ ಶ್ರೀಮಂತಿಕೆ ಉಳಿಸ್ಕೊಳ್ಬೇಕಾದ್ರೆ ಇನ್ನು ನಾವು ದಯ ತೋರಿಸಿದ್ರೆ ಆಗಲ್ಲ, ನಮ್ದೆಲ್ಲ ಖರ್ಚಾಗ್ಬಿಡ್ತದೆ, ಹಿಂಗೆ ಶುರು ಮಾಡ್ತಾನೆ ಮನೆಯೊಳಗೆ. ತಾನೇ ಮಾತಾಡ್ತಾನೆ, ಹೀಗೆ ದಯ ತೋರಿಸ್ತಾ ಕೂತ್ಕೊಂಡ್ರೆ ನಾನು ಇನ್ನು ರಸ್ತೆಗೆ ಬಂದ್ಬಿಡ್ತೇನೆ ಅಡ್ಡೆ ಅಂತಿರ್ತಾರೆ. ₹1 ದಾನ ಮಾಡ್ಲಿಕ್ಕೆ ಇಟ್ಟು ಬಹಳ ಏನಲ್ಲ. ಮತ್ತೆ ಮನುಷ್ಯನಿಗೆ ಆ ಅಧಿಕಾರದ ಮದ ಬಂತು ಅಂತಾದಾಗ, ಧನದ ಮದ ಬಂದಾಗ ದಯೆ ಅನ್ನುವಂತಹ ಧರ್ಮಾಂಗ ನಾಶ ಆಗ್ತದೆ. ಹೀಗೆ ಮತ್ತೊಂದು ಆಯುಧ ಇದೆ, ಅನೃತ ಅಂತ. ಆ ಅನೃತ ಅಂದ್ರೆ ಸುಳ್ಳು, ಅಪ್ರಾಮಾಣಿಕತೆ. ಆ ಆಯುಧದಿಂದ ಮನುಷ್ಯನಿಗೆ ಸತ್ಯ ಅನ್ನುವಂಥ ಧರ್ಮಾಂಗವನ್ನು ನಾಶ ಮಾಡ್ತಾನೆ. ಇಷ್ಟ ಅರ್ಥ ಈ ಕಥೆಗೆ. ನಿಜವಾಗ್ಲೂ ಒಳಗಿಳಿದು ವ್ಯಾಖ್ಯಾನ ಮಾಡೋದು ಹೀಗೆ, ಮೇಲ್ನೋಟಕ್ಕಲ್ಲ. ಇದು ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಬಂದ ಕಥೆ ಇದು. ಕಲಿಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಅಧರ್ಮವನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಅಥವಾ ಬ್ಯಾಲೆನ್ಸ್ ಮಾಡಬೇಕು. ಮ್ಯಾನೇಜ್ ಮಾಡೋದು ಬ್ಯಾಲೆನ್ಸ್ ಮಾಡಬೇಕು.
ಆ ಬ್ಯಾಲೆನ್ಸ್ ಅನ್ನ ಹೇಳ್ಕೊಳ್ಳಿಕ್ಕೆ ಬಂದಂತಹ ಅದ್ಭುತವಾದ ಕಥೆ ಕಲಿನಿಗದನ ಕಥೆ. ಇಲ್ಲದೆ ಹೋದ್ರೆ ಹೀಗೆ ಇದನ್ನು ವ್ಯಾಖ್ಯಾನಿಸದೆ ಹೋದ್ರೆ ಅಂದ್ಯಂದು ಆದ ಕಲಿನಿಗ್ರಹದ ಕಥೆಯನ್ನ ನಮಗೆ ಯಾಕೆ ಹೇಳಿ ಸಮಯ ಹರಣ ಮಾಡ್ತೀನಿ ಅಂತ ಪ್ರಶ್ನೆ ಕೇಳಿದ್ರೆ ವೇದವ್ಯಾಸರ ಮೇಲೆ ಅಪ್ರಸ್ತುತ ಅಂತ ಅನ್ಸಲ್ಲ, ಇರ್ರೆಲೆವೆಂಟ್ ಅಂತ ಅನ್ಸಲ್ಲ. ಅದಕ್ಕೆ ಈ ಕಥೆಯನ್ನು ಅರ್ಥೈಸಿಕೊಳ್ಳುವಾಗ ಇದು ಸಾರ್ವಕಾಲಿಕ ಪ್ರಸ್ತುತ, ಎಲ್ಲ ಕಾಲದಲ್ಲಿ ಶ್ರೀ ಸಾಮಾನ್ಯರಿಗೂ ಪ್ರಸ್ತುತವಾದ, ಸಹಜವಾಗಿ ಮನುಷ್ಯ ಬಾಳಿ ಬದುಕಲಿಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆಯನ್ನು ಹೇಳಲಿಕ್ಕೆ ಈ ಕಥೆ ಬಂದಿದೆ. ಇದಕ್ಕೆ ಧರ್ಮ ಅಂದ್ರೆ ಕೆಲವರಿಗೆ ಯಾಕೋ ಕಿವಿಯಲ್ಲಿ ಶೂಲ ಚುಚ್ಚಿದಾಗ ಆಗ್ತದೆ. ಇವಾಗೆಲ್ಲ ಧರ್ಮದ ಹೆಸರು ಕೇಳಿದ್ರೆ ಸ್ವಲ್ಪ ಕೆಲವರಿಗೆ ಆಗ ಬರ್ತಾ ಇಲ್ಲ. ಅದಕ್ಕೆ ಮಾನವತೆ ಅಂತ ಹೆಸರು ಇಟ್ಟಿದ್ದಾರೆ. ಅದಕ್ಕೆ ಮಾನವತೆ ಅಂದ್ರೆ ಎಲ್ಲರೂ ಏನು ಅದ್ಭುತ ನಿಮ್ಮ ಮಾತು ಅಂತ. ಪುರಾಣ ನೋಡಿದ್ರೆ ಕುಲಂಕುಷವಾಗಿ ಧರ್ಮ ಮಾನವತೆ ಎರಡು ಬೇರೆ ಬೇರೆ ಅಲ್ಲೇ ಅಲ್ಲ ಅಂತ ಗೊತ್ತಾಗ್ತದೆ. ನೋಡಿ, ಈಗ ಹೇಳಿದ್ದೆಲ್ಲವೂ ಕೂಡ ಧರ್ಮ ಅನ್ನೋ ಹೆಸರಿನಲ್ಲಾದ್ರೂ ಕರೀರಿ, ಅಥವಾ ಇದೇ ನಿಜವಾಗ್ಲೂ ಮಾನವತೆ ಅಂದ್ರೆ ಯಾವುದು? ಆಗಲೇ ತಿಳಿಸಿದಂತಹ ಏನು ಧರ್ಮಾಂಗಗಳಿದ್ದಾವೆ 14 ಅಂಶ, ಅದೇ ಮಾನವತೆ. ಅದಕ್ಕಿಂತ ಭಿನ್ನವಾದ ಮಾನವತೆ ಅಂದ್ರೆ ಏನರ್ಥ? ಇಲ್ಲವೇ ಇಲ್ಲ. ಅಂದ್ರೆ ಎಷ್ಟು ಕನ್ಫ್ಯೂಸ್ ಮಾಡಿ ಸಮಾಜದೊಳಗೆ ದೊಡ್ಡ ದೊಡ್ಡ ಪುಸ್ತಕ ಬರೆದಿದ್ದಾರೆ. ನಮ್ದು ಮಾನವತಾವಾದ ಅಂತ. ಮಾನವತಾವಾದದಲ್ಲಿ ಸತ್ಯ ಬೇಡವಾ? ಸತ್ಯ ಬೇಡವಾ? ದಯೆ ಬೇಡವಾ? ಎಲ್ಲಿ ಹೇಳಿದೆ ಮಾನವತೆ ಧರ್ಮಕ್ಕಿಂತ ಭಿನ್ನ ಅಂತ? ಎಲ್ಲಿ ಯಾರು ಮಾಡಿದ್ದದನ್ನ ಯೋಚಿಸಿದ್ರೆ ಅರ್ಥ ಆಗ್ತದೆ. ಭಾಗವತ ಡೆಡಿಕೇಟ್ ಅಂದ್ರೆ ಭಾಗವತ ನಿಜವಾಗ್ಲೂ ಒಬ್ಬೊಬ್ಬ ಪರ್ಸನ್ ಅನ್ನ ಹೀಗಿರು ಅಂದ್ರೆ ನೀನು ಮನುಷ್ಯನಾಗ್ತಿ ಅಂತ ಹೇಳೋದಷ್ಟೇ ಅದರ ಉದ್ದೇಶ. ಹೀಗಿರು, ಹೀಗಿದ್ರೆ ನೋಡಿ ನೀನು ಮನುಷ್ಯ, ಹೀಗಿದ್ರೆ ಭಕ್ತ, ಹೀಗಿದ್ರೆ ದೇವರಿಗೆ ಪ್ರೀತಿ, ಹೀಗಿದ್ರೆ ನಿನ್ನ ಬದುಕು ಹಸನ ಆಗ್ತದೆ. ಹೀಗೆ ಹೇಳೋದೇ ಅದರ ಉದ್ದೇಶ. ಹೀಗಿಲ್ದೇ ಹೋದ್ರೆ ನಿನ್ನ ಕಲ್ ಮೇಲೆ ನೀನು ಕಲ್ಲು ಎಳ್ಕೊಂಡ ಹಾಗೆ, ನಿನ್ನ ಕಾಲ ಮೇಲೆ ನೀನು ಕಲ್ಲು ಹಾಕೊಂಡ ಹಾಗೆ. ಇದನ್ನು ಹೇಳಿಕೊಡಿ. ಮನುಷ್ಯನಲ್ಲಿ ಗರ್ವ ಬೇಡ. ಗರ್ವದ ಆಯುಧಕ್ಕೂ ಧರ್ಮಾಂಗವಾದಂತಹ ತಪಸ್ಸು ಅನ್ನೋ ಆಯುಧಕ್ಕೂ ನಿತ್ಯ ಯುದ್ಧ ನಡೀತಿರ್ತದೆ. ಯುದ್ಧ ಯಾವುದ್ರ ಜೊತೆಗೆ ಆಗ್ತಿರ್ತದೆ? ದಿನ ವೈರಸ್, ಆಂಟಿವೈರಸ್. ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಆಂಟಿವೈರಸ್, ದಿನಾ ಯುದ್ಧ ನಡೀತಿರ್ತದೆ. ವೈರಸ್ ಬರದೇ ಇರೋ ಹಾಗೆ ಡಿಟೆಕ್ಟ್ ಮಾಡ್ತಿರ್ತದೋ ಇಲ್ಲೋ ಹಾಗೆ. ಕಲಿ ನಿಗ್ರಹದ ಕಥೆ ಅಂದ್ರೆ ದಿನನಿತ್ಯದಲ್ಲಿ ಭಗವಂತನ ಪೂಜೆ ಮಾಡುವಾಗ ಕಲಿ ವಿಸರ್ಜನ ಹೇಗೆ ಮಾಡಬೇಕು ಹಾಗೆ ದಿನಾ ನಿಗ್ರಹ ಮಾಡ್ತಿರ್ಬೇಕು. ನಾನು ತಪಸ್ಸು ಮಾಡಿದ್ರೆ ಸಾಲದು, ತಪಸ್ಸಿನ ಜೊತೆಯಲ್ಲಿ ಮದ ಬಂತ ಅಂತ ಯೋಚನೆ, ಗರ್ವ ಬಂತ ಇಲ್ವಾ, ಅದು ಬರದೇ ಇರೋ ಹಾಗೆ ತಡೆದಿದೇನೋ ಇಲ್ವೋ, ನನಗಿಂತ ಹಿರಿಯರಿಗೆ ನಾನು ಹೇಗೆ ಗೌರವಿಸ್ತಾ ಇದ್ದೇನೆ, ಎಲ್ಲ ಯೋಚಿಸ್ಕೊಂಡು ಅದನ್ನು ದೂರ ಮಾಡ್ತಾ ಇಲ್ಲ, ಡಿಡಕ್ಟ್ ಮಾಡ್ತಾ ಇರ್ಬೇಕು. ನಾನು ಭಾರಿ ಮಡಿ ಮಾಡ್ತೇನೆ ಅಂತ ಶೌಚದ ಹೆಸರಿನಲ್ಲಿ ಇದ್ದು ಬಂದವ್ರನ್ನೆಲ್ಲ ಬೈಲಿಕ್ಕೆ ಶುರು ಮಾಡಿದ್ರೆ ಹೇಗ್ರಿ? ನಾನು ಭಾರಿ ಮಡಿವಂತ, ನಾನು ಮಡಿವಂತ. ಶೌಚದ ಹೆಸರಿನಲ್ಲಿ ಧರ್ಮಾಂಗ ಇದೆ ಅಂತ ಹೇಳಿ ಅಧರ್ಮಾಂಗದ ಜೊತೆಗೆ ಹೋರಾಡಬೇಕು. ವಿಷಯದ ಆಸಕ್ತಿ ಎಷ್ಟು ಬಿಟ್ಟಿದ್ದೀಯಾ ಹೇಳಿ? ವಿಷಯಾಸಕ್ತಿ ಬಿಟ್ಟಿದೆಯಾ? ದೇಹ ಇರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ ತಗೊಳ್ತಿದ್ದೀಯಾ? ನೋಡಿ, ಈ ವಿಷಯಾಸಕ್ತಿಯೂ ಇದ್ದು ಶೌಚ ಇದೆ ಅಂದ್ರೆ ಅರ್ಥ ಏನು? ವಿಷಯಾಸಕ್ತಿನೇ ಇಲ್ಲ ಅಂದ್ರೆ ಮಡಿನೇ ಇದ್ದಾನೆ ಅಂತ ಅರ್ಥ. ನೀರು ಹುಯ್ಕೊಂಡ 100 ಕೊಡ ಸ್ನಾನ ಮಾಡ್ತಿದ್ದಾರೆ, ಬಾವಿ ನೀರು ಖಾಲಿ ಆಯ್ತಷ್ಟೇ, ಒಳಗಡೆ ವಿಷಯಾಸಕ್ತಿಯ ಮೈಲಿಗೆ ಇದ್ದೇ ಇದೆ. ಎಲ್ಲರನ್ನ ಹಚೆ ಹುಚ್ಚೆ ಮಾಡಿ ದೂರ ಸರಿಸಿದ, ನನ್ನ ಮುಟ್ಟಬೇಡ ಅಂತ. ಒಳಗಡೆಯಲ್ಲಿ ವಿಷಯದ ಮೈಲಿಗೆ ಬಂದು ಇವನನ್ನು ಆಶ್ರಯ ಪಡೆದಿದೆ. ಮೈಲಿಗೆನೇ ಅಲ್ವೇ? ಅಶೌಚನೆ ಅಲ್ವೇ? ಸತ್ತಾಗ ಅಶೌಚ ಅಲ್ಲ, ಹುಟ್ಟಿದಾಗ ಆ ಶೌಚನೂ ಅಲ್ಲ. ಮನುಷ್ಯನ ಮನಸ್ಸಿನಲ್ಲಿ ಅತಿಯಾದ ವಿಷಯಾಸಕ್ತಿ ಅಂತ ಮೈಲಿಗೆ ಮತ್ತೊಂದಿಲ್ಲ. ಇದನ್ನು ಅರ್ಥೈಸ್ಕೊಂಡು ಇದೇ ಬಿಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಹಾಗಾದ್ರೆ ಶೌಚ ಅನ್ನೋ ಧರ್ಮ ಅಂದ್ರೆ ಎಷ್ಟು ಮಟ್ಟಿಗೆ ಬಂತು? ಅದನ್ನ ನಾವು ದಿನೇ ಮಾಡಬೇಕಾದ ಕಲಿ ನಿಗ್ರಹವನ್ನು ಹೇಳ್ಕೊಡ್ತದೆ ನಮಗೆ. ಇದನ್ನ ಪರಿಗಣಿಸ್ಬೇಕು. ನನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡ್ವಿ ನೋಡಿ. ಸ್ಮಯ ಸಂಗ ಮದೈಸ್ತವ ಇದಾನೀಂ ಧರ್ಮಪಾದಾಸ್ತೆ. ಇದಕ್ಕೊಂದು ಆಚರಣವನ್ನು ತೋರಿಸ್ತಾರೆ.
ಆಚಾರವೂ ಪ್ರಮಾಣ. ಇದು ಹೇಗಿತ್ತು ಧರ್ಮದ ಪರಂಪರೆ? ಕೃತಯುಗದೊಳಗೆ ಪೂರ್ಣ ಪ್ರಮಾಣ ಇತ್ತಂತೆ. ಅಂದ್ರೆ ಅವ್ರದ್ದು ಶಕ್ತಿ ಅಷ್ಟು, ಅವ್ರ ಸಾಮರ್ಥ್ಯ ಹಾಗಿತ್ತು. ಅಂದರೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ 4 ಅಂಶ ಧರ್ಮ ಬೇರೂರಿತ್ತಂತೆ. ತಪಸ್ಸು, ಶೌಚ, ದಯಾ, ಸತ್ಯ. ಅದಕ್ಕೆ ಆ ಯುಗದ ಹೆಸರೇ ಕೃತ. ಸಂಸ್ಕೃತದಲ್ಲಿ ಕೃತ ಅಂದರೆ ಪೂರ್ಣ ಅಂತ ಅರ್ಥ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಪೂರ್ಣ ಪ್ರಮಾಣದ ಧರ್ಮಾಂಗಗಳನ್ನು ಇಟ್ಕೊಂಡದ್ದಕ್ಕೆ ಆ ಯುಗವನ್ನು ಕೃತಯುಗ ಅಂತ ಕರೆದ್ರು. ಎರಡನೇ ಯುಗ ತ್ರೇತ. ನೋಡಿ, ಆ ಹೆಸರಿನಲ್ಲಿ ಆ ಸೂಚನೆ ಮಾಡ್ತಾರೆ. ಧರ್ಮಾಂಗದಲ್ಲಿ ಒಂದು ಅಂಶ, 1/4 ಅಂಶ ಒಂದು ಕಡಿಮೆ ಆದದ್ದಕ್ಕೆ ತ್ರೇತಾಯುಗ ಆಯ್ತಂತ. ತ್ರೇತ ಅನ್ನೋ ಇದು ಯುಗದ ಹೆಸರೇ ಅದನ್ನು ಹೇಳ್ತಾರೆ. ಹಾಗೆ ಮುಂದೆ ಬಂತು ದ್ವಾಪರ. ದ್ವಿ ಅನ್ನೋ ಶಬ್ದದಿಂದ ಮುಂದೆ ವ್ಯುತ್ಪತ್ತಿ ದ್ವಾ, ಅಂದ್ರೆ 2 ಅಂಶ ಮಾತ್ರ ಉಳಿತಂತೆ, 2 ಅಂಶ ಕಡಿಮೆ ಆಗಿತ್ತು. ಕಲಿಗೆ ಬಂತಲ್ಲ, 3 ಅಂಶ ಕಡಿಮೆಯಾಗಿ 1 ಅಂಶ ಉಳಿತಂತೆ. ಎಲ್ಲಿದೆ ಎಷ್ಟು ಪರ್ಸೆಂಟೇಜ್ ಏನಾಯ್ತು? ಬರೀ GDP ನೋಡ್ತಿರ್ಬಾರ್ದು, ವ್ಯವಸ್ಥೆ ಧರ್ಮದಲ್ಲಿ ನೋಡಬೇಕು. ಭಾರತ ದೇಶದ ಸಮೃದ್ಧಿ ಯಾವ ಅರ್ಥದಲ್ಲಿ ಹೇಳಬೇಕು? ಆರ್ಥಿಕವಾಗಿ ಡಾಲರ್ ಲೆಕ್ಕದಲ್ಲಿ ರುಪೀಸ್ ಇದು ಕಡಿಮೆ ಆಗಿದೆ ಅನ್ನೋದಷ್ಟೇ ಸಾಕ? ವ್ಯಕ್ತಿಗಳಲ್ಲಿ ಶೌಚ, ತಪಸ್ಸು, ಸತ್ಯ ಎಷ್ಟು ಪರ್ಸೆಂಟೇಜ್ ಉಳಿದಿದೆ ಅಂತ ಅನ್ನೋದನ್ನು ಯೋಚನೆ ಮಾಡಿದ್ರೆ ರಾಜ, ನಿಜವಾಗ್ಲೂ ರಾಜ. ಇದು ಆಡಳಿತ ಸುಭದ್ರ ಆಗ್ತದೆ. ಆವಾಗ ಇದನ್ನ ಸ್ಪಷ್ಟಪಡಿಸ್ತಾ ಇದೆ ಭಾಗವತದ ಧರ್ಮ. ನಿನ್ನ ಮನೆ ಹೀಗೆ ಮಾಡು, ಆವಾಗ ಎಲ್ಲ ಸರಿ ಹೋಗ್ತದೆ. ಶೌಚದಿಂದಿರು, ತಪಸ್ಸಿನಿಂದಿರು, ಅಧರ್ಮಾಂಗಗಳನ್ನು ಯುದ್ಧ ಮಾಡಿ ಗೆಲ್ಲಬೇಕು. ಅಧರ್ಮಾಂಗಗಳನ್ನು ಅಷ್ಟು ಸುಲಭ ಗೆಲ್ಲಲಿಕ್ಕಾಗಲ್ಲ, ಯುದ್ಧ ಮಾಡಿ ಗೆಲ್ಲಬೇಕು. ಈ ರೀತಿ ಪರೀಕ್ಷಿತ್ ರಾಜನ ಕಾಲದಲ್ಲಿ ಕಲಿನ ಎದುರುಗಡೆ ಕಂಡಾಗ ಇಲ್ಲಿ ನಡೆದಂತಹ ಆ 3 ಕಾಲು ಕತ್ತರಿಸಿ ಒಂದೇ ಕಾಲ ಮೇಲೆ ಜೋತಾಡ್ತಾ ಇತ್ತಲ್ಲ ಎತ್ತು, ಅದೇ ಧರ್ಮಾಂಗ ಎತ್ತು. ಅದರ 3 ಕಾಲು ಅಂದ್ರೆ ಈ ಧರ್ಮಾಂಗಗಳು ನಾಶ ಆಗಿತ್ತು. ಅಧರ್ಮಾಂಗಗಳಿಂದ ನಾಶಪಡಿಸಿದ್ದ ಇನ್ನೊಂದು ಕಾಲು ಜೋತಾಡ್ತಿತ್ತಲ್ಲ ಸತ್ಯ ಅನ್ನೋದು, ಅದನ್ನೊಂದು ಕತ್ತರಿಸಿಬಿಡ್ತೇನೆ ಅಂತ ಹೊರಟವನು ಕಲಿ ಅಂತ ನಿಶ್ಚಯ ಮಾಡಿಕೊಂಡಂತ ಪರೀಕ್ಷಿತ್ ರಾಜ. ಅದಕ್ಕೆ ಆಯುಧ ತೆಗೆದ. ಇವನು ಉಳಿಸ್ಬಾರ್ದು ಕಲಿನ. ಹೀಗೆ ಉಳಿಸಿದ್ರೆ ರಾಜ್ಯದಲ್ಲಿ ಪೂರ್ಣ ಅಧರ್ಮಮಯ ಮಾಡಿಡ್ತಾನೆ. ಪಾಂಡವರು ಕಷ್ಟಪಟ್ಟಿದ್ರು ಧರ್ಮಸ್ಥಾಪನೆಗಾಗಿ. ಪಾಂಡವರು ಧರ್ಮಸ್ಥಾಪನೆ ಅಂದ್ರೆ ಅರ್ಥ ಇದೆ. ಕೆಲವರಿಗೆ ಧರ್ಮಸ್ಥಾಪನೆ ಅಂದ್ರೆ ಗೊತ್ತು, ಸುಮ್ಮನೆ ರಾಮರಾಜ್ಯ ಅಂತ ಇರ್ತಾರೆ ಎಲ್ಲ ಕಡೆ. ಎಲ್ಲರೂ ಅದೊಂದು ಸ್ಲೋಗನ್ ಇಟ್ಕೊಂಡ್ಬಿಟ್ಟಿರ್ತಾರೆ, ರಾಮರಾಜ್ಯ ರಾಮರಾಜ್ಯ. ತಪಸ್ಸೂ ಇಲ್ಲ, ಶೌಚನೂ ಇಲ್ಲ, ದೈವನೂ ಇಲ್ಲ, ರಾಮರಾಜ್ಯ. ಪಾಂಡವರ ಕಾಲದಲ್ಲಿ ಧರ್ಮರಾಜನ ಜೊತೆಗೂ ಹೀಗೊಂದ್ಸಲಿ ಕಲಿ ಹೋರಾಡಿದ್ದ. ಧರ್ಮರಾಜ ನಾನಿರೋ ತನಕ ಬರೋ ಹಾಗಿಲ್ಲ ಅಂತ ಆಗಲೂ ಹೀಗೆ ಸ್ಥಾನ ಕೊಟ್ಟಿದ್ದ ಅಂತ ಮಹಾಭಾರತದಲ್ಲಿ ಕಥೆ ಬರ್ತದೆ. ಹಾಗಾಗಿ ಕಲಿಯನ್ನು ನಿಗ್ರಹಿಸಿದ ಕಥೆ 2 ಬಾರಿ ಅಂತ ನಾವು ತಿಳ್ಕೊಳ್ಬೇಕು. ಪರೀಕ್ಷಿತ ನಿಗ್ರಹಿಸಿದ ಮೇಲೆ ಮತ್ತೆ ಮುಂದೆ ಕಲಿ ನಿಗ್ರಹಿಸಿದವರು ಅಂತ ಯಾರೂ ಆಗಲಿಲ್ಲ. ಇದೇ ಕೊನೆ. ಇವನು ನಿಗ್ರಹಿಸುವಾಗ ಕೊಲ್ಲುವ ಅವಕಾಶ ಇದ್ರೂ ಕೊಲ್ಲಿಲ್ಲ. ಮೊದಲು ಹೇಳ್ದ, ನೀ ನನ್ನ ರಾಜ್ಯದಲ್ಲಿ ಇರಬೇಡ. ಕಲಿಗೆ ಹೇಳ್ತಾನೆ, ನೋಡು ನೀನು ರಾಜನ ವೇಷ ಹಾಕೊಂಡು ಬಂದಿದ್ದಿ, ನೀನೇ ಕಲಿ, ನನಗೆ ಗೊತ್ತು ನಿನ್ನನ್ನು ಕೊಲ್ಲಬೇಕು ಅಂತ ಹೇಳೇ ಬಂದಿದ್ದೇನೆ. ಶುರು ಮಾಡಿದ, ಹೂಡಿದಾನೆ ಬಿಲ್ಲಿಗೆ ಬಾಣ. ಇವನು ಶರಣಾಗಬೇಕು. ಕಲಿ ಶರಣಾದ್ರೆ ಏನ್ ಮಾಡ್ಬೇಕು ಹೇಳಿ? ಶತ್ರು ನಿಜ, ಅಧರ್ಮ ಸ್ನೇಹಿತ ನಿಜ ಕಲಿ, ಇವನಿಗೆ ಬೇಡಾದವನು ಅಂತ ನಿಜ. ಇನ್ನೊಂದು ಕೊಲ್ಲೇಬೇಕು, ಆದ್ರೆ ಶರಣಾಗಿದ. ಪುರಾಣ ಹೇಳ್ತದೆ, ಸೂತ ಪುರಾಣಿಕರು ಹೇಳ್ತಾರೆ, ಕಲಿ ಶರಣು ಬಂದದ್ದೇ ಅವನನ್ನ ಕೊಲ್ಲದೇ ಇರಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಈ ವಿಷಯವನ್ನ ಸ್ವಲ್ಪ ನಾವು ಅನುಸಂಧಾನ ಮಾಡಬೇಕು. ತತ್ಪಾದ ಮೂಲಂ ಶಿರಸ ಸಮಗ ಭಯವಿಹ್ವಲ. ಪರೀಕ್ಷಿತನ ಪಾದ ಮೂಲಕ್ಕೆ ಬಂದು ಗದ 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 ನಡಿಗೆ ಕೇಳ್ತಾನಂತೆ, ಏನಾದರೂ ಮಾಡು ಪರೀಕ್ಷಿತ, ನನ್ನ ಮಾತ್ರ ಕೊಲ್ಲಬೇಡ. ಹಿಂಗ್ ಮಾಡಿದ್ರೆ ಏನ್ ಮಾಡ್ಬೇಕು? ಅವನು ಆಯುಧ ತೆಗೆದು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರೆ, ಇವನು ಆಯುಧದಿಂದ ಯುದ್ಧ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಮುಗೀತಿತ್ತು ಕಲಿಯ ಕಥೆ. ಅವನು ಹಾಗೆ ಮಾಡ್ಲಿಕ್ಕೆ. ಅದಕ್ಕೆ ಇವರಂತಾರೆ, ಪರೀಕ್ಷಿತ್ ರಾಜ ಯಾಕೆ ಬಿಟ್ಟ ಅವನನ್ನ? ಕ್ಷತ್ರಿಯರಿಗೆ ಧರ್ಮ ವಿಶೇಷ.
ಯಾರು ಶರಣು ಬರ್ತಾರೋ, ಭಯಪಟ್ಟು ಬರ್ತಾರೋ, ಶತ್ರುಗಳಾದರೂ ಅವರಿಗೆ ಅಭಯ ಕೊಡಬೇಕು ಅಂತ ಅನ್ನೋದು ಕ್ಷತ್ರಿಯರಿಗೆ ಧರ್ಮ. ಈ ಧರ್ಮ ತಿಳಿದಾತ ರಾಜ ಅನ್ನ ಬಯಸಿ ಬಂದವನಿಗೆ ಅನ್ನ ಕೊಟ್ರೆ ಪುಣ್ಯ ಇದೆ, ಹಣ ಬಯಸಿ ಬಂದ ಬಡವನಿಗೆ ಹಣ ಕೊಟ್ಟರು ಪುಣ್ಯ ಇದೆ, ನೀರು ಬಯಸಿ ಬಂದ ನೀರು ಕೊಟ್ಟರು ಪುಣ್ಯ ಇದೆ. ಅದನ್ನೆಲ್ಲ ಕೊಟ್ರೆ ಎಷ್ಟು ಪುಣ್ಯ ಇದೆಯೋ ಯೋಚಿಸ್ರಿ ಈ ಮಾತನ್ನ. ಒಬ್ಬ ಭಯ ಪಟ್ಟುಕೊಂಡು ಶರಣು ಬಂದಾಗ ಅಭಯ ಕೊಟ್ರೆ ಈ ಪುಣ್ಯದ ಮುಂದೆ ಆ ಪುಣ್ಯ ಇದೆ ಅಲ್ಲ, ಹಿಂದೆ ಹೇಳಿದ್ದು ಅದು 16ನೇ ಒಂದು ಅಂಶಕ್ಕೂ ಸಮಾನ ಅಲ್ಲ, ಅಷ್ಟು ಪುಣ್ಯ ಇದಕ್ಕಿದೆ. ಎಷ್ಟು ಪುಣ್ಯ ಇರಬೇಡ. ಯಾರೇ ವ್ಯಕ್ತಿ ಭಯಪಟ್ಟು ಬಂದಾಗ ಅಭಯ ಕೊಟ್ಬಿಟ್ರೆ ಅಷ್ಟು ಪುಣ್ಯ ಇದೆ. ಹಾಗಾಗಿ ನಾವು ಭಯಭೀತರಾಗಿ ಬಂದವರಿಗೆ ಅಭಯ ನೀಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ವಿದ್ಯೆ ಬಯಸಿ ಬಂದವನಿಗೆ ವಿದ್ಯೆ ಕೊಡಬೇಕು, ನಮ್ಮ ಹತ್ರ ಇದೆ ಕೊಟ್ಬಿಡ್ಬೇಕು. ಅದರ ಪುಣ್ಯ ಅಸಾಧಾರಣ, ಅದು ಧರ್ಮ ಕರ್ತವ್ಯ ಅಂತ ಹೇಳ್ತದೆ. ಇದನ್ನ ಅರ್ಥವನ್ನು ಪರೀಕ್ಷಿತ ಆದ್ದರಿಂದ ಆ ಸಮಯಕ್ಕೆ ಶರಣು ಬಂದವನಿಗೆ ತನ್ನ ಧಾರ್ಷ್ಟ್ಯದಿಂದ ತಾನು ಕತ್ತರಿಸಿಬಿಟ್ಟಿದ್ರೆ ತಲೆ ಒಂದೆಡೆ ಅಧರ್ಮ ಮಾಡಿದ ಅಂತ ಆಗ್ತಿತ್ತು, ಇನ್ನೊಂದೆಡೆ ಧರ್ಮವನ್ನ ಬಿಟ್ಟ ಅಂತ ಆಗ್ತಿತ್ತು. ರಾಜನಾದವನಿಗೆ ಧರ್ಮತ್ಯಾಗ ಭೂಷಣ ಅಂತ, ಇನ್ನೊಂದೆಡೆ ಅಪಕೀರ್ತಿ ಬರ್ತಿತ್ತು. ನೋಡಿ ಯೋಚಿಸ್ರಿ ಇದೆಲ್ಲ ಏನ್ ಅಪಕೀರ್ತಿ? ಶರಣು ಬಂದವನು ತಲೆ ಕತ್ತರಿಸಿಬಿಟ್ಟಲ್ಲೋ ಇವನೆಂಥ ವೀರ ಅಂತ ಅಪಕೀರ್ತಿ ಬರ್ತಿತ್ತು. ಹಾಗಾಗಿ ಶರಣು ಬಂದವರನ್ನ ಕತ್ತರಿಸಬಾರದು. ಅದು ರಾಜರಿಗೆ, ದಂಡನಾಯಕರಿಗೆ ಶೋಭೆ ತರಲ್ಲ. ಶರಣು ಬರೋ ಮುನ್ನವೇ ಯುದ್ಧ ಮಾಡಲಿಕ್ಕೆ ನಿಂತಿದಾಗ ಕತ್ತರಿಸೋದು ಬೇರೆ. ಯುದ್ಧ ನೀತಿಗೆ ಅದು ದೊಡ್ಡ ದ್ರೋಹ ಬಗದಾಗ ಆಗ್ತದೆ. ಶರಣು ಬಂದಾಗ ಕತ್ತರಿಸ್ಬಿಟ್ರು. ಇದೆಲ್ಲ ಯೋಚಿಸಿ ಪರೀಕ್ಷಿತ ರಾಜ ಅವನನ್ನು ಕೊಲ್ಲಬಾರದು ಅಂತ ಆಯ್ತು. ಅವಾಗ ಆತ ಇದನ್ನೇ ಸವಲತ್ತಾಗಿ ತಗೊಂಡ. ಈಗ ನೋಡಿ, ನಾನು ಅವಾಗ ಹೇಳ್ತಿರ್ತೇನೆ ಸವಲತ್ತಿನ ದುರುಪಯೋಗ ಅಂತ. ಏನೋ ಮೀಸಲಾತಿ ವ್ಯವಸ್ಥೆ ಸರಿಯಪ್ಪ, ಒಂದು ವ್ಯವಸ್ಥೆ ಸರಿಯಾಗಿದೆ, ಅದ್ರ ದುರುಪಯೋಗ ಎಷ್ಟಾಯ್ತು ನೋಡಿ. ಬುದ್ಧಿಗೇಡಿಗಳು ಮಾಡುವ ವಿಚಿತ್ರವಾದಂತಹ ದುರುಪಯೋಗ ಇವತ್ತು ಎಷ್ಟು ನಡೀತಾ ಇದೆ. ಒಬ್ಬ ಪ್ರಧಾನಮಂತ್ರಿನೇ ಹೇಳ್ತಾನೆ, ₹1 ಕೇಂದ್ರದಲ್ಲಿ ಸ್ಯಾಂಕ್ಷನ್ ಆದ್ರೆ ಫಲಾನುಭವಿಗಳಿಗೆ ಮುಟ್ಟೋದು ಎಷ್ಟು ಅಂತ ಹೇಳ್ತಾನೆ ಆತ, 5 ಪೈಸೆ ಮುಟ್ತಾ ಇದೆ. ₹1 ಸ್ಯಾಂಕ್ಷನ್ ಆದ್ರೆ ಫಲಾನುಭವಿಗೆ 5 ಪೈಸೆ ಮುಟ್ಟುತ್ತದೆ ಅಂತಂದ್ರೆ ಎಷ್ಟು ಜನ ಎಷ್ಟು ತಿಂದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಂತ ಆ ಕಾಲದಲ್ಲೇ ಹೇಳ್ಬಿಟ್ಟ ಆತ. ಈಗ ಇನ್ನೆಷ್ಟಾಗಿರ್ಬೇಡ ಅದರ ಪರ್ಸೆಂಟೇಜ್. ಇದು ನಮ್ಮ ರಾಜ್ಯ. ಕಲಿಗೆ ಕೊಲ್ಲಬಾರದು ಅಂತ ತನ್ನ ಧರ್ಮ ಉಳಿಸ್ಕೊಳ್ಳಿಕ್ಕೆ ಪರೀಕ್ಷಿತ ರಾಜ ಧರ್ಮ ಮಾಡಬೇಕು ಅಂತ ಹೊರಟದ್ದಕ್ಕೆ ಕಲಿಗೆ ಸವಲತ್ತು ಬಂದ ಹಾಗಾಯ್ತು ನೋಡಿ. ಇದೇ ನಮ್ಮ ಜೀವನದಲ್ಲಿ ಇದು ನಡೀತು. ಧರ್ಮ ಮಾಡಬಾರ್ದು ಅಂತ ನಾವಿಲ್ಲ, ಆದ್ರೆ ಧರ್ಮ ಮಾಡೋಣ ಅಂತ ಹೋದಾಗಲೇ ಸಮಸ್ಯೆಗಳು ಜಾಸ್ತಿ ಶುರು. ಇವತ್ತು ಸಮಸ್ಯೆ ಜಾಸ್ತಿ ಇರೋದು ಯಾರಿಗೆ? ಅಧರ್ಮ ಮಾಡೋರಿಗೆ, ಧರ್ಮ ಮಾಡೋರಿಗೆ. ಅವನಿಗೆ ನಾವೇನೋ ಕೊಡೋಣ ಅಂತಿದ್ವಿ, ಕನ್ಯಾ ಗೋಪಿ ಚೆನ್ನ ಹಚ್ಕೊಂಡಿದ್ದಾನೆ ನೋಡ್ರಿ, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಗೋಪಿ ಚೆನ್ನ ಹಚ್ಕೊಂಡ್ರೆ ಕನ್ಯೆ ಕೊಡೋ ಹಾಗಿಲ್ಲ, ಸಂಧ್ಯಾವಂದನೆ ಮಾಡಿದ್ರೆ ಕನ್ಯೆ ಕೊಡೋ ಹಾಗಿಲ್ಲ. ಅದು ದೊಡ್ಡ ಅಪರಾಧ. ಅದರಂತ ಅಫೆನ್ಸ್ ಇನ್ನೊಂದು ಇಲ್ಲ ಅಂತ ಹೇಳ್ತಾರೆ. ಪಾರಾಯಣ ಮಾಡಿ, ಅಯ್ಯಯ್ಯೋ ನಿಮ್ಮ ಹುಡುಗ ಏನ್ರಿ ಮಠಕ್ಕೆ ಬಂದು ಬಡಿಸೋದೆಲ್ಲ ಮಾಡ್ತಿದ್ದ, ನಾವು ಕನ್ಯೆ ಕೊಡೋಣ ಅನ್ಕೊಂಡಿದ್ವಿ, ಅವ್ನು ಬಡಿಸೋದು ನೋಡಿ ಬೇಡ ಅಂತ ಬಡಿಸಿದ್ರೆ ದೊಡ್ಡ ಅಪರಾಧ. ಈಗ ಮಾಸ್ ಕ್ರಿಯೇಟ್ ಹೇಗೆ ಮಾಡಿದ್ದಾರೆ. ಆಚರಣೆಗಳು, ಧರ್ಮಗಳು ಮನುಷ್ಯರನ್ನು ವಿವಾಹಿತರಿಂದ ವಂಚಿತರನ್ನು ಮಾಡ್ತಾ ಇದೆ. ಅಂದ್ರೆ ನಾವು ಮಾಡೋ ಆಚರಣೆಗಳು ಎಷ್ಟು ಪ್ರಭಾವ ಬೀರ್ತಾ ಇದ್ದಾವೆ, ನಮ್ಮ ಶ್ರದ್ಧೆ ಎಷ್ಟಿದೆ ಯೋಚಿಸಿದ್ರೆ ಗಂಭೀರ ಆಗಿಬಿಡ್ತಲ್ಲ ಈ ಸಂದರ್ಭಗಳೆಲ್ಲ. ಮಾಡ್ತಿರೋದೇ ತಪ್ಪ. ಹಾಗಾದ್ರೆ ಮುಂದಿನವ್ರಿಗೆ ಏನ್ ನಾವು ಕೊಡ್ಬೇಕು ಮೆಸೇಜ್? ಈಗ ಎಲ್ಲ ದುಸ್ತರ. ಇದೆಲ್ಲ ಪರೀಕ್ಷಿತ ರಾಜನ ಕಾಲದಲ್ಲೂ ನಡೀತು ನೋಡಿ. ಹೀಗೆ ಅವನೇನೋ ಪಾಪ ಧರ್ಮ ಮಾಡಬೇಕು, ನಾನು ಅಭಯ ಕೊಡಬೇಕು, ಭಯದಿಂದ ಬಂದಿದ್ದಾನೆ, ಶರಣಾಗತನಾಗಿದ್ದಾನೆ, ಕ್ಷತ್ರಿಯನಾಗಿ ದಂಡನಾಯಕನಿಗೆ ಶರಣು ಬಂದವರನ್ನು ಕೊಲ್ಲಬಾರದು ಅಂತ ತನ್ನ ಧರ್ಮವನ್ನು ತಾನು ಮಾಡಬೇಕು ಅಂತ ಹೊರಟ್ರೆ ಅದು ದುರುಪಯೋಗ ಆತ ತಗೊಂಡ್ಬಿಟ್ಟು. ಏನ್ ತಗೊಂಡ ಆತ? ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಸ್ಥಳ ಕೊಡು ಅಂತ ಕೂತ್ಕೊಂಡ.
ಸ್ಥಳ ಕೊಡು, ನೀನೆಲ್ಲಿ ಕೊಡ್ತಿ ನಾನು ಅಲ್ಲಿರ್ತೇನೆ ಅಂತ ಶುರು ಮಾಡಿ. ನವರ್ತಿತವ್ಯಂ ಭವತಶ್ಚ ರಾಜನ್ ಕ್ಷೇತ್ರೇ ಮದೀಯೇ ತ್ವಮಧರ್ಮ ಬಂಧು. ಪರೀಕ್ಷಿತ್ ರಾಜನಿಗೂ ಕಲಿಗೂ ನಡೆದಂಥ ಒಂದು ಸಂವಾದವನ್ನ ಭಾಗವತದಲ್ಲಿ ನಮ್ಮ ಮುಂದೆ ಇಡ್ತಾರೆ ವೇದವ್ಯಾಸರು. ನವರ್ತಿತವ್ಯಂ ಭವತಃ, ನೀನ್ ನನ್ನ ರಾಜ್ಯದಲ್ಲಿ ಇರಬಾರ್ದು, ನನ್ನ ಕ್ಷೇತ್ರ, ನನ್ನ ಆಡಳಿತಕ್ಕೆ ಒಳಪಟ್ಟ ಕ್ಷೇತ್ರದಲ್ಲಿ ಇರಬಾರ್ದು ನೀನು ಅಂತ ಪರೀಕ್ಷಿತ್ ರಾಜ ಹೇಳ್ತಿದ್ದಾನೆ. ಯಾಕೆ ಇರಬಾರ್ದು? ಅದಕ್ಕೆ ಪರೀಕ್ಷಿತ್ ಕೊಡೋ ಕಾರಣ, ಒಬ್ಬ ದಂಡನಾಯಕನಿಗೆ ಇರಬೇಕಾದ ಜವಾಬ್ದಾರಿ. ಯಾರಿಗೆ ಆಧಾರ ಕಾರ್ಡ್ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಸಿವಿಲ್ ಕೋಡ್ ಅಂತ ಕೇಳಿರ್ಬೇಕಲ್ಲ, ಬಹಳ ದೊಡ್ಡ ಚರ್ಚೆ ಆಯ್ತು ಮೊನ್ನೆ. ಯಾರಿಗೆ ಕೊಡು? ಇಲ್ಲದೆ ಎಲ್ಲ ದೇಶದವರು ಬಂದು ಸೇರ್ಕೊತಾರೆ. ಇದ್ಯಾವ ದೇಶ, ಇದೇನು ಕಾನೂನು? ಸಿಂಪಲ್ ಕಾಮನ್ ಸೆನ್ಸ್ ಅರ್ಥ ಆಗಲಿಲ್ಲ ನಮ್ಮ ಜನಗಳಿಗೆ. ಅಂದ್ರೆ ಅಂದೇ ನೋಡಿ, ಪರೀಕ್ಷಿತ್ ರಾಜನಂಥವನಿಗೆ ಕಲಿನ ನಮ್ಮ ರಾಜ್ಯದ ಪ್ರಜೆಯನ್ನು ಮಾಡ್ಕೊಳ್ಬೇಕೋ ಬೇಡವೋ ಅಂತ ಚರ್ಚೆ. ಮಾಡ್ಕೊಳ್ಳೋಣ ಬೇಡವೋ? ಎಲ್ರಿಗೂ ದಯ ತೋರಿಸ್ಬೇಕಾ ಬೇಡವಾ? ಸರಿ, ಶರಣು ಬಂದ, ಅಭಯ ಕೊಟ್ಟ. ಅಭಯ ಕೊಟ್ಟಂತೆ ಪುರುಸತ್ತಿಲ್ಲ, ಜಾಗ ಕೇಳಬೇಕು, ಕೊಡಬೇಕಾ ಬೇಡ ಹೇಳು ನೋಡಿ. ಯಾರು ಹೇಳ್ತೀರಿ? ಶರಣು ಬಂದಿದ್ದಾನೆ ಅಂತ ನೀವೇನಾದ್ರೂ ಜಾಗ ಕೊಟ್ರೆ ಈಗ ನಾಳೆ ನೀವೇ ಇಲ್ಲ ಅನ್ಸ್ಬಿಡ್ತಾರೆ. ನೀವೇ ಇಲ್ಲ, ಹಂಗೊಂದು ಗುಂಪಿನೇನೋ ಇಲ್ಲ ಇವತ್ತು ಜಗತ್ತಿನೊಳಗೆ. ಎಷ್ಟು ದೇಶಗಳು ಅದನ್ನು ಅನುಭವಿಸ್ತಿದ್ದಾವೆ ಇವತ್ತು. ಇದೆಲ್ಲ ಭಾಗವತದಲ್ಲಿರುವ ವಿಷಯಗಳೇ ರೂಪಾಂತರ ಆಗಿದ್ದಾವೆ. ಅರ್ಥ ಮಾಡಿಕೊಳ್ಳೋ ಬುದ್ಧಿವಂತಿಕೆ ಮೇಲಿದೆ ಅಷ್ಟೇ. ಇತಿಹಾಸವನ್ನ ತೆರೆದು ನೋಡಿದ ಹಾಗೆ ಎಷ್ಟೆಷ್ಟು ದೇಶಗಳು ಗೌರವದಿಂದಲೋ ಕಾರುಣ್ಯದಿಂದಲೋ ದಯೆಯಿಂದಲೋ ಜಾಗ ಕೊಟ್ಟದ್ದೇ ತಪ್ಪು ಅನ್ನೋ ಹಾಗೆ ಎಲ್ಲ ಆಕ್ರಮಿಸ್ಬಿಡ್ತಾರೆ. ಇದು ಯಾವುದೋ ಗುಂಪನ್ನು ಬೈಬೇಕು ಅನ್ನೋ ಉದ್ದೇಶ ಅಲ್ಲ. ಎಲ್ಲಾ ಕಾಲದಲ್ಲಿ ಹೇಗೆ ನಡೆದಿದೆ ಅನ್ನೋದನ್ನು ಭಾಗವತ ಚಿತ್ರಣ ಮಾಡ್ತಾನೆ. ಹೇಳ್ತಾನೆ ಪರೀಕ್ಷಿತ್ ರಾಜ, ಕಲಿ, ನೀನ್ ನನ್ನ ರಾಜ್ಯದಲ್ಲಿ ವಾಸ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನನಗೆ ಆಧಾರ ಕಾರ್ಡ್ ಕೊಟ್ರೆ ನಿನಗೇನು ಸಮಸ್ಯೆ? ನನಗೊಂದು ವೋಟರ್ ಐ ಡಿ ಮಾಡಿಕೊಡಪ್ಪ, ಇಷ್ಟೇ. ಅಲ್ಲಿ ತಾತ್ಪರ್ಯ ಇಷ್ಟೇ. ನಮ್ಮಲ್ಲಿ ಆಧಾರ ಕಾರ್ಡ್ ಅಂತೇಳಿ ಅವನು ವಾಸಕ್ಕೆ ಅವಕಾಶ ಮಾಡಿಕೊಡು ಅಂತ ಅವ ಅಂತಿದ್ದಾನೆ. ಅದರ ಅರ್ಥ ಬೇರೆ ಏನಿಲ್ಲ. ಅದಕ್ಕೆ ಇವ ಕಾರಣ ಏನು ಕೊಡ್ತಾನೆ ನೋಡ್ರಿ. ಈ ಕಾರಣ ಇವತ್ತು ಮಾನವರಿಗೆ ಬಹಳ ಮುಖ್ಯ. ಏನ್ ಕಾರಣ ಕೊಟ್ಟ? ನೀನ್ ಯಾರು ಕಲಿ, ನಿನ್ನ ಸ್ವಭಾವ ಏನು, ನಿನ್ನ ಗುಣಧರ್ಮ ಏನು, ನಿನ್ನ ಪರ್ಸನಾಲಿಟಿ ಏನು, ಅದನ್ನು ನಾನು ಅರ್ತಿದ್ದೇನೆ, ಅದಕ್ಕೆ ನೀನು ಇರಬೇಡ ಅಂತ. ಅಂದ್ರೆ ಎಂಥವರನ್ನ ನಮ್ಮ ಮನೆಯೊಳಗೆ ಇರಿಸ್ಕೋಬಾರದು ಅನ್ಲಿಕ್ಕಿದು. ಬರೀ ಮನೆಗಲ್ಲ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಹೇಳ್ತಾ ಇದೆ ವಿಷಯ. ಎಂಥವರನ್ನ ನಮ್ಮ ದೇಶದಲ್ಲಿ ಅರ್ಹತೆ ಇರ್ಲಿಕ್ಕೆ ಅರ್ಹತೆ ಕೊಡಬಾರ್ದು. ಎಂಥವರಿಗೆ ಕೊಡಬೇಕು, ಯಾರನ್ನು ಗಡೀಪಾರು ಮಾಡಬೇಕು? ಲೋಭೋನೃತಂ ಚೌರ್ಯಮನಾರ್ಯಮಂಭಃ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭಃ. ಶ್ಲೋಕ ಅರ್ಥ ಆಗ್ತದೆ. ಲೋಭ ಅನೃತಂ, ಅಮ್ಮಃ ಜ್ಯೇಷ್ಠಾ ಮಾಯಾ ಕಲಹ ದಂಭಃ. ಇವುಗಳು ಯಾರಲ್ಲಿರ್ತಾರೆ ಅವರಿಗೆ ವಾಸಕ್ಕೆ ಅವಕಾಶ ಕೊಡಬಾರದು. ಅವ್ರು ಬೇಕಾದಾಗಿ ದೂರ ಸರಿಸ್ಬಿಡೋದು. ಬೇಡ ಬೇಡ, ನೀ ಬೇಡಪ್ಪ ಮಾರಾಯ, ನಿನ್ನಷ್ಟಕ್ಕೆ ನೀನು ಎಲ್ಲಾದ್ರೂ ಹೋಗು, ನನ್ನ ಮನೆಯಲ್ಲಿ ಇರಬೇಡ ಅಂತ. ಏನಿದ್ರ ಅರ್ಥ? ಲೋಭ. ನೋಡು ಕಲಿ, ನಿನ್ನ ಮೊದಲನೇ ಮಗನೇ ಲೋಭ. ಲೋಭ ಅಂದ್ರೆ ಗೊತ್ತಿದೆ, ಬೇಕಾದಷ್ಟು ಸಂಪತ್ತಿದೆ, ವಿನಿಯೋಗ ಇಲ್ಲ. ಎಲ್ಲೂ ವಿನಿಯೋಗ, ತಾನೂ ತಗೊಳ್ಳೋದಿಲ್ಲ, ಧರ್ಮಕ್ಕೂ ವಿನಿಯೋಗ ಇಲ್ಲ, ಇನ್ನೊಬ್ಬರಿಗೂ ಕೊಡಲ್ಲ, ಉಪಭೋಗನೂ ಇಲ್ಲ, ದಾನನೂ ಇಲ್ಲ, ಧರ್ಮನೂ ಇಲ್ಲ. ಕೊನೆಗೆ ಅದರದ್ದು ನಾಶನೇ ಅಲ್ವೇ ಗತಿ ಅದರದ್ದು. ಅನೃತ. ಅನೃತ ಅಂದ್ರೆ ಅಪ್ರಾಮಾಣಿಕವಾಗಿರೋದು, ಸುಳ್ಳು. ಲೋಭ, ಅನೃತ, ಚೌರ್ಯ, ಕಳ್ಳತನ. ಅಮ್ಮಃ ಪಾಪಕೃತ್ಯ, ಹೆಚ್ಚು ಪಾಪದ ಕೆಲಸ. ಎಂತೆಂಥ ಪಾಪದ ಕೆಲಸ ಮಾಡ್ತಿದ್ದಾರೆ ನೋಡ್ರಿ ಇವತ್ತು. ಜ್ಯೇಷ್ಠಾಚ ಮಾಯಾ, ದೊಡ್ಡ ಕಪಟತನ. ಸಣ್ಣದಲ್ಲ, ಜ್ಯೇಷ್ಠಾಚ ಮಾಯಾ, ದೊಡ್ಡ ಕಪಟತನ. ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ಬಿದ್ದು ಇನ್ನೊಂದು ಸರ್ಕಾರ ಬಿದ್ದು ಆಮೇಲೆ ಅದು ಬಂದಿರ್ತದೆ. ಓ, ಹಿಂಗ್ ಮಾಡಿದ್ರ ಹಿಂದಿನವರು, ಆಮೇಲೆ ಎತ್ತುತ್ತಾರೆ. ಅದು ಎಷ್ಟು ಲೇಟ್ ಲತೀಫು. ಎಲ್ಲ ಗೊತ್ತಿದ್ದವರೇ ಮಾಡೋದು ಇದನ್ನೆಲ್ಲ. ಜ್ಯೇಷ್ಠಾಚ ಮಾಯಾ, ಭಾರಿ ದೊಡ್ಡ ಕಪಟತನ ಇದೆ. ಆದ್ರೆ ಮುಖಗಳೆಲ್ಲ ಆಕಳ ಮುಖ ಇದ್ದಂಗೆ ಇರ್ತಾವ ಒಂದೊಂದು. ಭಾರಿ ಆಕಳ. ಅಯ್ಯೋ, ಏನು ಸಾಧುಗಳು, ಏನು ಸಾಧುಗಳು.
ಜ್ಯೇಷ್ಠಾಚ ಮಾಯ ಕಲಹ, ಕಾಲು ಕೆರೆದು ಜಗಳಕ್ಕೆ ಹೋಗ್ತಿರ್ತಾರೆ. ಏನು ಸುಮ್ಮನೆ ಒಂದು ಗಣಪತಿ ಕೊಡಿಸ್ಲಿಕ್ಕೆ ಜಗಳ ಮಾಡಿಬಿಡೋದು ಅಂತ ಜಗಳ. ಛೇ 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 ಛೇ. ಜ್ಯೇಷ್ಠಾಚ ಮಾಯಾ ಕಲಹ ದಂಭ. ಮನುಷ್ಯರಲ್ಲಿ ಅವನಲ್ಲಿ ಒಳ್ಳೆತನ ಇಲ್ಲ. ದಂಭ ಅಂದ್ರೆ ಏನು ಅಂತ, ಅವನಲ್ಲಿ ಒಳ್ಳೆತನ ಇಲ್ಲ. ಆದ್ರೆ ಎಲ್ಲರೂ ನನ್ನನ್ನು ಒಳ್ಳೆಯವನು ಅಂತ ಗುರುತಿಸ್ಲಿ ಅಂತ ಆಸೆ. ಏನ್ ಮಾಡ್ಬೇಕು ಹೇಳಿ? ಅವನೊಳಗೆ ಇಲ್ಲ ಅದು. ಆದ್ರೆ ಎಲ್ಲರೂ ನನ್ನನ್ನ ದೊಡ್ಡ ಯೋಗಿ ಅಂತ ಆಧರಿಸ್ಲಿ, ನಾನು ದೊಡ್ಡ ಧಾರ್ಮಿಕ ಅಂತ ನನ್ನನ್ನು ಎಲ್ಲರೂ ಗೌರವ ಕೊಡ್ಲಿ. ಹಂಗೆ ಫೋಟೋ ತೆಗೆಸ್ಕೊತಿರ್ತಾನೆ. ಫೋಟೋ ತೆಗೆಸ್ತಾನೆ, ಅಪ್ಲೋಡ್ ಮಾಡ್ತಾನೆ, ಫೋಟೋ ತೆಗೆಸ್ತಾನೆ, ಅಪ್ಲೋಡ್ ಮಾಡ್ತಾನೆ. ನೋಡಿದ್ರೆ ಅವನು ಧಾರ್ಮಿಕನಲ್ಲ. ಆದ್ರೆ ಎಲ್ಲರೂ ನನ್ನನ್ನು ಧಾರ್ಮಿಕ ಅಂತ ಲೈಕ್ ಕೊಡ್ಲಿ ಅಂತ ಆಸೆ ಪಡ್ತಾನೆ. ಏನ್ ಮಾಡ್ಬೇಕು? ಅವನು ಸಾತ್ವಿಕನಲ್ಲ. ಅದು ಅಂಥ ವೇಷ ಹಾಕೊಳ್ತಾನೆ. ಅದು ಟೊಪಿಗೆ ಅಂತಂದೇ ಹಾಕೊಳ್ತಾನೆ, ಗ್ಲೌಸ್ ಅಂತಂದೇ ಹಾಕೊಳ್ತಾನೆ, ಚಸ್ಮಾ ಅಂತಂದೇ ಹಾಕೊಳ್ತಾನೆ. ಮನುಷ್ಯರಲ್ಲಿ ಏನಾಗಿದೆ? ದಂಭ. ಈ ದಂಭ, ಕಲಹ, ಮಾಯ, ಲೋಭ, ಅನರ್ಥ ಇದೆಲ್ಲ ಕಲಿಯ ಸ್ವಭಾವ. ಇದನ್ನು ಬಿಟ್ಟದ್ದು ವ್ಯಕ್ತಿ ಹೇಗೆ ಬದಲಾಗ್ಲಿಕ್ಕೆ ಸಾಧ್ಯ? ವ್ಯಕ್ತಿತ್ವ ರೂಪಿಸ್ಕೊಳ್ಳೋದು ಅಂದ್ರೆ ಏನರ್ಥ? ಇದಕ್ಕಿಂತ ಬೇರೆ ಏನರ್ಥ ಹೇಳಿ? ಇದನ್ನು ಬಿಡೋದೇ ಅಲ್ವೇ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದು ಅಂದ್ರೆ? ಇದು ಯಾವ ಜಿಮ್ಮಿಗೆ ಹೋದ್ರೆ ಹೇಳ್ಕೊಡ್ತಾರಪ್ಪ ಇದನ್ನ? ಜಿಮ್ನಲ್ಲಿ ಏನು ಹೇಳ್ಕೊಡ್ತಾರೆ? ಯೋಗಾಭ್ಯಾಸದಲ್ಲಿ ಹೇಳ್ಕೊಡ್ತಾರ? ಪರ್ಸನಾಲಿಟಿ ಡೆವಲಪ್ಮೆಂಟ್ ಶಿಬಿರದಲ್ಲಿ ಹೇಳ್ಕೊಡ್ತಾರ? ಇದನ್ನ ಎಲ್ಲಿ ಹೇಳ್ಕೊಡ್ತಾರೆ? ಇದನ್ನ ಭಾಗವತಕ್ಕೆ ಬರ್ಬೇಕಲ್ವೇ? ಎಷ್ಟು ಕಳಕಳಿಯಿಂದ ಹೇಳ್ತಾ ಇದೆ. ಪರೀಕ್ಷಿತ್ ರಾಜ, ನೀನು ಲೋಭಿಯಪ್ಪ. ಕಲಿ ಹೇಳ್ತಾನೆ, ನೀನು ಲೋಭಿನೋ, ನೀನು ಸುಳ್ಳು ಹೇಳ್ತೀಯೋ, ಯಾರಿಗಿದ್ರೆ ಈ ಧೈರ್ಯ? ದಂಡನಾಯಕನಿಗೆ ಇರ್ತದಂತೆ. ಜಡ್ಜ್ ಮಾತನಾಡ್ತಿರ್ತಾರಲ್ಲ, ಅವರಿಗಷ್ಟೇ ಆ ಧೈರ್ಯ ಇರ್ತದೆ. ನೀನು ಸುಳ್ಳು ಮೂರ್ಖ, ನೀನು ಕಪಟಿ, ನೀನು ವಂಚಕ, ನೀನು ದಂಭ, ನೀನು ದಾಂಭಿಕ, ನನ್ನ ರಾಜ್ಯದಲ್ಲಿ ನಿನಗೆ ಅವಕಾಶ ಕೊಡಲ್ಲ ನಾನು, ಅದಕ್ಕೆ ಇರಬೇಡ ಅಂತ ಎದೆ ಉಬ್ಬಿಸಿ ಹೇಳ್ತಾನೆ. ಧೈರ್ಯ ಇದ್ದವ್ರಿಗೆ ಮಾತ್ರ ಹೀಗೆ ಮಾತನಾಡಲಿಕ್ಕೆ ಸಾಧ್ಯ. ಪರೀಕ್ಷಿತ್ ರಾಜ ಒಬ್ಬ ದಂಡನಾಯಕನಾದ್ರಿಂದ ತನ್ನ ರಾಜ್ಯದಲ್ಲಿ ವಸತಿ ಕಲ್ಪಿಸಬೇಕು ಅಂತ ಕೇಳ್ಕೊಂಡಾಗ ಧೈರ್ಯದಿಂದ ಹೇಳ್ಬಿಟ್ಟಂತೆ, ಮುಲಾಜೆ ಇಲ್ಲ, ನನ್ನ ರಾಜ್ಯದಲ್ಲಿ ಇರಬೇಡ ಅನ್ನಲಿಕ್ಕೆ ಇಷ್ಟು ಕಾರಣ ಇದೆ ನೋಡಿ. ಈ ಕಾರಣ ಇದ್ದದಕ್ಕೆ ನಿನಗೆ ಅವಕಾಶ ಕೊಡಲ್ಲ. ಸರಿ ಅದನ್ನು ಇಲ್ಲ. ಈ ವಿಷಯವನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಈ ಲೋಭ, ಅನೃತ, ಚೌರ್ಯ ಅನ್ನೋ ವ್ಯವಸ್ಥೆಗಳು ಇವು ನಮಗೆ ಕೈಯಲ್ಲಿ ಹೀಗೆ ಎತ್ತಿ ತೋರಿಸುವಂತಹ ಶತ್ರುಗಳಲ್ಲ. ಇವು ನಮ್ಮೊಳಗೆ ನಮಗೆ ಕಾಣಿಸದೇ ಇರೋ ಹಾಗೆ ನಮ್ಮನ್ನು ಸೇರಿಸ್ಕೊಳ್ಳುವಂತ ಶತ್ರುಗಳು. ಇವ್ರು ಬಂದ್ರು ಅಂದ್ರೆ ಕಲಿ ಬಂದ ಅಂತ ಅರ್ಥ. ಇದು ರಾಜ್ಯದ ಪ್ರಜೆಗಳ ತಲೆ ಕೆಡಿಸ್ತಾರೆ, ಮಂತ್ರಿಗಳು ಹಾಳಾಗ್ತಾರೆ, ಸೈನಿಕರು ಹಾಳಾಗ್ತಾರೆ, ಅಧಿಕಾರದಲ್ಲಿ ಇದ್ದವನು ಹಾಳಾಗ್ತಾನೆ, ಆಮೇಲೆ ರಾಜ್ಯ ನಾಶ ಆಗುತ್ತೆ. ಹಾಗಾದ್ರೆ ನನ್ನ ರಾಜ್ಯದ ಆಡಳಿತ ನಾನು ಏನ್ ಮಾಡಿ ಹಾಕ್ಬೇಕು? ಇವತ್ತು ಹಾಗಲ್ಲ. ಇವತ್ತು ಹೆಚ್ಚು ಅವಕಾಶ ಯಾರಿಗೆ ಮಾಡಿಕೊಡ್ಬೇಕು? ಅಬಕಾರಿ ಇಲಾಖೆಯವರಿಗೆ ಮಾಡಿಕೊಡ್ಬೇಕು. ಯಾಕಂದ್ರೆ ಹಣ ಸೋರ್ಸ್ ಜಾಸ್ತಿ ಬರುತ್ತೆ. ಹೆಚ್ಚು ಅದಕ್ಕೆ ವೇಶ್ಯಾವಾಟಿಕೆಗೆ ಮಾಡಿಕೊಡ್ಬೇಕು, ಅಬಕಾರಿ ಇಲಾಖೆಗೆ ಮಾಡಿಕೊಡ್ಬೇಕು. ಮೊದಲೆಲ್ಲ ತಪ್ಪಿತಸ್ಥರು ಭಯ ಪಡ್ತಿದ್ರಂತೆ ಇವ್ರ ಹತ್ರ ಬರಲಿಕ್ಕೆ. ಇವಾಗ ಹಂಗಲ್ಲ, ತಪ್ಪಿತಸ್ಥರೇ ಆಡಳಿತ ನಡೆಸೋರಾಗಿ ಬರ್ತಾರೆ. ಆಡಳಿತದಲ್ಲಿ ಬಂದ ಕೂಡಲೇ ಎಲ್ಲ ಎಡವಟ್ಟು ಮಾಡ್ತಾರೆ ನೋಡಿ. ಇಲ್ಲಿ ರಾಜನೀತಿ, ದಂಡನೀತಿ ಎಲ್ಲ ಸೇರ್ಕೊಂಡಿದೆ. ಇದನ್ನು ಅರ್ಥೈಸಿಕೊಳ್ಳಿ ಅಂತ ಹೇಳ್ಕೊಡ್ತಾರೆ ಭಾಗವತ. ಅದಕ್ಕೆ ಪರೀಕ್ಷಿತ್ ರಾಜ ಕಲ್ಲಿನ ಸುತರಾಂ ತನ್ನ ಸ್ಥಾನ ಕೊಡ್ಲಾರೆ ಅಂತ ಬಿಟ್ಬಿಟ್ಟ. ಆಮೇಲೆ ಆತ ಮತ್ತೆ ಪಾದ ಹಿಡಿದು ಕೇಳಲಿಕ್ಕೆ ಶುರು ಮಾಡಿದ್ದಕ್ಕೆ ಹರಿಸಂಕಲ್ಪವನ್ನು ಅರ್ಥ. ಕಲಿ ಇರಬೇಕು ಅಂತಿದೆ ಹರಿಯ ಸಂಕಲ್ಪದಂತೆ. ಯಾಕಂದ್ರೆ ನನ್ನ ಅಜ್ಜ ಧರ್ಮರಾಜನೇ ಕೊಲ್ಬೋದಾಗಿತ್ತು, ಕಲಿಯನ್ನ ಕೊಲ್ಲದೆ ಉಳಿಸಿದಾನೆ. ಕೃಷ್ಣನ ಸಂಕಲ್ಪನೆ ಇವನನ್ನ ಮುಂದುವರಿಸಬೇಕು ಅಂತಿರುವಾಗ ನಾನು ಇವನನ್ನು ಕೊಲ್ಲೋದು ಅರ್ಥ ಇಲ್ಲ, ವಸತಿ ಕಲ್ಪಿಸ್ಬೇಕು ಅಂತ ಹರಿಸಂಕಲ್ಪ ಅರ್ತು ಅವನಿಗೂತ್ತು ವಸತಿ ಸ್ಥಾನ ಕೊಟ್ಬಿಟ್ಟ. ನೋಡು, ಒಂದು ಕೆಲಸ ಮಾಡಿ, ಮೇಲಿಂದ ನೀನು ಒಂದು 5 ಸ್ಥಳ ಹೇಳ್ತೇನೆ, ಅಲ್ಲೇ ಇದ್ದು ಬಿಡು ಅಂತ. 5 ಸ್ಥಳಗಳು ಕೊಟ್ಟ ಅಂತಿದೆ ಭಾಗವತದಲ್ಲಿ. ಪುನಃ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು ತಥೋ ಅನೃತಂ ಮದಃ ಕಾಮಃ ರಜೋ ವೈರಂಚ ಪಂಚಮಂ ದ್ಯೂತಂ ಪಾನಂ ಸ್ತ್ರಿಯ ಸೂನ ಯತ್ರಾಧರ್ಮ ಚತುರ್ವಿಧ ಅಂತ ಭಾಗವತ ಹೇಳ್ತಾರೆ. ದ್ಯೂತ ಅಂದ್ರೆ ಜೂಜು, ಸುರಾಪಾನ, ದುಷ್ಟ ಸ್ತ್ರೀಯರು, ಹಾಗೇನೆ ಹಿಂಸೆ ಎಲ್ಲಿ ನಡೀತದೆ ಅಲ್ಲಿ ನೀರಿದ್ದು.
ಅನೃತ ಮೊದಲಾದವುಗಳು, ಮದ ಅನೃತ ಇವುಗಳಲ್ಲೆಲ್ಲ ನೀಡಿ, ಅದಕ್ಕಿಂತ ಬೇರೆ ಕಡೆಯಲ್ಲಿ ನೀನು ಬರಲಿಕ್ಕೆ ಹೋಗಬೇಡ ಅಂತ ಹೇಳಿದ. ಹೀಗೆ ಅಥೈತಾನಿ ನ ಸೇವೇತ, ಮುಮುಕ್ಷುಗಳಾದವರು ಈಗ ಕಲಿಗೆ ಕೊಟ್ಟ ಸ್ಥಾನಗಳನ್ನು ಯಾವತ್ತೂ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಭಾಗವತ ಅಪ್ಪಣೆ ಕೊಡಿಸ್ತದೆ. ಜೂಜಾಡಬಾರ್ದು, ಸುರಾಪಾನ ಮಾಡಬಾರ್ದು, ವೇಶ್ಯೆಯ ಸಂಪರ್ಕ ಮಾಡಬಾರ್ದು, ಹಿಂಸೆ ಮಾಡಬಾರ್ದು. ಬಂಗಾರದಲ್ಲಿರು, ಜಾತರೂಪ ಅಂದ್ರೆ ಬಂಗಾರ, ಬಂಗಾರ ಸ್ಥಾನ ಕೊಟ್ಟ ಮಧ್ವಾಚಾರ್ಯರು ಈ ಭಾಗವತದ ಭಾಗಕ್ಕೆ ವ್ಯಾಖ್ಯಾನ ಮಾಡುವಾಗ ಒಂದು ಅಂಶವನ್ನು ತಿಳಿಸ್ತಾರೆ. ಇದೇನಿದು ಬಂಗಾರದಲ್ಲಿ ಕಲಿಯಿದ್ದಾನೆ ಅಂತಂದ್ರೆ ಮುಂದೆ ನಾಳೆ ಬಂಗಾರ ಧರಿಸೋದ್ರ ಸಮಸ್ಯೆ ಬರ್ತದಲ್ಲ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ವಿಹಿತಾತಿರೇಕೇಣ ನ ಸೇವೇತ ಅಂತ. ಪ್ರಾಮಾಣಿಕವಾಗಿ ಸಂಪಾದಿಸಿದ ಸಂಪತ್ತು ಬಂಗಾರದಲ್ಲಿ ಕಲಿ ಇರಲ್ಲ, ಈ ಅಡ್ಡದಾರಿಯಿಂದ ಸಂಪಾದನೆ ಮಾಡಿರ್ತಾರೆ. ಅಂಥ ಸಂಪತ್ತಿನಲ್ಲಿ ಕಲಿ ಇರಲಿ ಅಂತ. ಅಂದ್ರೆ ಇವತ್ತೆಲ್ಲ ಕಲಿ ಅಂದ್ರೆ ಬಹಳ ಸುಲಭ ತಿಳ್ಕೊಳ್ಳೋದು, ಬ್ಲ್ಯಾಕ್ ಮನಿ ಅಂತ. ಕನ್ನಡದಲ್ಲಿ ಏನಂತಾರೆ, ಕಪ್ಪು ಹಣ. ಇವತ್ತು ಕಪ್ಪು ಹಣ ಸಂಪಾದನೆಯಲ್ಲಿ ಭಾರಿ ಅಭಿರುಚಿ, ಅದ್ರ ಬಗ್ಗೆ ವಿಸ್ತಾರ ಬೇಡ. ಆದರೆ ಪರೀಕ್ಷಿತ್ ರಾಜ ತನ್ನ ಆಡಳಿತದೊಳಗೆ ಮೊದಲೇ ಅದನ್ನು ನಿಗ್ರಹಿಸಿದ್ದ ಅಂತ ಸ್ಪಷ್ಟ ಗೊತ್ತಾಗ್ತದೆ. ವಿಹಿತಾತಿರೇಕೇಣ ನ ಸೇವೇತ ಅಂತ ನಾವು ಮಾತಿನಿಂದ ಭಗವತ್ಪಾದರು ಅದನ್ನು ನಿರ್ಣಯಿಸಿಕೊಟ್ಟು, ಅದಕ್ಕೆ ಪ್ರಾಮಾಣಿಕವಾಗಿ ದುಡಿಯಪ್ಪ, ನ್ಯಾಯಯುತವಾಗಿ ದ್ರವ್ಯ ಸಂಚಯ ಮಾಡು. ಅನ್ಯಾಯದಿಂದ ಸಂಪಾದಿಸಿದ ದ್ರವ್ಯ ಮನುಷ್ಯನ ಬುದ್ಧಿ ಕೆಡಿಸ್ತು, ಅಲ್ಲಿ ಕಲಿ ಇರ್ತಾನಾದ್ರಿಂದ ಅಂತ. ಹೀಗೆ ಕಲಿಯನ್ನೇ ನಿಗ್ರಹಿಸಿದಂತಹ ರಾಜ ಪರೀಕ್ಷಿತ್ ರಾಜ ಅನ್ನೋ ಅವನ ಕೀರ್ತಿ ನೋಡಿ. ಎಂಥ ಕಥೆ ಹೇಳಿ ಪರೀಕ್ಷಿತ್ ರಾಜನ ಚರಿತ್ರೆ ಹೇಳಿ ಅವನ ಕೀರ್ತಿ ಎಷ್ಟು ದೊಡ್ಡದು ಅಂತ ಭಾಗವತ ಹೇಳ್ತಾರೆ. ವ್ಯಾಸರಿಗೆ ಅವನ ಕೀರ್ತಿ ಇಷ್ಟು ದೊಡ್ಡದು ಅಂತ ಹೇಳೋದ್ರಲ್ಲಿಯೂ ಬಿಡೆ ಇಲ್ಲ, ದಾಕ್ಷಿಣ್ಯ ಇಲ್ಲ ಅವನಿಗೆ. ಇಂಥ ರಾಜ ಅಂತ. ಮುಂದೆ ಇಂಥ ರಾಜನಿಗೆ ಶಾಪ ಬಂತು ಅಂತ ಹೇಳುವಾಗಲೂ ದಾಕ್ಷಿಣ್ಯ ಇಲ್ಲ. ಇಷ್ಟು ದೊಡ್ಡ ರಾಜ, ಪಾಂಡವರ ಮೊಮ್ಮಗ, ಕೃಷ್ಣನೇ ರಕ್ಷಣೆ ಮಾಡಿದ್ದ, ಗರ್ಭದೊಳಗಿದ್ದಾಗ ಕೃಷ್ಣನ ರೂಪವನ್ನು ನೋಡಿದ್ದ, ಎಲ್ಲ ಕಥೆ ವಿಸ್ತಾರವಾಗಿ ಸಿನಿಮಾ ತೆಗಿತಾರೆ. ಅದೇ ರಾಜ ಏನು ಮಾಡ್ತೀರಿ, ಹೋಗಿ ಹೋಗಿ ಸಮೀಕರ ಕೊಳ್ಳಿ ಸತ್ ಹಾವು ಹಾಕಿ ಶಾಪ ಪಡ್ಕೊಂಡು ಬಂದ. ಅದನ್ನು ಹೇಳೋದ್ರಲ್ಲಿಯೂ ಬಿಡ ಇಲ್ಲ. ಯಾರಾದ್ರೂ ಹೀಗೆ ಹೇಳ್ತಾರ, ದೊಡ್ಡ ವ್ಯಕ್ತಿನ ಮಾಡಿ ಇದ್ದಕ್ಕಿದ್ದಾಗ ಏನು ಉಪಯೋಗ ಇಲ್ಲ ನೋಡಿ, ಕೊನೆಗೆ ಬಂದ ಶಾಪ ತಗೊಂಡು ಬಂದ, ಹಿಂಗೆ ಹೇಳ್ತಾರೆ. ಅಂದ್ರೆ ವೇದವ್ಯಾಸನಿಗೆ ಪರೀಕ್ಷಿತ್ ರಾಜನ ಕಥೆಯನ್ನು ಚಿತ್ರಿಸುವಾಗ ಅವನ ಮೇಲೆ ಏನೋ ಭಾರಿ ಅಭಿಮಾನ ಅಂತ ಹೇಳೋ ಅಲ್ಲ, ಇದೊಂದು ಪಾತ್ರ ಅಷ್ಟೇ. ಈ ಪಾತ್ರದಿಂದ ನಿಮಗೊಂದು ಮೆಸೇಜ್ ಕೊಡಬೇಕಿದೆ. ಇದನ್ನು ಮುಚ್ಚಿಟ್ಟು ಅದನ್ನು ಮಾತ್ರ ಹೇಳಿ ವ್ಯಾಸರು ತಮ್ಮ ಪುರಾಣಗಳ ಕಥೆ, ಮಹಾಭಾರತದ ಇತಿಹಾಸದ ಕಥೆಗಳನ್ನು ರೂಪಿಸುವಾಗ ಅಥವಾ ಹೇಳುವಾಗ ಮನುಷ್ಯರ ಮೇಲೆ ಯಾವ ಕಥೆಯನ್ನು ಹೇಳೋದ್ರಿಂದ ಹೇಗೆ ಪರಿಣಾಮ ಆಗ್ತದೆ ಅದನ್ನು ಬಹಳ ಸ್ಟಡಿ ಮಾಡಿ ಹೇಳಿದ್ದಾರೆ. ಹಾಗಾಗಿ ಪರೀಕ್ಷಿತ್ ರಾಜನ ಬಗ್ಗೆ ಹೇಳಬೇಕಾದ ಕಥೆಯೂ ಹೇಳ್ತಾರೆ. ಇದ್ರೆ ಹಿಂಗಿರ್ಬೇಕು ನೋಡ್ಬೇಕು, ಕಲಿಯಲ್ಲೇ ನಿಗ್ರಹ ಮಾಡಬೇಕು ಹಂಗೂ ಹೇಳ್ತಾರೆ. ಸಮೀಕರ ಕೊರಳಿಗೆ ಶಾಪ ಬಂತು, ಹಾವು ಹಾಕಿನ ಅಂತ ಹೇಳು, ಅದು ಕತೆ ಹೇಳ್ತಾರೆ. ಹಿಂಗಿರಬಾರದು ಅಂತ ಹೇಳಿ ಹೇಳ್ತಾರೆ. ಒಬ್ಬನೇ ವ್ಯಕ್ತಿ. ಅದಕ್ಕಾಗಿ ಭಾಗವತ ಪ್ರಾಮಾಣಿಕ ಗ್ರಂಥ. ಇದು ಯಾರನ್ನೋ ಮೋಸ ಮಾಡಲಿಕ್ಕೆ ಬಂದ ಗ್ರಂಥ ಅಲ್ಲ. ಇದು ಪ್ರಾಮಾಣಿಕ ಗ್ರಂಥ. ಒಬ್ಬ ವ್ಯಕ್ತಿಯ ಬಗ್ಗೆ ಎಷ್ಟನ್ನ ಚಿತ್ರಿಸೋಣದ್ರಿಂದ, ಚಿತ್ರಿಸಿದ ವಿಷಯಗಳಲ್ಲಿ ವಾಸ್ತವ ಅಂಶವನ್ನು ಹೇಳಿ ಹೇಳಿ ಮನುಷ್ಯನಿಗೆ ಅತಿ ಹತ್ತಿರದಲ್ಲಿ ತಂದು, ನೋಡು ನೀನು ಒಬ್ಬ ಹೀಗಿದ್ರೆ ಸರಿ ಹೋಗ್ತದೆ ಅಂತ ತಿದ್ಲಿಕ್ಕಿರೋ ಗ್ರಂಥ. ಅದಕ್ಕೆ ನಮ್ಮಲ್ಲಿ 3 ಸಂಹಿತೆ: ಕಾಂತಾ ಸಂಹಿತ, ಮಿತ್ರ ಸಂಹಿತ, ಪ್ರಭು ಸಂಹಿತ. ಪ್ರಭು ಸಂಹಿತೆ ಅದು ವೇದಗಳು. ವೇದಗಳಲ್ಲಿ ಎಲ್ಲ ಅಧಿಕಾರವಾಣಿಯಲ್ಲಿ ಹೇಳ್ತಾರೆ, ಹೀಗೆ ಮಾಡ್ಬೇಕು ನೀನು ಅಂತ. ಆದರೆ ಪುರಾಣ ಇದೆಯಲ್ಲ, ಇತಿಹಾಸ ಪುರಾಣಗಳು, ಇವೆಲ್ಲ ನಮಗೆ ಕಾಂತಾ ಸಂಹಿತ, ಮಿತ್ರ ಸಂಹಿತೆ ಅಂತ. ಮಿತ್ರ ಸಂಹಿತ ಅಂದ್ರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ಅಡ್ಡದಾರಿ ಹಿಡಿತಿದ್ದಾನೆ ಅಂತಾದಾಗ ಹೇಗೆ ಉಪದೇಶ ಮಾಡಿ ಒಳಗೆ ಕರೀತಾನೋ, ಕಾಂತಾ ಸಂಹಿತೆ ಅಂದ್ರೆ ಗಂಡ ಹೆಂಡತಿಯರ ಇಬ್ಬರ ಮಧ್ಯದಲ್ಲಿ
ಮಾತುಗಳ ಮೂಲಕವಾಗಿ ಸಮಸ್ಯೆಗೆ ಈಡಾಗದಂತೆ, ಇವನೂ ದಾರಿ ತಪ್ಪದಂತೆ ಅವಳೂ ದಾರಿ ತಪ್ಪದಂತೆ ಹೇಗೆ ನೋಡ್ತದೋ ಪುರಾಣಗಳು ಆ ಕೆಲಸ ಮಾಡ್ತಾರೆ. ಮಿತ್ರ ಸಂಹಿತ, ಕಾಂತಾ ಸಂಹಿತ. ಹಾಗಾಗಿ ಪರೀಕ್ಷಿತನ ಚರಿತ್ರೆ ನಮಗೊಂದು ಮಾರ್ಗದರ್ಶಕ. ಅಲ್ಲಿ ಹೇಳಿದ ಧರ್ಮಾಂಗ, ಅಧರ್ಮಾಂಗ, ಕಲಿ ನಿಗ್ರಹದ ಕಥೆ ಎಲ್ಲ ಮಾರ್ಗದರ್ಶಕ. ಯಾರನ್ನ ಹತ್ರ ಸೇರಿಸ್ಬೇಕು, ಯಾರನ್ನ ಹತ್ರ ಸೇರಿಸಬಾರ್ದು, ಸೇರಿಸಿದ್ರೆ ಏನು ಅನರ್ಥ ಆಗ್ತದೆ, ನಮ್ಮ ಕ್ಯಾರೆಕ್ಟರ್ ಹೇಗೆ ಇಟ್ಕೊಳ್ಬೇಕು, ನಮ್ಮಿಂದ ಏನಾಗಬೇಡ ಇನ್ನೊಬ್ಬರಿಗೆ, ಎಲ್ಲ ವಿವರಣೆ ಮಾಡಬೇಕು. ಈಗ ಪರೀಕ್ಷಿತ್ ರಾಜ ಕಲಿ ನಿಗ್ರಹಿಸಿದ ಕಥೆ ಶ್ರವಣ ಮಾಡಿದ್ರೇ ಒಂದು ಫಲ ಇದೆ ಅಂತ ಹೇಳ್ತಾರೆ ಮಹಾನುಭಾವರು. ಕಲಿದೋಷ ನಿವಾರಣೆ ಆಗ್ತದೆ. ಇದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನವೂ ಮಾಡಿದ್ದಿದೆ ಹಿರಿಯರು ಸಂದೇಶಗಳನ್ನು ಕೊಡುವಾಗ. ಇದು ಕಲಿ ನಿಗ್ರಹ ಅಂತ ಹೆಸರಿನಿಂದ ಕರೆಯೋದು ಬಹಳ ಹಳೆಯ ಹೆಸರು, ಬಹಳ ಸೂಕ್ತವೇ. ಇವತ್ತಿನ ಕಾಲದಲ್ಲಿ ಈ ಹೆಸರು ಹೇಗೆ ಹೇಳ್ಬೋದು ಅಂದ್ರೆ, ದಂಡನಾಯಕ ರೂಪಿಸಿದ ದಂಡ ನೀತಿ ಅಂತ ರೂಪಿಸ್ಬೇಕಂತ. ಆವಾಗ ದಂಡ ನೀತಿಯನ್ನು ದಂಡನಾಯಕರು ರೂಪಿಸ್ಬೇಕು ಅಂತಿದೆ ರಾಜ್ಯದ ಪ್ರಜೆಗಳಿಗಾಗಿ. ಸುಲಭವಾಗಿ ತಿಳಿಯೋದಾದ್ರೆ, ಧೂಮಪಾನ ನಿಷೇಧಿಸಲಾಗಿದೆ ಅಂತ ಹಾಕಿರ್ತಾರೋ ಇದೊಂದು ನೀತಿ ತಾನೆ, ದಂಡ ಹಾಕಲಾಗ್ತದೆ ಧೂಮಪಾನ ಮಾಡಿದ್ರೆ. ಹಂಗೆ ಈ ಕಥೆಯನ್ನ ನನ್ನ ರಾಜ್ಯದ ಪ್ರಜೆಗಳು ಜೂಜು ಆಡೋ ಹಾಗಿಲ್ಲ, ಜೂಜು ನಿಷೇಧಿಸಲಾಗಿದೆ ಎಲ್ಲ ಕಡೆಯಲ್ಲಿ ಹಾಕಿದ ಅಂತ ಪರೀಕ್ಷೆ. ಗಲ್ಲಿಗಳಲ್ಲಿ ಅನೌನ್ಸ್ ಮಾಡಿಸಿದ್ದಂತೆ. ಪರೀಕ್ಷಿತ್ ರಾಜರು ಹೇಳ್ತಿದ್ದಾರೆ, ಯಾರೊಬ್ಬ ಪ್ರಜೆಗಳು ಎಲ್ಲೂ ಕೂಡ ಜೂಜು ಆಡೋ ಹಾಗಿಲ್ಲ, ಜೂಜು ನಿಷೇಧ ಮಾಡಬೇಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಇದು ಸಾಕಲ್ವ ಇವತ್ತು? ಜೂಜು ನಿಷೇಧ ಮಾಡಿದ್ರೆ ಎಷ್ಟು ದೊಡ್ಡ ಲಾಭ ಇದೆ ಅಂತ ಎಲ್ರಿಗೂ ಗೊತ್ತು. ಸುರಾಪಾನ ನಿಷೇಧ ಮಾಡಿದೆ, ಮದ್ಯಪಾನ ನನ್ನ ರಾಜ್ಯದಲ್ಲಿ ನಿಷೇಧ ಮಾಡಲಾಗಿದೆ. ಹೀಗೆ ಒಂದು ನಿಷೇಧದ ಕಾಯ್ದೆಯನ್ನೇ ದಂಡನಾಯಕನಾದ ಪರೀಕ್ಷಿತ್ ರಾಜ ಸಮಾಜದ ಪ್ರತಿಯೊಬ್ಬರ ಒಳಿತಿಗಾಗಿ ತಂದ ಅಂತ ಅರ್ಥ. ಇಲ್ಲೆಲ್ಲೂ ದೇವರು ಅನ್ನೋ ಶಬ್ದ ಇನ್ನೂ ಬಂದಿಲ್ಲ. ಹಾಗಾಗಿ ಈ ಕಥೆಯನ್ನ ದೇವರ ಕಥೆ ಅಂತ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಹೇಳ್ಕೊಡ್ತಾರೆ ಮಹಾನುಭಾವರು. ಅಲ್ಲಿ ಕಲಿ ನಿಗ್ರಹದ ಕಥೆ ಹೇಳಿದ್ರೆ ಭಗವಂತನ ಕಥೆ ಹೇಗಾಯ್ತದು, ದೇವರ ಕಥೆ ಆಗ್ತದ? ಮಹಾಭಾರತದಲ್ಲಿ ಹೇಳ್ತಾರೆ, ಯಾವ ರಾಜ್ಯದಲ್ಲಿ ದಂಡ ಸರಿಯಾಗಿ ಪಾಲನೆ ಆಗ್ತಿರ್ತದೆ ಅಲ್ಲಿ ದೇವರ ಲಕ್ಷ್ಮಿಯ ಸನ್ನಿಧಾನ ಇರ್ತದೆ. ದಂಡೋ ಲಕ್ಷ್ಮಿ ಇತಿ ದಂಡ ಅಂದ್ರೆ ವಿಷ್ಣು ಹಾಗೂ ಲಕ್ಷ್ಮಿ ಇರುತ್ತೆ. ನಮ್ಮ ಮನೆಯೊಳಗೆ ಒಂದು ತಪ್ಪು ನಡೀತು, ಆ ತಪ್ಪಿಗೆ ನಾವು ತಪ್ಪು ಮಾಡಿದ್ವಿ ಅಂತ ತಿಳಿದು ತಕ್ಷಣ ಶಿಕ್ಷೆ ಹಾಕೊಂಡ್ರೆ ಲಕ್ಷ್ಮಿ ಸನ್ನಿಧಾನ ಹೆಚ್ಚಾಗ್ತದೆ. ನಮ್ಮ ಮನೆಯಲ್ಲಿ ಒಂದು ಸುಳ್ಳು ಹೇಳ್ತೀವಿ, ಅದು ಸುಳ್ಳು ಹೇಳಿದ್ವಿ ಅಂತ ನಮಗೆ ಗೊತ್ತಾಗಿ ತಪ್ಪಾಯ್ತಿರು ಅಂತ ಆದಾಗ ನಾವೇ ಅದಕ್ಕೊಂದು ಸರಿಯಾದ ಶಿಕ್ಷೆ ಹಾಕೊಂಡ್ರೆ ವಿಶೇಷ ಭಗವಂತನ ಸನ್ನಿಧಾನ ಬರ್ತದೆ. ಇದೇ ಗುಟ್ಟು ಮಹಾಭಾರತ ಹೇಳ್ಕೊಡು. ದಂಡೋ ಲಕ್ಷ್ಮಿ. ಅದಕ್ಕೆ ಮನುಷ್ಯನಿಗೆ ಸಂಪತ್ತು ಯಾಕೆ ಉಳಿಯಲ್ಲ? ಬೇಕಾದಷ್ಟು ಕಷ್ಟಪಡ್ತಾನೆ, ಬೆವರು ಸುರಿಸಿ ಬೆಳಗ್ಗೆಯಿಂದ ಕಷ್ಟಪಡ್ತಿದ್ದಾನೆ. ಬೇರೆ ಬೇರೆ ಕಾರಣನೂ ಇದೆ, ಅದರಲ್ಲಿ ಇದೂ ಒಂದು ಕಾರಣ. ಅವನ ತಪ್ಪಿಗೆ ಅವನು ದಂಡ ನೀತಿ ರೂಪಿಸ್ಕೊಂಡಿಲ್ಲ, ಅದಕ್ಕೆ ಅವನು ಹಾಗಾಗ್ತಿದ್ದಾನೆ. ರಾಜ್ಯದಲ್ಲಿ ಕ್ಷಾಮ ಬರ್ತಾ ಇದೆ ಇವಾಗ, ಎಲ್ಲ ಆರ್ಥಿಕ ಮುಗ್ಗಟ್ಟು. ಯಾರಿಗೆ ಆರ್ಥಿಕ ಮುಗ್ಗಟ್ಟು ಹೆಚ್ಚಾಗ್ತದೆ? ತಪ್ಪಿತಸ್ಥನಿಗೆ ತಪ್ಪಿನ ಅರಿವಾದಾಗಲೂ ದಂಡ ಹಾಕೊಳ್ಳೋದಿಲ್ಲಲ್ಲ, ಅವನ ಆರ್ಥಿಕ ಮುಗ್ಗಟ್ಟಿಗೆ ಒಳಗಾಗ್ತಾನೆ. ಅದು ರಾಜನಿಗೂ ಇದೆ, ಅಧಿಕಾರದವರಿಗೂ ಇದೆ, ಒಬ್ಬೊಬ್ಬ ಮನೆಯ ಅಧಿಕಾರಿಗೂ ಇದೆ. ಇದು ಸೂಕ್ಷ್ಮ. ತಪ್ಪೇ ಮಾಡಬಾರದು ಅನ್ನೋದು ಉತ್ತಮರದು. ಎ ಗ್ರೇಡ್ ಪರ್ಸನ್ಸ್ ಇರ್ತಾರೆ. ಕೆಲವರು ನಮ್ಮ ಮಧ್ಯದೊಳಗೆ ಅಂಥವ್ರು ಹುಟ್ಟಿರ್ತಾರೆ. ನಮ್ದು ಆ ಥರದ್ದಲ್ಲ, ತಪ್ಪು ಮಾಡ್ತೀವಿ, ಮಾಡಿದಾಗ ಅದಕ್ಕೆ ದಂಡ ಹಾಕೊಳ್ಳೋದಿದೆ ಅಲ್ಲ, ಅದು ಒಂದು ರೀತಿ ತಿದ್ದುಪಡಿಗೆ ಅವಕಾಶ. ಇದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಹೇಳಿದ ದಂಡನಾಯಕ ಪರೀಕ್ಷಿತನ ಕಥೆ ಅದು ಬರೀ ಪರೀಕ್ಷಿತನ ಕಥೆ ಅಲ್ಲ, ದಂಡ ಅಂತನಿಸಿದಂಥ ವಿಷ್ಣುವಿನ ಕಥೆ ಅಂತ ಭಾವಿಸ್ಬೇಕಂತೆ. ದಂಡೋ ದಮಯಿತ ಅಂತ ಹೇಳಿ ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ದಂಡ ಅಂತ ಒಂದು ನಾಮ ಇದೆ, ವಿಷ್ಣುವಿನ ನಾಮ. ಯಾಕೆ ಆ ನಾಮ ಪರಮಾತ್ಮನಿಗೆ ಬಂತು? ತಪ್ಪಿತಸ್ಥರಿಗೆ ಯೋಗ್ಯವಾದ ಶಿಕ್ಷೆಯನ್ನ ಯಾವ ಮುಲಾಜಿಲ್ಲದೆ ಕೊಡ್ತಾರಂತೆ ಶ್ರೀಹರಿ. ಅದಕ್ಕೆ ದೇವರಿಗೆ ಏನಂತ ಹೆಸರಿಟ್ಟಿದ್ದಾರೆ? ದಂಡ. ಅಲ್ಲ, ಕನ್ನಡ ದಂಡ ಅಲ್ಲದು, ದಂಡಪಿಂಡ ಅಂತಿರ್ತಾರಲ್ಲ ಕನ್ನಡದಲ್ಲಿ, ಎದಕ್ಕೂ ಪ್ರಯೋಜನ ಇಲ್ಲ ಅಂತ, ಹಂಗ ಅರ್ಥದಲ್ಲಿ ದಂಡ ಅಲ್ಲ. ಹವಣಿಸುವಂದದಿ, ಅದನ್ನೇ ಜಗನ್ನಾಥದಾಸರು ಹೇಳ್ತಾರೆ.
ತನ್ನ ಭಕ್ತರಿಗೆ ತೊಂದರೆ ಕೊಟ್ರೆ ಅಂಥ ದುಷ್ಟರನ್ನ ಹವಣಿಸ್ತಾನೆ, ಚೆನ್ನಾಗಿ ಹಾಕಿ ಕುಟ್ಟಿ ಕುಟ್ಟಿ ಅವರಿಗೆ ಶಿಕ್ಷೆ ಕೊಡ್ತಾನೆ. ಚೋಷ್ಕು ಯತೆ ವಿಷ ಇಂದ್ರೋ ಮನುಷ್ಯ ಅಂತ ವೇದದಲ್ಲಿ ಬಂದಿದೆ ವಿಷಯ. ಮುಲಾಜೆ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಭಗವಂತ ಮುಲಾಜೆ ಇಲ್ಲ, ದಾಕ್ಷಿಣ್ಯ ಇಲ್ಲ, ಯಾರು ಬೇಕಾದಾಗಲಿ ಅಂತ. ಇಂಥ ದಂಡ ನೀತಿಯನ್ನು ರೂಪಿಸೋದ್ರಲ್ಲಿ ತನ್ನದೇ ಒಂದು ರಾಜರಾಜೇಶ್ವರ ಅನ್ನೋ ರೂಪವನ್ನು ಪರೀಕ್ಷಿತ್ ರಾಜನಲ್ಲಿ ಇಟ್ಟು ಕಲಿಯನ್ನು ನಿಗ್ರಹಿಸಿದ ಅಂತ ಹೇಳಿದ ಕಥೆ ಆದ್ರಿಂದ ಕಲಿ ನಿಗ್ರಹದ ಕಥೆಯು ಭಗವಂತನ ಕಥೆ ಅಂತ ಅನುಸಂಧಾನ ಮಾಡಲಿ ಅಂತಾರೆ ಭಾಗವತಾತ್ಮದಲ್ಲಿ. ಇಂಥ ಪರೀಕ್ಷಿತ್ ರಾಜ ಕಲಿ ನಿಗ್ರಹಿಸಿ ರಾಜ್ಯಭಾರ ಮಾಡ್ತಾ ಕೆಲವು ದಿನ ಕಳೆದಾಗ ಅವನಿಗೆ ತಲೆ ಒಳಗೆ ಒಂದು ರೀತಿ ರಾಜ್ಯದ ಮದ ಬಂದಿದ್ದಂತೆ. ನಾನು ಯಾರು, ನನ್ನ ಎಷ್ಟು ಪರಾಕ್ರಮ ಅಂತ. ಪೇಟೆ ಆಡ್ಲಿಕ್ಕೆ ಬಂದಾಗ ನೀರಡಿಕೆ ಆಯ್ತು. ಶಮೀಕ ಅಂತ ಋಷಿಗಳ ಆಶ್ರಮಕ್ಕೆ ಬಂದ. ಶಮೀಕರು ಧ್ಯಾನಾಸಕ್ತರಾಗಿದ್ರು. ನೀರು ನೀರು ಅಂತ ಕೂಗ್ತಾನೆ, ನೀರು ಕೊಡ್ಲಿಲ್ಲ. ಅಲ್ಲೇ ಇದ್ದಂತಹ ಸತ್ ಹಾವನ್ನ ಬಿಲ್ಲಿನ ತುದಿಯಿಂದ ತೆಗೆದ ಆ ಸತ್ ಹಾವು ಅವ್ರ ಕೊರಳಿಗೆ ಹಾಕಿಬಿಟ್ಟ. ನೀರು ಕೊಡ್ಲಿಲ್ಲ ಅಂತ ಸತ್ ಹಾವು ಕೊರಳಿಗೆ ಹಾಕಿಬಿಟ್ಟ. ಕಾಡಿನ ದಾರಿ ಹಿಡಿದು ಮನೆ ಕಡೆಗೆ ಬರ್ತಿದ್ದಾನೆ. ಈ ದೃಶ್ಯ ಎಲ್ಲ ಒಬ್ಬ ಋಷಿಕುಮಾರ ಅದನ್ನು ನೋಡಿ ಶೃಂಗಿ ಅಂತ ಶಮೀಕ ಋಷಿಗಳ ಮಗ ಇದ್ದ. ಆತ ಶೃಂಗಿ ಗಾಯತ್ರಿ ಮಂತ್ರದ ಸಿದ್ಧಿ ಇದ್ದವನು. ಗಾಯತ್ರಿ ಮಂತ್ರದ ಸಿದ್ಧಿ ಅಂದ್ರೆ ಅರ್ಥ ಏನು? ದಿನನಿತ್ಯ 3000 ಗಾಯತ್ರಿ ಮಂತ್ರವನ್ನು ಯಾರು ಜಪಿಸ್ತಾರೋ 48 ದಿನದೊಳಗೆ ಅವ್ರು ಆಡಿದ ಮಾತೆಲ್ಲ ಸತ್ಯ. ಪರೀಕ್ಷೆ ಮಾಡಿ ನೋಡಿ. 48 ದಿನಗಳ ಕಾಲ 3 ಹೊತ್ತು ಗಾಯತ್ರಿಯನ್ನ 1008 ಜಪಿಸಿದ್ರೆ ಅವನ ಬಾಯಲ್ಲಿ ಏನು ಬರ್ತದೋ ಅದೆಲ್ಲ ಸತ್ಯ. ಈ ಸಿದ್ಧಿ 1,00,000 ಜಪಿಸಿಬಿಟ್ರೆ ಎದುರುಗಡೆಗೆ ಬಂದವರು ಜನ್ಮಾಂತರಗಳೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗ್ತಾರೆ. 1,00,000 ಅದು ಈಗಲೇ ಆಗಲ್ಲ. 1,00,000 ಜಪಿಸ್ಲಿಕ್ಕೆ ಹೋಗಬಾರ್ದು. ಕೂಡಲೇ ಮನುಷ್ಯನ ದೇಹದಲ್ಲಿರುವ ನರನಾಡಿಗಳ ರಕ್ತ ಸಂಚಾರ ವ್ಯತ್ಯಾಸ ಆಗಿಬಿಡುತ್ತೆ, ಹುಚ್ಚಾಗಿಬಿಡುತ್ತೆ. ಗಾಯತ್ರಿ ಓವರ್ ಡೋಸ್ ಅಂತ ಕರೀತಾರೆ. ಈ ಮಾತ್ರೆಗಳೆಲ್ಲ ಓವರ್ ಡೋಸ್ ತಗೊಂಡ್ರೆ ಏನಾಗ್ತದೆ? ಹಿಂಗಾಗಿ ಆ ಗುಟ್ಟು ಅರ್ಥ ಮಾಡಿಸು. ಬಹಳ ರಹಸ್ಯ ಗಾಯತ್ರಿಯ ಬಗ್ಗೆ. ಸಹಸ್ರ ಪರಮಾಂ ದೇವಿ, ಶತ ಮಧ್ಯಮಾಂ, ದಶಾಧಮಾಂ, 1000 ಉತ್ತಮ ಪಕ್ಷ, 100 ಮಧ್ಯಮ ಪಕ್ಷ, 10 ಅಧಮ ಪಕ್ಷ. 1000ಕ್ಕಿಂತ ಹೆಚ್ಚಾದಾಗ ಮನುಷ್ಯನ ನಾಡಿಯಲ್ಲಿರೋ ರಕ್ತ ಸಂಚಾರ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆದರೆ ಎತ್ತೆತ್ರ ಪತ್ತತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವಾಗ ಬೇಡವಾದದ್ದೆಲ್ಲ ಮಾತಾಡ್ತಾನೆ. ಇನ್ಬ್ಯಾಲೆನ್ಸ್ ಅಂತ ಕರೀತಾರಲ್ವ, ಅದಕ್ಕೆ ಈ ಲೋಕದಲ್ಲಿ ಬ್ಯಾಲೆನ್ಸ್ ಇಲ್ಲ, ಅವನು ಯಾಕೋ ಬ್ಯಾಲೆನ್ಸ್ ತಪ್ಪಿದೆ ಅಂತ. ಗಾಯತ್ರಿ ಹೆಚ್ಚು ಕಡಿಮೆ ಆದ, ಕೆಲವು ಮಂತ್ರಗಳು ಮನುಷ್ಯ ಮಾಡುವ ಮಂತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅವನು ಇನ್ಬ್ಯಾಲೆನ್ಸ್ ಆಗ್ತಾನೆ. ಹಾಗಾಗಿ ಅದೆಲ್ಲ ಪ್ರಮಾಣಬದ್ಧವಾಗಿ ಮಧ್ವಾಚಾರ್ಯ ನಮಗೆ ಹೇಳಿಕೊಟ್ರು. ಶೃಂಗಿ ಸಕಾಲಕ್ಕೆ ಗಾಯತ್ರಿಯನ್ನ 1000 ಮಾಡ್ತಿದ್ದಂತೆ. ಬೆಳಗ್ಗೆ, ಮಧ್ಯಾಹ್ನ 1000, ಸಾಯಂಕಾಲ 1000. ಹೀಗಾದದ್ರಿಂದ ಆತ ಆಟ ಆಡ್ತಾ ಇದ್ದ ವ್ಯಕ್ತಿ ಆಟ ಆಡ್ತಿದ್ದಂತೆ. ನಿಮ್ಮ ಅಪ್ಪನ ಕೊರಡಿಗೆ ಯಾರೋ ಸತ್ತಾವ ಹಾಕಿದ್ದಾರೆ ಅಂದಾಗ ಬಾಯಲ್ಲಿ ಒಂದು ಮಂತ್ರ ಬಾಯಲ್ಲಿ ಹೇಳ್ದ ಅಷ್ಟೇ. ಅಲ್ಲೇ ಇದ್ದ ನೀರು ತಗೊಂಡ, ಕೈಯಲ್ಲಿ ಒಂದು ದರ್ಬೆ ತಗೊಂಡು ಹೇಳಿದ್ದಂತೆ, ಸತ್ತೋಗಿ 7 ದಿವಸಕ್ಕೆ ತಕ್ಷಕ ಸರ್ಪ ಕಚ್ಚಿ ಅವನು ಅಂತ ಇಷ್ಟಂತ. ಸತ್ಯ ಆಗ್ಬೇಕಾಯ್ತು. ಅವನೇನು ಆಯುಧ ಕಳಿಸಿದ್ನ, ಸೈನಿಕರನ್ನು ಕಳಿಸಿದ್ನ? ಇಲ್ಲಲ್ಲ. ಭಾಗವತದ ಕಥೆ ಎಷ್ಟು ಸೂಕ್ಷ್ಮ, ಎಷ್ಟು ಅದ್ಭುತ, ಎಷ್ಟು ಸ್ಫೂರ್ತಿದಾಯಕ. ಯೋಚಿಸಬೇಕು. ನಮ್ಮ ಜೀವನದೊಳಗೆ ನಮಗಾಗಿ ಅಂತ ಉಪನಯನ ಮಾಡಿಸಿ ನಮ್ಮ ತಂದೆ, ನಮ್ಮ ಹಿರಿಯರು ನಮ್ಮ ಗಾಯತ್ರಿ ಕೊಟ್ಟಾಗ ಅದರ ಸಿದ್ಧಿಯನ್ನು ಕಳ್ಕೊಳ್ತಾ ಇದ್ದೇವೆ. ಎಂಥವನನ್ನು ವಶ ಮಾಡಿಕೊಳ್ಬಹುದು ಗಾಯತ್ರಿಯಿಂದ. ಇಡೀ ಪ್ರಪಂಚ ವಶ ಆಗ್ತದಂತೆ ಗಾಯತ್ರಿಯಿಂದ. ಮಾತೇ ಕೇಳಿದವನು ಮಾತು ಕೇಳಲಿಕ್ಕೆ ಶುರು ಮಾಡ್ತಾರೆ. ಏನು ಕೆಲಸ ಬೇಕಾದ್ರೂ ಆಗ್ತದೆ. ಅಷ್ಟು ಸಿದ್ಧಿ ಗಾಯತ್ರಿಗೆ. ನೀವು ಲೆಕ್ಕ ಹಾಕಿ 48 ದಿವಸದೊಳಗೆ ಎಷ್ಟಾಗ್ತದೆ ಲೆಕ್ಕ ಹಾಕಿ ಸರಿಯಾಗಿ ದಿನನಿತ್ಯ 1000 ಬೆಳಗ್ಗೆ, 1000 ಮಧ್ಯಾಹ್ನ, 1000 ಸಾಯಂಕಾಲ ಮಾಡಿಬಿಡಿ ಗಾಯತ್ರಿ. ವಾಕ್ಪಟುತ್ವ. ಜಗತ್ತಿನಲ್ಲಿ ಎಷ್ಟು ಜನ ಮಾತು ಕೇಳಲಿಕ್ಕೆ ಶುರು ಮಾಡ್ತಾರೆ. ಮಾತಿನಲ್ಲಿ ಆಕರ್ಷಣೆ ಶುರು ಆಗ್ತದೆ. ಕವಿತಾ ಶಕ್ತಿ ಬರ್ತದೆ. ಕವಿತಾ ಶಕ್ತಿ
ಎಲ್ಲ ಉಂಟಾಗ್ತದೆ ಗಾಯತ್ರಿ. ಶೃಂಗಿಗೆ ಅಂಥ ಸಿದ್ಧಿ. ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕು, ಈ ಕಥೆ ಹೇಳುವಾಗ ಈ ಜವಾಬ್ದಾರಿ. ಸ್ವತಃ ಶಮೀಕ ಋಷಿಗಳೇ ಒಂದು ಮಾತು ಹೇಳ್ತಾರೆ, ಅಲ್ಲೋ ಶೃಂಗಿ, ನಿಮಗೆ ಕಥೆ ಗೊತ್ತಿದೆ ಅಂತ ಬರೀ ತತ್ವ ಹೇಳ್ತಿದ್ದೇನೆ ಅಷ್ಟೇ. ಅಲ್ಲೋ ಶೃಂಗಿ, ಹೋಗಿ ಹೋಗಿ ಆ ಪರೀಕ್ಷಿತ ರಾಜನಿಗೆ ಶಾಪ ಕೊಟ್ಟೆಲ್ಲ, ಕೊಡಬಾರ್ದಿತ್ತು ಅಂತ. ನೋಡಿ, ಸಿದ್ಧಿಯೂ ಎಡವಟ್ಟಾಗ್ತದೆ. ಎಲ್ಲಿಗಿದು ಸಿದ್ಧಿ ಇದೆ ನಿನಗೆ, ಬುದ್ಧಿ ಕಡಿಮೆ ಇದೆ. ಮನುಷ್ಯರಲ್ಲಿ ಬೇಗ ಸಿದ್ಧಿ ಯಾಕೆ ಕೊಡಲ್ಲ ದೇವತೆಗಳು? ಅವರ ವಿವೇಕ ಕಡಿಮೆ ಇದೆ, ಅದಕ್ಕೆ ನಮಗೆ ಸಿದ್ಧಿ ಕೊಡಲ್ಲ ಬೇಗ ಇವತ್ತಿನ ಕಾಲದಲ್ಲಿ. ಕೊಟ್ಟರೆ ಅವ್ರಿಗೆ ಗೊತ್ತು, ಇದ್ದು ಬಂದವ್ರ ತಲೆ ಮೇಲೆಲ್ಲ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅಂತ. ಎಲ್ಲಿ ಬೇಕಾದಲ್ಲಿ ಶಾಪ, ಎಲ್ಲಿ ಬೇಕಾದಲ್ಲಿ ಆಣೆ, ಎಲ್ಲಿ ಬೇಕಾದಲ್ಲಿ ಪ್ರಮಾಣ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ. ಯಾಕಂದ್ರೆ ಯುಕ್ತಾಯುಕ್ತ ಯೋಚನೆ ಇಲ್ಲ ಇವನಿಗೆ. ಅದನ್ನೂ ಪಡೆದು ಅನುಭವಿಯಾಗಿ ಸಿದ್ಧಿ ಪಡ್ಕೊಳ್ಬೇಕು. ಅದಕ್ಕೆ ಶೃಂಗಿಗೆ ಸ್ವತಃ ಶಮೀಕರು ಹೇಳ್ತಾರೆ, ಯಾರು ಬಂದಿದ್ದು? ಎಷ್ಟು ದೊಡ್ಡ ರಾಜ, ನಿನಗೇನು ಗೊತ್ತು? ಅವನ ಆಡಳಿತದಲ್ಲಿ ಇದ್ದೇವೆ ಅಂತ ಕಳ್ಳರಿಲ್ಲದೆ, ಕಾಕರಿಲ್ಲದೆ, ಭಯ ಇಲ್ಲದೆ ನಾವೆಲ್ಲ ಆಶ್ರಮದೊಳಗೆ ಬದುಕ್ತಿದ್ದೇವല്ലോ ಶೃಂಗಿ. ಅರಕ್ಷಮಾಣೇ ನರದೇವನಾಮ್ನಿ. ಆ ರಾಜ ಏನಾದರೂ ರಕ್ಷಣೆ ಮಾಡದೆ ಹೋಗಿದ್ದಿದ್ರೆ ನಮ್ಮ ಆಶ್ರಮದೊಳಗೆಲ್ಲ ಕಳ್ಳರು ಕಾಕರು ಬಂದು ಹೋಗ್ತಿದ್ರು. ಇವತ್ತು ಅವನು ರಕ್ಷಿಸ್ತಿದ್ದಾನೆ, ಅವನ ಒಳಗೆ ದೇವರ ಸನ್ನಿಧಾನ ಇರ್ತದೆ. ಬಂದಾಗ ಅವನನ್ನು ಅತಿಥಿ ರೂಪದಲ್ಲಿ ಸತ್ಕರಿಸಬೇಕಾದದ್ದು ನಮ್ಮ ಕರ್ತವ್ಯ ಆಗಿತ್ತು. ಮಾಡದೆ ಕಳಿಸಿದ್ವಿ, ಅಂಥವನಿಗೆ ಹೋಗಿ ಹೋಗಿ ಶಾಪ ಕೊಟ್ಬಿಟ್ಟು ಏನ್ ಸತ್ ಹಾಲು ಹಾಕಿದ್ದ, ನಿನಗಿನ್ನೂ ಬುದ್ಧಿ ಪಕ್ವ ಆಗಿಲ್ಲ ಬೈಬಿಟ್ಟ. ನೋಡಿ, ಇದು ಅಪರಿಪಕ್ವ ಇದೆ ನಿನ್ನ ಬುದ್ಧಿ, ಅಪಕ್ವ ಬುದ್ಧಿ ಅಂತ ಬೈತಾರೆ. ಇದು ನಮಗೆ ಹೇಳುವಂತಹ ಸಂದೇಶವೇ. ಮನುಷ್ಯನಿಗೆ ಸಂಪತ್ತು ಬರ್ತದೆ, ವಿನಿಯೋಗ ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಅಧಿಕಾರ ಬರ್ತದೆ, ವಿನಿಯೋಗ ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಇತ್ತೀಚೆಗೆ ಅದು ಜಾಸ್ತಿ ಆಗಿದೆ. ವಯಸ್ಸು ಸಣ್ಣದು, ಸಂಪಾದನೆ ಜಾಸ್ತಿ, ಅನುಭವ ಕಡಿಮೆ. ಹಿಂಗಾಗಿ ಅಪ್ಪನೂ ಬೇಡ, ಅಮ್ಮ ಬೇಡ, ಅತ್ತೆ ಬೇಡ, ಮಾವ ಬೇಡ. ಯಾಕೆ? ನಾನು ದುಡಿತೇನೆ. ಮನುಷ್ಯರಲ್ಲಿ ಆಗ್ತಾ ಇರುವ ವಿಪರೀತ ವ್ಯವಸ್ಥೆಗಳಿಗೆಲ್ಲ ಅವತ್ತು ಗಾಯತ್ರಿಯ ಸಿದ್ಧಿಯ ಶೃಂಗಿಯ ಕಥೆ ಇವತ್ತಿನ ಎಲ್ಲರಿಗೂ ಅಪ್ಲೈ ಮಾಡುವಂಥ ಕಥೆ. ಯಾರೂ ಬೇಡ ಆಗಿದ್ದಾರೆ ಇವತ್ತು. ಯಾಕೆ? ನಾನು ದುಡಿತೇನೆ, ನಾನು ಯಾರ ಅಧೀನ ಇಲ್ಲ, ನನ್ನ ಕಾಲ ಮೇಲೆ ನಿಂತಿದೆ, ನಾನು ಯಾರ ಮಾತು ಕೇಳಬೇಕಾದ ಅವಶ್ಯಕತೆ ನನಗಿಲ್ಲ. ಯಾಕೆ? ನಾನು ದುಡಿತೇನೆ. ಅನುಭವ ಕಡಿಮೆ ಇದ್ದು ಸಂಪತ್ತು ಅಧಿಕಾರಗಳು ಬಂದಾಗ ಆಗುವ ವಿಪರೀತ ಪರಿಣಾಮಗಳಿಗೂ ಇವತ್ತಿನ ಸಮಾಜ ಉದಾಹರಣೆಯಾಗಿದೆ. ಅಂದಿನ ಸಮಾಜದಲ್ಲಿ ಶೃಂಗಿ ಉದಾಹರಣೆ ಆಗಿದೆ. ಶಾಪ ಯಾರಿಗೆ ಕೊಡ್ತದೆ ಅಂತ ಗೊತ್ತಿಲ್ಲ ಅವನಿಗೆ, ಒಟ್ಟು ಶಾಪ ಕೊಟ್ಬಿಟ್ಟ. ಅದಕ್ಕೆ ಸಿದ್ಧಿ ಬೇರೆ, ಅನುಭವ ಬೇರೆ. ಇದೆಲ್ಲ ವಿವೇಕವನ್ನು ಭಾಗವತ ಕೊಡ್ತದೆ. ಅದಕ್ಕೆ ತಂದೆ ತಿದ್ದಿ ಹೇಳಿಬಿಟ್ಟ, ನೀನ್ ಮಾಡಿದ ತಪ್ಪು ಅಂತಂದ್ಬಿಟ್ಟು. ಸ್ವತಃ ತಂದೆ. ನಮಗೇನು ಅನಿಸ್ತದೆ ಈ ಕಥೆ ಕೇಳುವಾಗ? ಏನ್ರಿ ಇದು, ಯಥಾಸಿದ್ಧಿ, ಏನು ಅದ್ಭುತವಾದ ಶೃಂಗಿ ಅಂತ ನಾವು ಆಮುಖವಾಗಿ ಯೋಚನೆ ಮಾಡ್ತೀವಿ. ಭಾಗವತ ಹೇಳ್ತದೆ, ಶೃಂಗಿ ಸಿದ್ಧಿ ಇರಲಿ, ಕೊಟ್ಟದ ಶಾಪ ಇಂಥ ರಾಜನಿಗೆ ಅಂತ ಅವನ ಅಪ್ಪ ಬೈದದ ಮಾತು ಕೇಳುವಂತ ಭಾಗವತ. ಆಗ ಶಮೀಕರು ಹೇಳ್ತಾರೆ, ಶಾಪ ಕೊಡೋದು ಕೊಟ್ಟೆ ಅಂತಿದ್ದಿ, ಹಿಂತೆಗಿಲಿಕ್ಕೆ ಅಲ್ಲ, ಅದು ಆಗಲ್ಲ, ಅವನಿಗೆ ಹೇಳಾದರೂ ಕಳಿಸುವಂಥದ್ದು. ನೋಡಿ, ಇದು ಕರುಣೆ ಅಲ್ವೇ? ಒಬ್ಬ ಬ್ರಹ್ಮಜ್ಞಾನಿಗಳಿಗಿರುವ ಸಹಜವಾದ ಕರುಣೆ. ಹೇಳಿ ಕಳಿಸುವಂಥದ್ದಕ್ಕೆ ಋಷಿಕುಮಾರನ ಕಡೆಯಿಂದ ಹೇಳಿ ಕಳಿಸ್ತಾನೆ ಅಂತ ಭಾಗವತ ಹೇಳ್ತಾರೆ. ಇದು ಒಂದು ಅಂಶ. ಎರಡನೇ ಅಂಶ, ಆತ ಕಾಡ್ದಾರಿ ಹಿಡ್ಕೊಂಡು ಹೋಗುವಾಗ ಪರೀಕ್ಷಿದ್ರಾಜನಿಗೆ ಸ್ವತಃ ತನ್ನ ತಪ್ಪಿನ ಅರಿವಾಯ್ತಂತೆ. ನೋಡಿ, ಇದಕ್ಕೂ ಭಾಗವತ ಹೇಳ್ತದೆ, ಒಬ್ಬೊಬ್ಬ ವ್ಯಕ್ತಿ ಸಹಜ ಸಾತ್ವಿಕನಾಗಿದ್ದರೆ ಅವನಿಗೆ ತಪ್ಪು ಮಾಡಿದಾಗ ಬಹುಬೇಗ ಅರಿವಾಗಿಬಿಡ್ತದೆ, ಇದು ಯಾಕೋ ತಪ್ಪಾಗಿದೆ ನನ್ನಿಂದ. ಆ ಮಾತುಗಳು ಭಾಗವತದಲ್ಲಿ ಬರ್ತದೆ. ಕಾಡಿನಲ್ಲಿ ಹೋಗುವಾಗ ಆತ ಏನ್ ಮನಸ್ಸಿನಲ್ಲಿ ಅನ್ಕೊಂಡ? ನಾನು ತಪ್ಪು ಮಾಡಿದೆ, ಅಹೋ ಮಯ ನೀಚ ಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ. ಯಾವ ತಪ್ಪು ಮಾಡದೆ ಗೂಢ ವರ್ಚಸ್ಕರಾಗಿ ಕೂತಂತಹ ಶಮೀಕರ ಕೊರಳಿಗೆ ಸತ್ತಾವ ಹಾಕಿ ಅವಮಾನ ಮಾಡಿಬಿಟ್ನಲ್ಲ, ಇದು ನೀಚ ಕೃತ್ಯ ನನ್ನಿಂದ ನಡೆದೋಯ್ತು. ನೋಡಿ, ಅನುಭವಿಯಾದರೂ ರಾಜ ತಪ್ಪಿತಸ್ಥನಾದ.
ಗಾಯತ್ರಿಯ ಸಿದ್ಧಿ ಇದ್ರೂ ಶೃಂಗಿ ಶಾಪ ಕೊಡಬಾರ್ದಾಗಿತ್ತು, ಶಾಪ ಕೊಟ್ಟೆ ಅಂತ ಅಪ್ಪನ ಕಡೆ ಬಯಸ್ಕೊಳ್ಳೋ ಹಾಗೆ ಅವನು ತಪ್ಪು ಮಾಡಿದ. ತಪ್ಪೇ ಎಸಗದೆ ಇದ್ದವ್ರು ಯಾರಾದರೂ ಶಮೀಕ ಋಷಿಗಳು ಮಾತ್ರ ಇದು ತಪ್ಪೆಸಗದೆ ಇದ್ದವರು. ಹಾಗಾದ್ರೆ ಈ ಎರಡೂ ಕ್ಯಾರೆಕ್ಟರು ಮನುಷ್ಯನಿಗೆ ಬೋಧನೆ ಮಾಡಲಿಕ್ಕೆ ಬಂದ ಕ್ಯಾರೆಕ್ಟರ್. ಒಂದು ಶೃಂಗಿ, ಇನ್ನೊಂದು ಪರೀಕ್ಷಿತ. ಬೇಕಾದಷ್ಟು ಅನುಭವ ಇದೆ. ನಾನ್ ರಾಜ ಅನ್ನೋ ದರ್ಪದಿಂದ ನೀರು ಕೊಡ್ತಿಲ್ಲಲ್ಲ ಈ ಒಬ್ಬ ಋಷಿ ಅಂತ ಸತ್ತಾವ ಹಾಕಿ ಅವನು ಎಡವಿದ. ನಮ್ಮಪ್ಪನ ಕೊರಳಿಗೆ ಹಾವು ಹಾಕ್ತೀಯನೋ ನೀನು ಉಳಿದ್ರೆ ಕೇಳು ಅಂತ ಶಾಪ ಕೊಡ್ತೇನೆ ಅಂತ ಸಿದ್ಧ ಪುರುಷ ನಾನು ಅಂತ ಹೇಳಿ ಶಾಪ ಕೊಟ್ಟ ಅವನು. ಎರಡೂ ಕಥೆಗಳನ್ನು ಏಕಕಾಲದಲ್ಲಿ ಹೇಳಿ ತಪ್ಪಿನ ಅರಿವಾದ ಪರೀಕ್ಷಿತನ ಆ ಒಳಗಿರೋ ಅನುಭವವನ್ನು ಹೇಳ್ತ ತಪ್ಪಾಯ್ತು. ಅದಕ್ಕೆ ಆತ ಏನ್ ಮಾಡಿದ, ನನಗೆ ಈ ಥರದ ಬುದ್ಧಿ ಬಂದದ್ದು ನಾನು ದೊಡ್ಡ ರಾಜ ಅನ್ನೋ ಅಧಿಕಾರದ ಮದದಿಂದ ಬಂತು. ಇಷ್ಟು ದೊಡ್ಡ ಬ್ರಹ್ಮರ್ಷಿಗಳ ಕೊರಳಿಗೆ ಸತ್ತಾವ ಹಾಕುವ ಕುಕೃತ್ಯ ನನ್ನಿಂದ ಯಾಕಾಯ್ತು? ನನ್ನೊಳಗೆ ಬಂದ ಮದ. ಹಾಗಾಗಿ ನಾನು ಇನ್ನು ಈ ರಾಜ್ಯದಲ್ಲಿ ಇರ್ಲಿಕ್ಕೆ ಅರ್ಹನಲ್ಲ ಅಂತಂದಂತೆ. ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ನಾನು ಅರ್ಹನಲ್ಲ. ತಪ್ಪಿತಸ್ಥನಿಗೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅರ್ಹನಲ್ಲ ಅಂತ ಅನಿಸೋದೇ ಇಲ್ಲ ಇತ್ತೀಚೆಗೆ. ಇನ್ನೂ ಅಧಿಕಾರದ ದುರುಪಯೋಗ ಮಾಡಿ ಆದರೂ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತಂತೇವೆ. ಇದೇ ವ್ಯತ್ಯಾಸ. ದಂಡನಾಯಕನಾದ ಪರೀಕ್ಷಿತನಿಗೆ ತಾನು ಮಾಡಿದ ತಪ್ಪಿನ ಅರಿವಾದ ಕೂಡಲೇ ಅದ್ಯೈವ ರಾಜ್ಯಂ ಬಲ ವೃದ್ಧ ಕೋಶಂ, ಇದು ಪರೀಕ್ಷಿತ ರಾಜ ಹೇಳ್ಕೊಂಡ. ಈ ರಾಜ್ಯ, ಈ ಸಮೃದ್ಧವಾದ ನನ್ನ ಕೋಶ, ನನ್ನ ಈ ಅಧಿಕಾರ ಎಲ್ಲ ಹೋಗಿ ಕೈ ತಪ್ಪಿ ಹೋಗಿ. ಯಾಕಂದ್ರೆ ಇಲ್ಲಿ ಇದ್ದಿದ್ದಕ್ಕೆ ನಾನು ಅಷ್ಟು ದೊಡ್ಡ ಮಹಾತ್ಮರ ಕೊರಳಿಗೆ ಸತ್ತಾವ ಹಾಕಿಬಿಟ್ನಲ್ಲ ಅಂತ ಇಷ್ಟು ಮನಸ್ಸಿನಲ್ಲಿ ಅನ್ಕೊಂಡೇ ರಾಜ್ಯಕ್ಕೆ ಬಂದಂತ. ಅಷ್ಟರಲ್ಲಿ ಋಷಿಕುಮಾರ ಬಂದಿದ್ದ. ನೋಡಿ, ನೀವೇನೋ ಸತ್ತಾವ ಹಾಕಿದ್ರಂತೆ, ಇನ್ನು 7 ದಿವಸ ನಿಮ್ಮ ಆಯುಷ್ಯ, ತಕ್ಷಕ ಸರ್ಪ ಬರ್ತಾನೆ, ಕಚ್ತಾನೆ, ನಿಮ್ಮನ್ನ ಸಾಯಿಸ್ತಾನೆ, ಶಾಪ ಕೊಟ್ಟಿದ್ದಾನೆ ಶೃಂಗಿ ಅಂತ ವಿಷಯ ಹೇಳ್ಬಿಟ್ಟು. ಪರೀಕ್ಷಿತ ಅನ್ಕೊಂಡು ಬಂದದ್ದು ಅದನ್ನೇ. ಅವನು ಅದನ್ನು ಅನ್ಕೊಂಡೇ ಬಂದಿದ್ದ. ಸರಿಯಾಗಿ ಋಷಿಕುಮಾರನ ಬಾಯಲ್ಲಿ ಶಾಪದ ವಿಷಯ ಬಂತು. ಎರಡೂ ಏಕಕಾಲದಲ್ಲಿ ಬಂದಾಗ ಪರೀಕ್ಷಿತನಿಗೆ ಅನಿಸ್ತಂತೆ, ದೈವದ ಪ್ರೇರಣೆ ಹೀಗಿದೆ, ಜನಮೇಜಯ ನೀನು ಬಾಯಿಲಿ ಅಂತ ಅವನಿಗೆ ಪಟ್ಟಗಟ್ಟಿ ರಾಜ್ಯ ಬಿಟ್ಟು ಹೋಗಲೇಬೇಕು ನಾನು ಅಂತ ತಾ ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪದಿಂದ ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಕೊಡುತ್ತಾ ಅಂತ ಭಾಗವತ ಹೇಳ್ತಾರೆ. ಇದು ಭಾಗವತ ಶ್ರವಣ ಮಾಡುವ ಮುನ್ನವೇ ಈ ಚರಿತ್ರೆಯನ್ನು ಹೇಳಿದ್ರಿಂದ ಶೃಂಗಿಯ ಪಾತ್ರ, ಪರೀಕ್ಷಿತನ ಪಾತ್ರ ನಮಗೊಂದು ರೀತಿ ಎಲ್ಲೋ ತಪ್ಪು ಮಾಡೋದ್ರ ಹಿಂದಿರುವಂತಹ ಕಾರಣಗಳೇನು, ನಾವು ಹೇಗೆ ಎಚ್ಚರಿಕೆಯಿಂದ ನಿಭಾಯಿಸಬೇಕು, ವರ್ತಿಸಬೇಕು, ನಡೆದು ಬಿಡ್ತು ತಪ್ಪು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು, ಈ ರೀತಿ ಸಂದೇಶವನ್ನು ಕೊಡಲಿಕ್ಕೆ ಈ ಕಥೆಯನ್ನ ಮೊದಲನೇ ಸ್ಕಂದ ತಿಳಿಸ್ತಾ ಇದೆ. ಗಂಗಾ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಕೂಡ್ತಾನೆ. ಅತ್ರಿ ವಸಿಷ್ಠ ಚವನ ಭರದ್ವಾಜ ಉಚತ್ಯ ಇಂದ್ರಪ್ರಮದ ಇದ್ಮವಾಹ ಎಲ್ಲ ಬ್ರಹ್ಮರ್ಷಿಗಳು ಕೂಡ ಅಲ್ಲಿಗೆ ಸೇರಿದ್ರಂತೆ. ಅದೇ ಇವನು ಪ್ರಾಯೋಪವೇಶ ಕೂತ್ಕೊಂಡ್ರೆ ಇಷ್ಟು ದೊಡ್ಡ ದೊಡ್ಡ ಋಷಿಗಳು ಯಾಕೆ ಬಂದರು ಗಂಗಾ ತೀರಕ್ಕೆ ಅಂತ ಆಶ್ಚರ್ಯ. ಭಾಗವತ ಹೇಳ್ತದೆ, ಅವರೆಲ್ಲ ತೀರ್ಥಕ್ಷೇತ್ರಗಳ ಪರ್ಯಟನೆ ಹೊರಟವರಂತೆ. ಯಾವಾಗ ಈ ಪರೀಕ್ಷಿತನಿಗೆ ಶಾಪ ಬಂದಿದೆ, ಪ್ರಾಯೋಪವೇಶ ಕೊಡುತ್ತಿದ್ದಾನೆ ಅಂತ ವಿಷಯ ಎಲ್ಲೆಡೆ ಹಬ್ಬುತ್ತೋ, ತೀರ್ಥಕ್ಷೇತ್ರಕ್ಕೆಲ್ಲ ಪರ್ಯಟನೆ ಮಾಡಲಿಕ್ಕೆ ಹೋಗುವ ಅವರು ಅದನ್ನ ಬಿಟ್ಟು ಭಾಗವತದ ಗಂಗೆಯಲ್ಲಿ ಮುಳುಗೋ ಭಾಗ್ಯ ಕೊಡ್ತಾನೆ ನನ್ನ ದೇವರು, ಪರೀಕ್ಷಿತನ ನಿಮಿತ್ತ ಮಾಡಿ ಅಂತ ಎಲ್ಲರೂ ಅಲ್ಲಿಗೆ ಬಂದು ಸೇರಿಬಿಡ್ತಾರೆ. ತೀರ್ಥಕ್ಷೇತ್ರಗಳಿಗಿಂತ ಪವಿತ್ರವಾದದ್ದು ಭಾಗವತ ಶ್ರವಣ ಅನ್ನೋದನ್ನ ಅವರೆಲ್ಲ ತೀರ್ಥಯಾತ್ರೆ ಬಿಟ್ಟು ಇಲ್ಲಿ ಬಂದದ್ರಿಂದ ನಮಗೆ ಸ್ಪಷ್ಟಪಡಿಸ್ತಾರೆ ಭಾಗವತದಲ್ಲಿ. ಆಗಲೇ ಶುಕಮುನಿಗಳು ಬಂದರು, ವೇದವ್ಯಾಸರ ಮಕ್ಕಳು, ಸ್ವತಃ ವೇದವ್ಯಾಸರು ಬಂದಿದ್ದಾರೆ, ಪರಶುರಾಮ ಬಂದಿದ್ದಾನೆ, ನಾರದರು ಬಂದಿದ್ದಾರೆ. ವೇದವ್ಯಾಸರೇ ಘನ ಅಧ್ಯಕ್ಷರು, ಪರಶುರಾಮ ಗೌರವಾಧ್ಯಕ್ಷ, ನಾರದರು ಮುಖ್ಯ ಅತಿಥಿಗಳು, ಸೂತ ಪುರಾಣಿಕರು, ಅತ್ರಿ ವಸಿಷ್ಠ ಚವನ ಭರದ್ವಾಜ ಉಚತ್ಯ ಇಂದ್ರಪ್ರಮದಾದಿಗಳೆಲ್ಲ ಶ್ರೋತೃಗಳಾಗಿ ಪ್ರೇಕ್ಷಕರಾಗಿ ಅಲ್ಲಿಗೆ ಬಂದು ಸೇರಿದರಂತೆ. ಗಂಗಾ ತೀರದಲ್ಲಿ ಬೆಳಗ್ಗೆ ಸಂಧ್ಯಾ ಕಾಲದ ಸಮಯಕ್ಕೆ ಅನುಗುಣವಾದ ಆಹ್ನಿಕ ಮಾಡಬೇಕು. ಆಹ್ನಿಕ ಮುಗಿಸಿ
ಯಾವ ಆಹಾರದ ಕಡೆ ಯೋಚನೆ ಇಲ್ಲದೇನೆ ಪರೀಕ್ಷಿತ್ ರಾಜ ಭಾಗವತವನ್ನು ಶ್ರವಣ ಮಾಡ. ಹೀಗೆ 7 ದಿನಗಳ ಕಾಲ ಕಳೆದುಬಿಟ್ಟ. ಅದೇ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಅವನ ಭಾವ. ಮನಸ್ಸು ಶುದ್ಧ ಆಯಿತು, ಅತ್ಯಂತ ಶುದ್ಧ ಆಯಿತು. ಅಂತಃಕರಣ ದೃಢ ನಿರ್ಧಾರ ಮಾಡಿ ಕೂತಿದ್ದ, ರಾಜ್ಯ ಬೇಡ ಇನ್ನು, ಅಧಿಕಾರ ಬೇಡ ಇನ್ನು ಅಂತ. ಹಾಗಾಗಿ ಆ ವೈರಾಗ್ಯ, ಶುಕಾಚಾರ್ಯ ಹೇಳುವ ಭಾಗವತ ಎಲ್ಲ ಮನಸ್ಸಿನಲ್ಲಿ ಸಹಜವಾಗಿ ಪಾದರಸದಂತೆ ಹೋಗ್ಲಿಕ್ಕೆ ಶುರು ಮಾಡ್ತದೆ. ಹದವಾದ ಭೂಮಿಯಲ್ಲಿ ಬೀಜ ನೆಟ್ಟರೆ ತಾನೇ ಒಳ್ಳೆ ಫಸಲು ಬರೋದು. ಹಾಗೆ ಪರೀಕ್ಷಿತ್ ರಾಜನ ಮನೋಭೂಮಿಗೆ ಹದವಾಗಿರ್ತದೆ, ವೈರಾಗ್ಯ ಬಂದದ್ರಿಂದ ಹದವಾಗಿದೆ. ಹಾಗಾಗಿ ಭಾಗವತದ ಎಲ್ಲ ಬೀಜ ಅವನ ಒಳಗೆ ಮೋಕ್ಷದ ಹಣ್ಣನ್ನು ಕೊಡಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. 6 ಪ್ರಶ್ನೆಗಳನ್ನು ಮಾಡಿದ. ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲನೇ ಸ್ಕಂಧ ಇಲ್ಲಿ ಮುಕ್ತಾಯಾಗಿ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತಲಿಕ್ಕೆ 2ನೇ ಸ್ಕಂಧ ಪ್ರಾರಂಭ ಆಯಿತು. ಹಾಗಾಗಿ ಶುಕ ಆಗಮನ, ಸಜ್ಜನರು ಎಲ್ಲರ ಆಗಮನ, ಪರೀಕ್ಷಿತ್ ರಾಜ ಪ್ರಾಯೋಪವೇಶ ಕುರಿತಾಗ ಆದದ್ದು ಅದು ಅವನ ಸೌಭಾಗ್ಯ. ಆರಣ್ಯಕಾಚಾರ್ಯ ಅಂತಾರೆ ವಿಷ್ಣು ತೀರ್ಥರು, ಸಾಯುವ ಕ್ಷಣ ಹತ್ರ ಬಂದಂಗೆ ಮನುಷ್ಯನಿಗೆ ಮಾಡಬೇಕಾದದ್ದೇನು ಅದನ್ನು ಭಾಗವತ ಇಲ್ಲಿ ತೋರಿಸಿದೆ ಅಂತ ಸಾರೋದ್ಧಾರದಲ್ಲಿ ಬರೀತಾರೆ. ಗಂಗೆಯನ್ನೇ ಆಶ್ರಯಿಸಬೇಕಂತ, ಗಂಗೆಯನ್ನೇ ಆಶ್ರಯಿಸಬೇಕು, ಬೇರೆ ಏನು ಮಾಡಬಾರ್ದು, ಗಂಗೆಯನ್ನೇ ಆಶ್ರಯಿಸಬೇಕು. ಅದು ಹಾಲಿದ್ದಂಗೆ. ಗಂಗೆಯನ್ನು ಆಶ್ರಯಿಸುವಾಗ ವೈರಾಗ್ಯದಿಂದ ಆಶ್ರಯಿಸಬೇಕು, ವಿರಕ್ತನಾಗಿ ಆಶ್ರಯಿಸಬೇಕು. ಆ ವಿರಕ್ತನಾಗಿ ಗಂಗೆಯನ್ನು ಆಶ್ರಯಿಸಿದಾಗ ಸಜ್ಜನರ ಸಂಘ ಆಗ್ತದಲ್ಲ, ಅದು ಸಕ್ಕರೆ ಇದ್ದಂಗೆ. ಗಂಗೆ ಹಾಲಿದ್ದ ಹಾಗೆ, ಸಜ್ಜನರ ಸಮಾಗಮ ಇದೆಯಲ್ಲ ಅದು ಸಕ್ಕರೆ ಇದ್ದ ಹಾಗೆ. ಹಾಗಾಗಿ ಪರೀಕ್ಷಿತ್ ರಾಜನಿಗೆ ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿದಷ್ಟು ಅನುಭವ ಆಗಿದೆ ಅಂತ ಹೇಳ್ತಾರೆ. ಪರೀಕ್ಷಿತ್ ರಾಜ ಎಲ್ಲರಿಗೆ ಸ್ವಾಗತಕ್ಕೆ ಕೊರಿದ, ಪ್ರಾರ್ಥನೆ ಮಾಡಿದ. ಒಬ್ಬೊಬ್ಬ ಋಷಿಗಳು ಸಾಮಾನ್ಯ ಬೆಟ್ಟ ಕೆಳಗಿಳಿಸ್ತಾರೆ, ಸೂರ್ಯನನ್ನು ಕೆಳಗಿಳಿಸ್ತಾರೆ, ಸಮುದ್ರವನ್ನು ಆಪೋಷಣೆ ಮಾಡ್ತಾರೆ. ಅಂಥ ಋಷಿಗಳು ಬಂದಿದ್ರಂತೆ. ಏನು ಕೇಳಿದ್ರು ಕೊಡೋರು. ತಕ್ಷಕ ಸರ್ಪ ಬರದೇ ಇರೋ ಮಾಡ್ರಿ ಅಂತ ಒಂದು ಮಾತೇನಾದ್ರೂ ಇನ್ಫ್ಲುಯೆನ್ಸ್ ಮಾಡಿಬಿಟ್ಟಿದ್ರೆ ಆಯ್ತು ನಾವು ಮಾಡ್ತೀವಿ ಬಿಡ್ತಿದ್ರು. ಅಂಥ ಋಷಿಗಳೇ ಇದ್ರಲ್ಲಿ. ಆದ್ರೆ ಪರೀಕ್ಷಿತ್ ರಾಜ ಏನ್ ಕೇಳಿದ? 2 ಕೇಳಿದ. ಇದು ಭಾಗವತದ ಮೊದಲನೇ ಸ್ಕಂದದ ಕೊನೆಯಲ್ಲಿ ಬರುವ ಅಂಶ. ಆ 2 ಉದಾಹರಿಸ್ತಾರೆ ಆರಣ್ಯಕಾಚಾರ್ಯ. ನಾವು ಆ 2 ಕೇಳಬೇಕು. ನನಗೆ 7 ದಿವಸಕ್ಕೆ ತಕ್ಷಕ ಸರ್ಪ ಕಚ್ತದೆ, ಕಚ್ಚಲಿ, ನಾನು ಸಾಯಲಿಕ್ಕೆ ಸಿದ್ಧ. ಆದರೆ ನೀವೆಲ್ಲ ಮಹಾತ್ಮರು ನನ್ನನ್ನು ಅನುಗ್ರಹಿಸಬೇಕಾದದ್ದು ಮೊದಲು ಒಂದು, ಮುಂದೆ ನಾನು ಯಾವುದೇ ಜನ್ಮದಲ್ಲಿ ಹುಟ್ಟಲಿ, ಯಾಮ್ಯಾಂ ಯೋನಿಂ ಉಪಯಾಮಿ, ಯಾವುದೇ ಯೋನಿಯಲ್ಲಿ ಹುಟ್ಟಿ ಬರಲಿ, ನೀವೆಲ್ಲ ನನಗೆ ಅನುಗ್ರಹಿಸಬೇಕಾದದ್ದು ಒಂದನ್ನು. ಆವಾಗ ಏನು? ನಿಮ್ಮಂಥ ಮಹಾತ್ಮರ ಸಂಘ ಯಾವ ಯೋನಿಯಲ್ಲಿ ಹುಟ್ಟಿದರೂ ನನಗಿರೋ ಹಾಗೆ ಮಾಡಿಬಿಟ್ಟು. 1. 2ನೇದು ಕೇಳ್ತಾನೆ, ಸಾಯುವಾಗ ದೇಹ ಬಿಡುವ ಕ್ಷಣ ಇದೆಯಲ್ಲ ಅದು ಅಮೂಲ್ಯವಾದ ಕ್ಷಣ, ಪ್ರಯಾಣ ಕಾಲ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಆ ಕ್ಷಣದಲ್ಲಿ ನನ್ನ ಕಿವಿ ಒಳಗೆ ಗಾಯತ ವಿಷ್ಣು ಗಾಥಾಹ, ಭಗವಂತನ ಸ್ಮರಣೆ ಬರಲಿಕ್ಕಿರುವ ಕೆಲವು ವೇದ ಮಂತ್ರಗಳಿದ್ದಾರೆ. ನಮ್ಮಲ್ಲಿ ಉದಕ ಶಾಂತಿ ಅಂತ ಮಾಡ್ತಾರೆ, ಕೇಳಿರ್ಬೇಕಲ್ಲ. ಉದಕ ಶಾಂತಿ ಅಂತ ಕೇಳಿ 13 ಸತ್ತ ಮೇಲೆ ಮಾಡ್ತಾರೆ. ಅದು ಹಂಗಲ್ಲ ಇರೋದು. ಉದಕ ಶಾಂತಿಯಲ್ಲಿ ಹೇಳುವ ಮಂತ್ರಗಳು ಸಾಯುವ ಕೊನೆ ಕ್ಷಣಗಳಲ್ಲಿ ಹೇಳಬೇಕು. ಯತ್ರಾನಂದಾಶ್ಚ ಮೋದಾಶ್ಚ ಮುದಂ ಪ್ರಮದಾಸತಿ ತದ್ರವಾಮೃತಂ ಕೃತಿ. ವೇದ ಮಂತ್ರ, ಇವು ಸೂಕ್ತಗಳ ಮಂತ್ರ. ಇದೇ ಮಂತ್ರ ಅವಾಗ ಕೇಳ್ತೇವೋ ಇಲ್ಲೋ, ಈಗ ಕೇಳ್ಬಿಡೋಣ. ಯತ್ರಾನಂದಾಶ್ಚ ಮೋದಾಶ್ಚ ಮುದಂ ಪ್ರಮದ ಆಸತೆ. ಯಾದವಾದರು ಭಾಗವತಕ್ಕೆ ವ್ಯಾಖ್ಯಾನ ಬರೆಯುವಾಗ ವಿಷ್ಣು ಗಾಥಾ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಮಾಡಿದ್ದಾರೆ. ಭಾಗವತಕ್ಕೆ ವಿಜಯಧ್ವಜ ತೀರ್ಥರು ಮಾಡಿದ್ದಾರೆ. ಹಾಗಾಗಿ ಇದೇ ಸೂಕ್ತವನ್ನೇ ಪ್ರತಿಯೊಬ್ಬರ ಕಿವಿ ಪುಟದಲ್ಲಿ ಮಗನಾದವನು ತಂದೆ ಕಿವಿಗಳ ಹತ್ರ ಹೋಗಿ ಈ ವೇದಗಳನ್ನು ಹೇಳಲೇಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಇವಾಗ ಗಂಗಾ ತಂದು ಹಾಕೋದೇ ಕಷ್ಟ ಆಗಿದೆ. ಈಗೆಲ್ಲ ಬೇರೆ ದೇಶದಲ್ಲಿ ಇರ್ತಾರೆ ಮಕ್ಕಳು. ಈಗಿನ ದುಸ್ಥಿತಿ ಬೇರೆ. ಸಾಯುವ ಕ್ಷಣಗಳು ಹೇಗಿರಬೇಕು ಅಂತ ಸ್ಪಷ್ಟವಾಗಿ ಹೇಳಿದೆ ನಮಗೆ ಪುರಾಣ.
ಇದೇ ವೇದ ಮಂತ್ರಗಳನ್ನು ನನ್ನ ಕಿವಿ ತುಂಬ ನೀವು ಗಾನ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಂತೆ. ದೇವರಲ್ಲಿ ವಿಶೇಷವಾದ ಭಕ್ತಿ ವೃದ್ಧಿ ಆಗಬೇಕು. ಮುಂದಿನ ಯಾವುದೇ ಯೋನಿಗಳಲ್ಲಿ ಹುಟ್ಟಿದರೂ ನಿಮ್ಮಂತಹ ಸಜ್ಜನರ ಮಹಾತ್ಮರ ಸಮಾಗಮ ನನಗಾಗಬೇಕು. ದೇಹ ಬಿಡೋ ಕೊನೆಯ ಕ್ಷಣಗಳಲ್ಲಿ ಈ ವೇದ ಮಂತ್ರಗಳು ನನ್ನ ಕಿವಿಗೆ ಕೇಳಿ ಇಷ್ಟು ವರ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿ ಪ್ರಾಯೋಪವೇಶ ಕೊಡ್ತಿದ್ದಾನಂತೆ. ಪ್ರಾಯ ಉಪವೇಶ ಅಂದ್ರೆ ಅರ್ಥ ಏನು? ಅದನ್ನು ಕೂಡ ಆರಣ್ಯಕಾಚಾರ್ಯ ತಿಳಿಸ್ತಾರೆ ಸಾರೋದ್ಧಾರದಲ್ಲಿ. ಮನುಷ್ಯ ಮಾಡುವ ಪಾಪಗಳಿಗೆಲ್ಲ ಪ್ರಾಯ ಅಂತ ಕರೀತಾರೆ. ಅದು ಉಪಶಮನಗೊಳ್ಳಲಿಕ್ಕೆ ಭಗವಂತನ ಕಥೆಯಲ್ಲಿ ಆಸಕ್ತರಾಗೋದೇ ಪ್ರಾಯೋಪವೇಶ. ಅರ್ಥ ಆಯ್ತು? ಪ್ರಾಯೋಪವೇಶ ಎಲ್ಲರೂ ಮಾಡ್ಲಿಕ್ಕೆ ಬರ್ತದೆ, ಬರೀ ಪರೀಕ್ಷಿತನಲ್ಲ. ಹೀಗೆ ಪ್ರಾಯೋಪವೇಶಕ್ಕೆ ಪರೀಕ್ಷಿತ ರಾಜ ಕುಳಿತಾಗ ಮನೋನಿಯಾಮಕರಾದ ಶಿವ ಮಹರುದ್ರ ಅವರೇ ಸ್ವತಃ ಶುಕರೂಪದಲ್ಲಿ ಬಂದು ವಿಸ್ತಾರವಾಗಿ ಭಗವಂತನ ಕಥೆಯನ್ನ ಹಸಿವೆ ನೆನಪಿಲ್ಲ, ನೀರಡಿಕೆ ನೆನಪಿಲ್ಲ ಅಂತನ್ನೋ ಹಾಗೆ ಹೇಳಿಬಿಟ್ರು. ಇಲ್ಲಿ ನಾವು ಯೋಚನೆ ಮಾಡುವ ಅಧ್ಯಯನ ಮಾಡುವ ಭಾಗವತನೇ ಹೀಗಿದೆ ಅಂದ್ರೆ ಇನ್ನು ಶುಕಮುನಿಗಳು ಭಾಗವತ ಹೇಳಿದಾಗ ಹೇಗಿರಬೇಡ, ಮನಸ್ಸನ್ನೇ ಸೆರೆ ಹಿಡಿದುಬಿಡ್ತಿದ್ದವು. ಈ ಭಾಗವತದ ಕಥಾಶ್ರವಣವನ್ನ ಮಾಡಬೇಕು, ಮಾಡಿಸಬೇಕು ಅಂತ ಪುರಾಣಗಳಲ್ಲಿ ಹೇಳಿದಂತೆ ಈ 1 ವರ್ಷದ ಭಾಗವತ, 1 ವರ್ಷದಲ್ಲಿ ತಿಂಗಳ ಇಂತಿಷ್ಟು ದಿನಗಳು ಅಂತ ಒಬ್ಬೊಬ್ಬ ವಿದ್ವಾಂಸರಿಂದ ಭಾಗವತದ ಪ್ರವಚನದ ಜ್ಞಾನಯಜ್ಞ ನಮ್ಮ ಗುಡಿಯವರು, ವಿಜಯೇಂದ್ರ ಗುಡಿಯವರು, ಶ್ರೀಶ ಗುಡಿ ಸಂಕಲ್ಪ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲನೇ ಸ್ಕಂದ ಭಾಗವತ ಹೇಳೋ ಭಾಗ್ಯ ನನಗೆ ಒದಗಿ ಬಂದಿದೆ ಅಂತ ನಾನು ಭಾವಿಸಿ ಮೊದಲನೇ ಸ್ಕಂದದಲ್ಲಿ ಬರುವಂತಹ ಕೆಲವು ಘಟ್ಟಗಳನ್ನು ಮಾತ್ರ ಹೇಳಿದ್ದೇನೆ. ತುಂಬ ಘಟ್ಟಗಳಿದ್ದಾವೆ. 23-24 ಅಧ್ಯಾಯಗಳಲ್ಲಿ ಒಂದರ್ಥದಲ್ಲಿ ಭಾಗವತದ ಸಾರವೇ ಮೊದಲನೇ ಸ್ಕಂದದಲ್ಲಿ ಬಂದಿದೆ. 12 ಸ್ಕಂದದ ಸಾರ ಭಗವಂತನ ರೂಪಗಳ ಚಿತ್ರಣ ವಿಶೇಷ ಮಾಡ್ತಾರೆ ಸೂತ ಪುರಾಣಿಕರು ಶೌನಕರಿಗೋಸ್ಕರ. ಮುಂದೆ ಹೇಳ್ತದೆ ಅದು ವಿಸ್ತಾರವಾಗಿ ಅಂತ ಆ ಭಾಗವನ್ನು ಬಿಟ್ಟು ಉಳಿದೆಲ್ಲ ಭಾಗವನ್ನ ಸ್ಪರ್ಶ ಮಾಡಿದೆ. ಆಡು ಸೊಪ್ಪು ಮುಟ್ಟಿದ ಹಾಗೆ ಮಾಡಿದ್ದೇನೆ ಅಷ್ಟೇ. ಆಡು ಸೊಪ್ಪು ಮುಟ್ತಿರ್ತದಲ್ಲ ಮೇಲೆ ಹಾಗೆ. ನಾನೇನು ಪೂರ್ಣ ಭಾಗವತದ ಮೊದಲನೇ ಸ್ಕಂದ ಹೇಳಿದ್ದೇನೆ ಅಲ್ಲ, ಆದರೆ ಭಾಗವತದಲ್ಲಿ ಬಂದ ವಿಷಯಗಳು ಸಂದೇಶ ರೂಪವಾಗಿ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತಂದಕ್ಕೆ ಈ ಪ್ರವಚನವನ್ನ ಮಾಡಿದ್ದೇನೆ. ಇದರಿಂದ ಗುರುಗಳು, ತತ್ವಾಭಿಮಾನಿ ದೇವತೆಗಳು, ಹನುಮತ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತ ಪ್ರೀತನಾಗಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಮ್ಮ ವಿಜಯೇಂದ್ರ ಗುಡಿಯವರು ಮತ್ತು ಶ್ರೀಶ ಗುಡಿ ಮತ್ತು ಅವರೆಲ್ಲ ಅವರ ಪರಿವಾರದ ಸದಸ್ಯರು ಎಲ್ಲರಿಗೆ ಭಾಗವತ ಮುಂದೂ ಶ್ರವಣ ಮಾಡುವ ಹಾಗೆ ಈ ಆಯೋಜನೆಯಲ್ಲಿ ಶಕ್ತಿ ಕೊಡುವ ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲ ಶ್ರೋತೃಗಳಿಗೂ ಹಾಗೂ ನನಗೂ ಸನ್ಮಾರ್ಗದಲ್ಲಿ ಭಾಗವತದ ಮಾರ್ಗದಲ್ಲಿ ಸಾಗುವ ಹಾಗೆ ದೇವರೇ ಪ್ರೇರಣೆ ಮಾಡಲಿ ಅಂತ ಹೇಳ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀನಿವಾಸ ದೇವರ ವರಾಹ ದೇವರ ಸನ್ನಿಧಾನ, ಶ್ರೀ ಸತ್ಯಬೋಧ ತೀರ್ಥ ಶ್ರೀಪಾದಗಳವರಿಂದ ಪ್ರತಿಷ್ಠಿತವಾದ ಶ್ರೀನಿವಾಸ ದೇವರ ಸನ್ನಿಧಾನ ವಿಶೇಷವಾಗಿ ಇದೆ ಆದ ಕಾರಣ ಜ್ಞಾನಯಜ್ಞ ನೆರವೇರ್ತಾ ಇದೆ, ನಡೀತಾ ಇದೆ ಅಂತ ಭಾವಿಸೋಣ. ಶ್ರೀನಿವಾಸದ ವರಾಹ ದೇವರ ಪಾದಗಳಲ್ಲಿ ಮತ್ತೊಮ್ಮೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಈ ಭಾಗವತ ಪ್ರವಚನದಲ್ಲಿ ಈಗ ಬಂದ ಹಾಗೆ ಮುಂದಿನ ಜ್ಞಾನ ಯಜ್ಞಗಳಲ್ಲೂ ನೀವು ಹೀಗೇ ಬರಬೇಕು ಅಂತ ತಮ್ಮನ್ನ ಮತ್ತೊಮ್ಮೆ ಕೋರ್ತೇನೆ. ಹಾಗೆ 17ನೇ ತಾರೀಕು ನಾಳೆ ಸಾಯಂಕಾಲ ತೊರುವಿಗಲ್ಲಿ ರಾಯರ ಮಠದಲ್ಲಿ ಪ್ರತಿ ವರ್ಷ ಪಾಂಡುರಂಗಿ ಗುರುರಾಜಾಚಾರ್ಯರ ಸ್ಮರಣಾರ್ಥ ಜ್ಞಾನ ಸತ್ರ ನೆರವೇರುತ್ತದೆ, ತಮಗೆ ಪರಿಚಿತನೇ. ಈ ಬಾರಿಯೂ ಕೂಡ ಶ್ರೀ ತ್ರೈಲೋಕ್ಯ ಆಚಾರ್ಯರ ಮೂಲ ಮಹಾ ಸಂಸ್ಥಾನ ಭಾವಿ ಸಮೀರ ವಾದರಾಜರ ಮಠಾಧೀಶರಾದ ಶ್ರೀ ವಿಶ್ವವಲ್ಲಭ ತೀರ್ಥರು ಭಾಗವತದ ತಾತ್ವಿಕ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ, ಅಮೃತೋಪದೇಶವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಭಕ್ತರಿಗಾಗಿ. ನಾಳೆ ಸಾಯಂಕಾಲದಿಂದ ಆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಶ್ರೀಪಾದಂಗಳವರು ಹುಬ್ಬಳ್ಳಿಗೆ ಆಗಮಿಸ್ತಾರೆ.
ಹಾಗಾಗಿ ಇವತ್ತು ಇಲ್ಲಿಗೆ ಬಂದಂತಹ ಎಲ್ಲ ಭಕ್ತರು ನಾಳೆ ಶ್ರೀ ತೊರವಿಗಲ್ಲಿ ಮಠಕ್ಕೂ ಕೂಡ ಆಗಮಿಸಿ ಜ್ಞಾನ ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಿಮಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಹಳ ವಿಸ್ತಾರವಾದದ್ದು. ಈ ಬಾರಿ ಒಂದು ದೊಡ್ಡ ಕಾರ್ಯಕ್ರಮ ನೆಹರು ಮೈದಾನದಲ್ಲಿ 23ನೇ ತಾರೀಕು 22, 23 2 ದಿವಸ ಆಯೋಜನೆ ಮಾಡಲಾಗಿದೆ. 22 ಸಾಯಂಕಾಲದಿಂದ 23 ಸಾಯಂಕಾಲದವರೆಗೂ ಮೂಲ ವೃಂದಾವನ ಮಂತ್ರಾಲಯದಲ್ಲಿ ರಾಯರಂತಿದೆ. ಸೋದೆಯಲ್ಲೂ ಮೂಲ ವಾದರಾಜನ ವೃಂದಾವನ, ಅದರಂತೆ ಒಂದು ಪ್ರತೀಕ ವೃಂದಾವನದ ದರ್ಶನ ಅಂತ, ತತ್ವ ದರ್ಶನ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅದರೊಳಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವದ್ ಭಕ್ತರು ಭಾಗವಹಿಸಬೇಕು ಅಂತ ನಾನು ನಿಮ್ಮನ್ನು ಕೋರ್ತೇನೆ. 17ರಿಂದ 22ರವರೆಗೂ ಭಾಗವತ ತಾತ್ವಿಕ ಸಂದೇಶದ ಪ್ರವಚನ ಪೂಜ್ಯ ಸೋದೆ ಮಠಾಧೀಶರಿಂದ. 22, 23 ನೆಹರು ಮೈದಾನದಲ್ಲಿ ಪ್ರತೀಕ ದರ್ಶನ. 23 ಸಾಯಂಕಾಲ ತೊರವಿಗಲ್ಲಿ ಮಠದಿಂದ ದುರ್ಗದ ಬೈಲ್ ಮೂಲಕ ಕೊಪ್ಪಿಕರ್ ರಸ್ತೆ ಮಾರ್ಗವಾಗಿ ಒಂದು ಭವ್ಯ ಶೋಭಾಯಾತ್ರೆ ಮಂತ್ರಾಲಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಹಾಗೂ ವಾದರಾಜ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಶೋಭಾಯಾತ್ರಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮವು ವಿಶೇಷ ನಡೆಯಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಅಗತ್ಯ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮದೊಳಗೆ ಹೆಚ್ಚು ಮಹಿಳೆಯರು ಭಾಗವಹಿಸಬೇಕು. ಯಾಕಂದ್ರೆ ಅದರ ನೇತೃತ್ವ ನಮ್ಮ ತೊರವಿಗಲ್ಲಿಯ ಭಗವದ್ಗೀತಾ ಭಜನಾ ಮಂಡಳಿಯವರು ವಹಿಸಿದ್ದಾರೆ. ಹಾಗಾಗಿ ತೊರವಿಗಲ್ಲಿಯ ಭಗವದ್ಗೀತಾ ಭಜನಾ ಮಂಡಳಿಯವರು, ಇನ್ನಿತರ ಎಲ್ಲ ಹುಬ್ಬಳ್ಳಿಯ ಆಸ್ತಿಕ ಭಜನಾ ಮಂಡಳಿ ಕೈ ಜೋಡಿಸ್ತಾ ಇದೆ. ನೀವು ಎಲ್ಲ ಅದರೊಳಗೆ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ಈ ಮೂಲಕ ಕೋರ್ತಾ ಈ ಪ್ರಥಮ ಸ್ಕಂದದ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಯತ್ ಕರೋಷಿ ಯದಶನಾಸಿ ಯಜ್ಜುಹೋಸಿ ದದಾ